ಸಂತೋಷದಿಂದ ಹಾಲೆಲೂಯ, ಸಂತೋಷದಿಂದ ಕರ್ತನ ನಾಮವನ್ನು ಘನಪಡಿಸೋಣ. ಈ ಹಗಲು ಸಹ ಕರ್ತನ ಸಮ್ಮುಖದಲ್ಲಿ ಕೂತ್ಕೊಳ್ಳಿಕ್ಕೆ ದೇವರು ಕೊಟ್ಟಂತ ಭಾಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. പേടി വരുന്നതിനെ ലോകം മുഴുവൻ ആരാധിച്ചുകൊണ്ടിരിക്കുമ്പോൾ ഭയപ്പെടിಸುವಂತವುಗಳನ್ನ ಲೋಕವೆಲ್ಲ ಆರಾಧಿಸ್ತಾ ಇರುವಾಗ യേശുവിനെ ആരാധിക്കാൻ നമുക്ക് കിട്ടിയ ഭാഗ്യത്തിനായി സ്തോത്രം ചെയ്യാം. ಈ ಯೇಸುವನ್ನು ಆರಾಧಿಸುವಂತ ಭಾಗ್ಯ ನಮಗೆ ಲಭಿಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. നമ്മുടെ കർത്താവിനെ കാണുമ്പോൾ പേടി വരികയല്ല, പേടി മാറുകയാണ് ചെയ്യുന്നത്. ನಮ್ಮ ಕರ್ತನನ್ನ ಕಾಣುವಾಗ ಭಯ ಉಂಟಾಗೋದಿಲ್ಲ, ಭಯವು ನೀಗುತ್ತದೆ. സമാധാനം വരികയാണ്, ಸಮಾಧಾನ ಬರುತ್ತದೆ, സന്തോഷം വരികയാണ്, ಸಂತೋಷ ಬರುತ್ತದೆ, സൗഖ്യം വരുന്നു, ಸೌಖ್ಯವು ಬರುತ್ತದೆ. കർത്താവിനെ സ്തോത്രം. ಕರ್ತನಿಗೆ ಸ್ತೋತ್ರವಾಗಲಿ. എന്ത് പറ്റി എല്ലാവരും ഒരു ഉണർവില്ലാത്ത പോലെ ഇരിക്കുന്നത്? ಯಾಕೆ ಯಾರು ಜೀವನ ಇಲ್ಲದೆ ಇರೋ ರೀತಿಯಲ್ಲಿ ಕುಳಿತಿದ್ದೀರಾ? വെയിലടിക്കേണ്ട സമയത്ത് മോഡൽ വന്ന് നിൽക്കുന്നവർ, ಬಿಸಿಲು ಬರ್ಬೇಕಾದ ಸಮಯದಲ್ಲಿ ಮೋಡ ಕವಿದ ಹಾಗಿದೆಯಲ್ಲ ವಾತಾವರಣ. മുഖത്തിനും കണ്ണിനൊക്കെ ഒരു ഇത് ಏನ್ ನಿಮ್ಮ ಮುಖಕ್ಕೂ ಕಣ್ಣಿಗೂ ಒಂದು ಕಳೆಗುಂದಿದ ಅನುಭವ? ചിരിക്കാൻ കഴിയാത്ത പോലെയോ എന്തോ, ನಗಲಿಕ್ಕೆ ಆಗದೇನೋ? കർത്താവിന് സ്തോത്രം ചെയ്യാം. ಕರ್ತನಿಗೆ ಸ್ತೋತ್ರವಾಗಲಿ. കർത്താവ് ചിരിപ്പിച്ചിട്ട് വിടാൻ പോകും. ಇವತ್ತು ಕರ್ತನು ನಮ್ಮನ್ನ ನಗಾಡಿಸಿ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸಂತೋಷ കൊണ്ട് തുള്ളിച്ചാടത്തക്കാണ്, ಸಂತೋಷದಿಂದ ಜಿಗಿದಾಡತಕ್ಕ ರೀತಿಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾರೆ. നല്ല സാക്ഷ്യങ്ങളൊക്കെ നമ്മൾ കേട്ടു, ಒಳ್ಳೆ ಸಾಕ್ಷಿಗಳನ್ನ ನಾವು ಕೇಳಿದೆವು. ദൈവ പ്രതികൂലങ്ങളൊക്കെ വിടുവിച്ചു കൊണ്ടുവന്ന അനിതേശ്വര കാര്യം കേട്ടു. ದೇವರ ಅನಾನುಕೂಲಗಳ ಮಧ್ಯದಿಂದ ಬಿಡುಗಡೆ ಮಾಡಿಕೊಂಡು ಕರೆತಂದಂತ ಪ್ರಿಯ ಅನಿತಾ ಸಿಸ್ಟರ್ ಅವರ ವಿಷಯವನ್ನು ಕೇಳಿದ್ವಿ. ഗൂഗിളിലൂടെ ഇങ്ങനെ ആരാധിക്കാൻ കൂടെ അവരില്ല, ಈ ರೀತಿಯಲ್ಲಿ ಆರಾಧನೆ ಮಾಡ್ಲಿಕ್ಕೆ ಗೂಗಲ್ ಮೀಟ್ ಇರುವಂತವರಿಲ್ಲ. എന്നിട്ട് അവിടെ ഇരുന്നു കൊണ്ട് പോലെ ആ പ്രത്യാശയുടെ സാക്ഷ്യം പറയുമ്പോൾ, ಆದ್ರೆ ಅವರವರ ಸ್ಥಳದಲ್ಲೇ ಕುಳಿತು ಆ ನಿರೀಕ್ಷೆಯ ಸಾಕ್ಷಿಗಳನ್ನ ಅವರು ಹೇಳುವಾಗ, സാക്ഷ്യം കേൾക്കുമ്പോൾ തന്നെ മനസ്സിലായി അതിനകത്തുള്ള ആത്മീയ അന്തരീക്ഷം. ಆ ಸಾಕ್ಷಿಯನ್ನ ಕೇಳುವಾಗಲೇ ಗೊತ್ತಾಯ್ತು ಅವರ ಒಳಗಡೆ ಇರುವಂತಹ ಆತ್ಮಿಕ ವಾತಾವರಣ. തന്നെയുമല്ല ആ പാട്ടിലൂടെ, ಅದು ಮಾತ್ರವಲ್ಲ ಅವರ ಹಾಡುವ ಹಾಡುಗಳ ಮೂಲಕವಾಗಿರುವಂತಹ ವಾತಾವರಣ. നമ്മളിവിടെ ഇത് അനുഭവിച്ചുകൊണ്ടിരിക്കുമ്പോൾ അവര് ദൂരെ ഇരുന്നിട്ട് ഒറ്റയ്ക്കിരുന്നുണ്ട് ಆ ಅನುಭವ. ನಾವು ಇಲ್ಲಿ ಇದನ್ನು ಅನುಭವಿಸ್ತಾ ಇರುವಾಗ ದೂರದಿಂದ ಅವರು ಒಂಟಿಗರಾಗಿದ್ದು ಆ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ഇതിന്റെ വ്യത്യാസം നിങ്ങൾ മനസ്സിലാക്കുക. ಇದರ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಕೊಳ್ರಿ. ಕರ್ತನಿಗೆ ಸ್ತೋತ್ರವಾಗಲಿ. ഞാൻ നിങ്ങളൊരു കാര്യം വിളിച്ചു പറയാം. ನಾನು ನಿಮಗೊಂದು ವಿಷಯವನ್ನು ಕೂಗಿ ಹೇಳ್ತೇನೆ. ഈ ബൾബ് കത്തുന്നില്ലെങ്കിൽ ഇതുകൊണ്ട് ഒരു പ്രയോജനമില്ല. ಈ ಬಲ್ಬ್ ಉರಿಯದೇ ಇದ್ರೆ ಈ ಬಲ್ಬಿಂದ ಯಾವ ಪ್ರಯೋಜನ ಇಲ್ಲ. നിങ്ങളെ എന്നെ ലോകത്തിന്റെ ಬೆಳಕಾಗಿಟ್ಟು ಕರ್ತಾವ, ನಿನ್ನನ್ನ ನಮ್ಮನ್ನ ಲೋಕದ ಬೆಳಕಾಗಿ ಕರ್ತನು ಕರೆದಿದ್ದಾರೆ. ಬೆಳಕು ಕತ್ತಾದಿರಲ್ಲ ഒരു ಪ್ರಯೋಜನ. ಆ ಬೆಳಕು ಉರಿಯದೇ ಇದ್ರೆ ಯಾವ ಪ್ರಯೋಜನವೂ ಇಲ್ಲ. അതേപോലെ നിങ്ങളെ എന്നെ ഉപ്പായിട്ട് വെച്ചിരിക്കുന്ന ദൈവം, ಅದೇ ರೀತಿಯಲ್ಲಿ ನಮ್ಮನ್ನ ನಿಮ್ಮನ್ನ ದೇವರು ಉಪ್ಪಾಗಿಟ್ಟಿದ್ದಾರೆ ಭೂಮಿಗೆ. കാര്യമില്ലാതെ പോയി എന്തിനു പ്രയോജനം? ಉಪ್ಪಿಗೆ ರುಚಿ ಇಲ್ಲದೆ ಇದ್ರೆ ಅದರಿಂದ ಏನು ಪ್ರಯೋಜನ? കാര്യം വരുന്നതിലൂടെ അഭിഷേകത്തിൽ നിന്നാണ്. ರುಚಿ ಬರುವುದು ಉಪ್ಪಿಗೆ ಅಭಿಷೇಕದಿಂದ ಆಗಿದೆ. വരുന്നത് ആത്മശക്തിയിൽ നിന്നാണ്. ಅಲ್ಲಿ ಬೆಳಕು ಬರುವಂತದ್ದು ಆತ್ಮದ ಶಕ್ತಿಯಿಂದ ಆಗಿದೆ. വെറും ബൾബാ ഇത്, ಕೇವಲ ಒಂದು ಬಲ್ಬ್ ಆಗಿದೆ. കറണ്ട് വരുമ്പോൾ അതിന്റേതായിരിക്കുന്ന അതിലൂടെ പ്രകാശം പുറത്തു വരും. ಕರೆಂಟ್ ಬರುವಾಗ ಅದರ ಮೂಲಕವಾಗಿ ಬೆಳಕು ಹೊರಗಡೆ ಬರುವಂತದ್ದು. ಇದೇ ರೀತಿಯಲ್ಲಿ ദൈവം നമ്മൾ ആക്കി വെച്ചതില്, ದೇವರು ನಮ್ಮನ್ನ ಇಟ್ಟಿರುವ ಸ್ಥಾನದಲ್ಲಿ ദൈവാത്മ നമ്മളല്ല, ദൈവാത്മ നമ്മളിൽ പ്രവർത്തിക്കുമ്പോഴാണ് നമ്മളിൽ പ്രകാശം ഉണ്ടാകുന്നത്. ನಾವಲ್ಲ, ದೇವರ ಆತ್ಮನು ನಮ್ಮ ಮೂಲಕ ಕಾರ್ಯ ಮಾಡುವಾಗಿದೆ ನಮ್ಮಲ್ಲಿ ಪ್ರಕಾಶ ಉಂಟಾಗುವುದು. ആരെന്നുള്ള ദൈവത്തിന് വിഷയമുള്ള കാര്യം. ಅದು ಯಾರು ಅನ್ನೋದು ದೇವರಿಗೆ ವಿಷಯವಲ್ಲ. അതൊരു കുഞ്ഞായിരിക്കാം, ಅದೊಂದು ಮಗು ಆಗಿರ್ಬೋದು, ದೊಡ್ಡವರಾಗಿರ್ಬೋದು. അത് ചിലപ്പോൾ നല്ല അറിവുള്ളവരായിരിക്കാം, അറിയില്ല. ಕೆಲವೊಮ್ಮೆ ಬಹಳ ತಿಳುವಳಿಕೆ ಇರುವವರಾಗಿರ್ಬೋದು, ಇಲ್ಲದೆ ಇರುವವರಾಗಿರ್ಬೋದು. ഒന്ന് ഉദാഹരണം പത്രോസ് ആകുന്ന ಆ ಬಲ್ಬ್, ಒಂದು ಉದಾಹರಣೆ ಹೇಳ್ತೇನೆ. ಪೇತ್ರನೆಂಬ ಬಲ್ಬ್, ദൈവാത്മ വന്നു കഴിഞ്ഞപ്പോൾ ಅವನ ಮೇಲೆ ದೇವರಾತ್ಮ ಬಂದಾಗ ನೆರಳು ತಟ್ಟಿಯ ಮಾತ್ರ ಮതി ರೋಗಿ, ಅವನ ನೆರಳು ತಟ್ಟಿದರೆ ಸಾಕು ರೋಗಿಗಳು ಸೌಖ್ಯವಾಗಿದ್ದಾರೆ. കാരണം പത്രോസിന്റെ മിടുക്കല്ല, ಕಾರಣವೇನೆಂದ್ರೆ ಪೇತ್ರನ ಜಾಣತನವಲ್ಲ, പത്രോസിന്റെ അറിവും ജ്ഞാനവും ಅಲ್ಲ, ಪೇತ್ರನ ತಿಳುವಳಿಕೆ ಜ್ಞಾನವೂ ಅಲ್ಲ, പത്രോസിന്റെ ಮೇಲೆ വ്യാപരിക്കുന്ന ಆತ್ಮಶಕ್ತಿ, ಪೇತ್ರನ ಮೇಲೆ ವ್ಯಾಪರಿಸುವ ಆತ್ಮನ ಶಕ್ತಿಯಾಗಿದೆ. ಅದು എന്താണ് നമ്മൾ ഇതിനെ മനസ്സിലാക്കേണ്ടത്? ನಾವಿದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಆತ್ಮಶಕ್ತಿ നമ്മുടെ ಮೇಲೆ വരുമ്പോഴാണ്, ಆತ್ಮನ ಶಕ್ತಿ ನಮ್ಮ ಮೇಲೆ ಬರುವಾಗ ಆಗಿದೆ, നമ്മുടെ ತೇಜಸ್ಸು പുറത്തു വരുന്നത്, ನಮ್ಮ ಮೇಲಿರುವ ಮಹಿಮೆ ಹೊರಗಡೆ ಬರುವುದು, നമ്മുടെ ಮೇലുള്ള ಬೆಳಿ പുറത്തേക്ക് വരും, ನಮ್ಮಲ್ಲಿರುವ ಕಾರ್ಯವಿಕೆ ಹೊರಗಡೆ ಬರುವುದು, നമ്മുടെ ಮೇലുള്ള ദൈവിക ഉദ്ദേശം പുറത്തു വരണമെങ്കിൽ ಆತ್ಮಶಕ್ತಿ നമ്മുടെ ಮೇಲೆ വരണം. ನಮ್ಮಲ್ಲಿರುವ ದೈವಿಕ ಉದ್ದೇಶ ಹೊರಗಡೆ ಬರಬೇಕಂದ್ರೆ ಆತ್ಮಶಕ್ತಿ ನಮ್ಮ ಮೇಲೆ ಬರಬೇಕು. ഹല്ലേലൂയ, ಆಮೆನ್. ಕರ್ತನಿಗೆ ಸ್ತೋತ್ರ ചെയ്യാം. ಕರ್ತನಿಗೆ ಸ್ತೋತ್ರವಾಗಲಿ. ദൈവ അത്ഭുതം ചെയ്യട്ടെ, ದೇವರ ಅದ್ಭುತವನ್ನು ಮಾಡಲಿ. ഹല്ലേലൂയ, ಆಮೆನ್. ആമേൻ. യേശു പറഞ്ഞ കാര്യം എല്ലാവർക്കും പിടികിട്ടത്തില്ല. ಯೇಸು ಹೇಳಿದಂತ ವಿಷಯ ಎಲ್ಲರಿಗೂ ಅರ್ಥವಾಗೋದಿಲ್ಲ. കാരണം യേശു പറഞ്ഞത് ഇവിടുത്തെ കാര്യമല്ല അവിടുത്തെ കാര്യം. ಯಾಕಂದ್ರೆ ಯೇಸು ಹೇಳಿದ್ದು ಇಲ್ಲಿಯ ವಿಷಯಗಳಲ್ಲ, ಅಲ್ಲಿಯ ವಿಷಯಗಳಾಗಿದೆ. ഹല്ലേലൂയ, ಹಲ್ಲೆಲೂಯ. ಪರಿಶುದ್ಧಾತ್ಮನಿಂದ പറയപ്പെടുന്ന കാര്യം എല്ലാവർക്കും പിടികിട്ടത്തില്ല. ಪವಿತ್ರಾತ್ಮನ ಮೂಲಕವಾಗಿ ಹೇಳಲ್ಪಡುವಂತ ವಿಷಯಗಳು ಸಹ ಎಲ್ಲರಿಗೂ ಅರ್ಥವಾಗೋದಿಲ್ಲ. ഈ ലോകത്തിലെ കാര്യമല്ല പറയുന്നത്, അവിടുത്തെ കാര്യം. ಯಾಕಂದ್ರೆ ಪವಿತ್ರ
പരിശുദ്ധാത്ಮನ ಹೇಳುವಂತದ್ದು ಈ ಲೋಕದ ವಿಷಯವಲ್ಲ, ಅಲ್ಲಿಯ ഈ ವಿಷಯಗಳಾಗಿದೆ. ലോകത്തിലെ കാര്യം പറയുന്നവ ഒരു ശക്തി ഉണ്ട്. ಈ ಲೋಕದ ವಿಷಯಗಳನ್ನೇ ಮಾತನಾಡುವಂತ ಒಂದು ಶಕ್ತಿ ಇದೆ. ഏതൻ തോട്ടത്തിൽ സംസാരിച്ചു തുടങ്ങി. ಅದು ಏದೇನ್ ತೋಟದಿಂದಲೇ ಮಾತನಾಡಲಿಕ್ಕೆ ಆರಂಭಿಸಿದಂತ ಒಂದು ಶಕ್ತಿ. മനുഷ്യന്റെ ഉള്ള ആത്മീയം കളയുന്ന, ಮನುಷ್ಯನ ಇರುವ ಆತ್ಮಿಕತೆಯನ್ನು ಕೂಡ ಹಾಳು ಮಾಡುವಂತ. പക്ഷെ ഉയരത്തിലെ ആത്മാവ് ಆದ್ರೆ ಮೇಲಿನಿಂದ ಬಂದ ಆತ್ಮವು ആത്മീയം കളയല്ല, ಆತ್ಮಿಕತೆಯನ್ನು ಇರುವ ಆತ್ಮಿಕತೆಯನ್ನು ಹಾಳು ಮಾಡೋದಿಲ್ಲ, ആത്മീയത്തെ ശോഭിപ്പിക്കും, ಆತ್ಮಿಕತೆಯಿಂದ ಪ್ರಕಾಶಗೊಳಿಸುತ್ತದೆ. ഹല്ലേലൂയ. ಆಮೆನ್. വെളിയുള്ള ആരെയൊക്കെയോ ಕರೆಯುವಿಕೆ ಇರುವಂತ ಯಾರನ್ನು ഉയരത്തിലെ ശബ്ദം കേൾക്കുകയാണെങ്കിൽ ಮೇಲಿನ ಶಬ್ದವನ್ನು ಅವ್ರು ಕೇಳೋದಾದ್ರೆ നിങ്ങൾ പ്രകാശിക്കുക തന്നെ ചെയ്യും. ನೀವು ಪ್ರಕಾಶ ಪಡುತ್ತೀರಿ. ഹല്ലേലൂയ. ಆಮೆನ್. ഈ ലോകത്തിൽ പ്രകാശിക്കാൻ കഴിയാത്ത പലരും, ಈ ಲೋಕದಲ್ಲಿ ಪ್ರಕಾಶಗೊಳ್ಳಿಕ್ಕೆ ಆಗದೆ ಇರುವಂತ ಅನೇಕರು, ഹല്ലേലൂയ, കഴിയില്ല എന്ന് നോക്കാൻ ആത്മശക്തി നിങ്ങളുടെ മേലെ വരികയാണെങ്കിൽ ಅದು ಪ್ರಕಾಶ ಪಡುತ್ತೋ ಇಲ್ಲೋ ಅಂತ ನೋಡೋಣ. ಆತ್ಮಶಕ್ತಿ ನಮ್ಮಲ್ಲಿ ಬರುವಾಗ പിന്നെ നിങ്ങളല്ല, ಆತ್ಮಶಕ್ತಿ നിങ്ങളിലൂടെ ಇನ್ನು പ്രകാശിക്കും. ನೀವೆಲ್ಲ ಆತ್ಮಶಕ್ತಿ ನಿಮ್ಮಿಂದ ಪ್ರಕಾಶವನ್ನು ಕೊಡುತ್ತದೆ. ഹല്ലേലൂയ. ಆಮೆನ್. നിങ്ങൾ മിണ്ടാതിരുന്നാൽ മതി, ആത്മശക്തി നിങ്ങളിലൂടെ ನೀವು പ്രവർത്തിക്കും. ನಿಶಬ್ದವಾಗಿದ್ರೆ ಸಾಕು, ಆತ್ಮನ ಶಕ್ತಿ ನಿಮ್ಮ ಮೂಲಕ ಕಾರ್ಯ ಮಾಡುತ್ತದೆ. ഇന്നത്തെ ചിന്തക്കെട്ട് നമുക്കൊരു ഭാഗം വായിക്കാം. ಇವತ್ತಿನ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದೋಣ. ഹല്ലേലൂയ. യെശയ്യാ പ്രവാചകന്റെ പുസ്തകം ಏಷಾಯನ ಬರೆದ ಪ್ರವಾದನೆ ಗ್ರಂಥ 30ന്റെ 2 വാക്യം 20, 21 വായിച്ചാട്ടെ. 30 യെശയ്യാ 30ന്റെ 20, 21. 30ನೇ ಅಧ್ಯಾಯದ 21 ಮತ್ತು 22ನೇ ವಾಕ್ಯ. ഹല്ലേലൂയ. സ്തോത്രം, സ്തോത്രം, സ്തോത്രം. ಏಷಾಯನ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ, 21 ಮತ್ತು 22ನೇ ವಾಕ್ಯ. ആ 20 അതിലങ്ങനെയുള്ളതാ. എങ്ങനെ? കർത്താവ് ഞങ്ങൾക്ക് കഷ്ടത്തിന്റെ അപ്പം, ഞെരുക്കത്തിന്റെ വെള്ളം. 20, 21. ആ അത് തന്നെ. 20, 21. ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು. ನಿಮ್ಮ ಬೋಧಕನು ಇನ್ನು ಮರೆಯಾಗಿರನು. ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ഹല്ലേലൂയ. ಆಮೆನ್. അതെ, ഹല്ലേലൂയ. ಸಾಕು. ഞാൻ നിങ്ങളുടെ എപ്പോഴും പറയുന്ന ഒരു കാര്യം, ನಾನು ನಿಮಗೆ ಯಾವಾಗಲೂ ಹೇಳುವಂತ ಒಂದು ವಿಷಯ, ഹല്ലേലൂയ, 66 പുസ്തകങ്ങളിൽ 66 ಪುಸ್ತಕಗಳಲ್ಲಿ 31,000 ചില്ലറ ವಾಕ್ಯമുള്ള ಸುಮಾರು 30,000ದಷ್ಟು ಹಲ್ಲೆಲೂಯ ವಾಕ್ಯಗಳಿರುವ ഹല്ലേലൂയ ഈ ബൈബിളിൽ നിന്ന്, ಈ ಬೈಬಲ್ ನಿಂದ ദൈവം തരുന്ന വചനമേ പറയത്തുള്ളൂ. ದೇವರು ಕೊಡುವ ವಾಕ್ಯವನ್ನೇ ಇಲ್ಲಿ ಹೇಳುವಂತದ್ದು. ഹല്ലേലൂയ. ഏത് കൊടുത്ത് പറയത്തില്ല. അതുകൊണ്ട് ഒരു കാര്യം ഉറപ്പാണ്, ಯಾವುದನ್ನೋ ತೆಗೆದು ಹೇಳೋದಿಲ್ಲ. ಆದ ಕಾರಣ ಒಂದು ವಿಷಯ ಅಂತೂ ನಿಶ್ಚಯ, ഇത് നടക്കുക തന്നെ ചെയ്യും. ಈ ಹೇಳಲ್ಪಡುವಂತ ವಾಕ್ಯ ಇಲ್ಲಿ ನೆರವೇರುತ್ತದೆ. ദൈവം തന്നത് പറയാൻ നടക്കുക തന്നെ. ದೇವರು ಕೊಟ್ಟಿದ್ದನ್ನ ಹೇಳಿದ್ರೆ ಅದು ನಡೆದೇ ನಡೀತದೆ. ഹല്ലേലൂയ. ಆಮೆನ್. യെശയ്യാ പ്രവാചകൻ പറയുകയാണ്, ಏಷಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾ ಇದೆ, ಕರ್ತನು ഞങ്ങൾക്ക് ನಮಗೆ അല്ലെങ്കിൽ നിങ്ങൾക്ക് ಅಥವಾ ನಿಮಗೆ കഷ്ടത്തിന്റെ അപ്പവും ಕಷ್ಟ ಮತ್ತು ಶ್ರಮಗಳ ಅನ್ನಪಾನಗಳನ್ನ, ഞെരുക്കത്തിന്റെ വെള്ളം, ಹಲ್ಲೆಲೂಯ, ಶ್ರಮದ ಪಾನ വേറൊന്നുമല്ല, ಅದು ಬೇರೆ ಏನೂ ಅಲ್ಲ, ഏതാ കഷ്ടത്തിന്റെ അപ്പവും ಕಷ್ಟದ ರೊಟ್ಟಿ, ഞെരുക്കത്തിന്റെ വെള്ളവും ಹಲ್ಲೆಲೂಯ, ಶ್ರಮದ ಪಾನ മാത്രം തന്നാലും, ಅದನ್ನ ಮಾತ್ರ ಕೊಟ್ಟರು. എന്നിട്ട് പറയുകയാണ്, ಅದು ನಂತರ ಹೇಳಲಾಗ್ತಾ ಇದೆ, ಇನ್ನು ಮುಂದಕ್ಕೆ ഇനി മുമ്പോട്ടുള്ള കാര്യം, ಇನ್ನು ಮುಂದಕ್ಕಿರುವ ವಿಷಯ, നിന്റെ ഉപദേഷ്ടാവ്, ನಿನ್ನ ಬೋಧಕನು നിന്റെ ವಿಷಯത്തിൽ മറഞ്ഞിരിക്കത്തില്ല, ನಿನ್ನ ವಿಷಯದಲ್ಲಿ ಇನ್ನು ಮರೆಯಾಗಿರೋದಿಲ್ಲ, പ്രാർത്ഥനയിൽ മറഞ്ഞിരിക്കത്തില്ല, ನಿನ್ನ ಪ್ರಾರ್ಥನೆ ವಿಷಯದಲ್ಲಿ ನಿನ್ನ ಬೋಧಕನು ಮರೆಯಾಗಿರೋದಿಲ್ಲ, ദൈവത്തിനെ നിൽക്കുന്നതിനെ ನೀ മറഞ്ഞിരിക്കത്തില്ല. ದೇವರಿಗಾಗಿ ನಿಂತಿರುವಂತ ವಿಷಯದಲ್ಲಿ ದೇವರು ಮರೆಯಾಗಿರೋದಿಲ್ಲ. അത് കാരണം, ಆ ಕಾರಣದಿಂದ കഷ്ടത്തിന്റെ അപ്പം കാരണം, ಕಷ್ಟದ ಅನ್ನದ ಕಾರಣದಿಂದ, ഞെരുക്കത്തിന്റെ വെള്ളം കാരണം, ಶ್ರಮದ ಪಾನ ನೀರಿನ ಕಾರಣದಿಂದ ഇതിനകത്ത് എങ്ങോട്ട് പോകണമെന്ന് നമുക്കറിയത്തില്ല. ಈ ಪರಿಸ್ಥಿತಿಯ ಮಧ್ಯದಲ್ಲಿ ನಮಗೆ ಎಲ್ಲಿಗೆ ಹೋಗಬೇಕಂತ ಗೊತ್ತಿಲ್ಲ. ഇടത്തോട്ടാണോ വലത്തോട്ടാണോ നമുക്കറിയത്തില്ല. ಎಡಕ್ಕೆ ಹೋಗಬೇಕೋ ಬಲಕ್ಕೆ ಹೋಗಬೇಕೋ ನಮಗೆ ಗೊತ್ತಿಲ್ಲ. അറിയാതെ വരുമ്പോൾ, ಅದು ತಿಳಿಯದೆ ಹೋಗುವಾಗ ഇനി നിന്റെ ഉപദേഷ്ടാവ് മറഞ്ഞിരിക്കില്ലെന്ന് പറയും. ಆ ಸ್ಥಿತಿಯಲ್ಲಿ ನಿನ್ನ ಬೋಧಕನು ಮರೆಯಾಗಿರೋದಿಲ್ಲ ಅಂತ ಹೇಳ ಕಾರಣ, ഇനി നീ പോകേണ്ട വഴി ಇನ್ನು ನೀನು ಹೋಗಬೇಕಾದ ದಾರಿ വേറെ ആരുമല്ല, ಬೇರೆ ಯಾರು ಅಲ್ಲ, ദൈവം പറയും. ದೇವರು ಹೇಳಿಕೊಡುತ್ತಾರೆ. ഇനി നീ പോകേണ്ട വഴി ಇನ್ನು ನೀನು ಹೋಗ್ಬೇಕಾದ ದಾರಿ ദൈവം നിന്നോട് പറയും. ದೇವರು ನಿನಗೆ ಹೇಳಿಕೊಡುತ್ತಾರೆ. സങ്കീർത്തനം 32:8 പറയുന്നു, ಕೀರ್ತನೆ 32:8 ವಾಕ್ಯದಲ್ಲಿ ಹೇಳುತ್ತದೆ, ഞാൻ നിന്റെ മേൽ ദൃഷ്ടി വെക്കും, ನಾನು ನಿನ್ನ ಮೇಲೆ ಕಟಾಕ್ಷಿಸಿ, ഞാൻ നിന്റെ മേൽ ദൃഷ്ടി വെക്കും. ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು, കാരണം ഇനി ಇನ್ನು നീ കഷ്ടത്തിന്റെ അപ്പവും ಯಾಕಂದ್ರೆ ನೀನಿನ್ನು ಕಷ್ಟದ ಅನ್ನವನ್ನು ഞെരുക്കത്തിന്റെ വെള്ളത്തിലുമല്ല, ಶ್ರಮದ ಪಾನವನ್ನು ಅಲ್ಲ, ഇനി മുതൽ ಇನ್ನು ಮೇಲೆ ഞാൻ നിന്റെ മേൽ ദൃഷ്ടി വെച്ച് ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು നിനക്കൊരു വഴിയുണ്ട്, ನಿನಗೊಂದು ದಾರಿ ಇದೆ, അതിലൂടെ നടത്തേണ്ടതിന് ಆ ದಾರಿಯಲ್ಲಿ ನಿನ್ನ ನಡೆಸೋದಕ್ಕೋಸ್ಕರ ನಾನು ನಿನ್ನ ಸಂಗಡ ಮಾತನಾಡ್ತೇನೆ, ನಾನು ನಿನ್ನ ಸಂಗಡ ಮಾತನಾಡ್ತೇನೆ. ദൈവ പൈതൽ ದೇವರ ಮಗನು നടക്കേണ്ട വഴി, ನಡಿಬೇಕಾದ ದಾರಿ, ദൈവത്തിന്റെ ആത്മാവ് ದೇವರ ಆತ್ಮನು സംസാരിക്കുകയാണെങ്കിൽ ಮಾತನಾಡುವುದಾದ್ರೆ ആ വഴി തെറ്റത്തില്ല, ಆ ದಾರಿ ಎಂದಿಗೂ ತಪ್ಪೋದಿಲ್ಲ. ആ വഴി വാഗ്ദത്തങ്ങളിലേക്ക് ಆ കൊണ്ടുപോകും. ದಾರಿ ನಮ್ಮನ್ನು ವಾಗ್ದಾನಕ್ಕೆ ತೆಗೆದುಕೊಂಡು ಹೋಗ್ತದೆ. ആ വഴി നടക്കുമ്പോൾ ಆ ದಾರಿಯಲ್ಲಿ ನಡೆಯುವಾಗ അത്ഭുതം ജീവിതത്തിൽ കാണും. ಅದ್ಭುತಗಳ ಜೀವಿತಗಳಲ್ಲಿ ആ ಕಾಣುತ್ತೇವೆ. വഴി നടന്നാൽ ಆ ದಾರಿ
ದಾರಿಯಲ್ಲಿ ನಡೆದ್ರೆ ಪರಾಜಯವಾಯಿಕತ್ತಿಲ್ಲ, ನೀನು ಸೋಲೋದಿಲ್ಲ, ದೇವರ ಅನುಗ್ರಹ ನೀನೊಂದು ಅನುಗ್ರಹವಾಗುತ್ತಿ. ಯೇಸು പറയുകയാണ്, ಯೇಸು ಹೇಳ್ತಾರೆ, ಅಪ್ಪನೂ ಅಮ್ಮಯುಮಲ್ಲ, ನಿನ್ನ ತಂದೆ ತಾಯಿ ಅಲ್ಲ, വേണ്ടപ്പെട്ട ആരുമല്ല, ನೀನು ಬೇಕಾದ ಯಾರು ಅಲ್ಲ, ഞാൻ നിന്റെ മേൽ ദൃഷ്ടി വെക്കും, ನಾನು ನಿನ್ನ ಮೇಲೆ ದೃಷ್ಟಿ ಇಡುತ್ತೇನೆ, എനിക്ക് നിന്റെ മേലെ ഒരു പ്രതീക്ഷയുണ്ട്, ನನಗೆ ನಿನ್ನ ಮೇಲೆ ಒಂದು ನಿರೀಕ್ಷೆ ആ ಇದೆ. പ്രതീക്ഷയിൽ നീ ആയി വരാൻ ಆ ನಿರೀಕ್ಷೆ ಒಳಗಡೆ ನೀನ್ ಬರ್ಲಿಕ್ಕೆ ഞാൻ കാണിക്കുന്ന വഴിയിലൂടെ നീ യാത്ര ನಾನು ತೋರಿಸೋ ದಾರಿಯಲ್ಲೇ ನೀನು ಪ್ರಯಾಣ ಮಾಡಬೇಕು. വഴി നിന്റെ മുമ്പിൽ ನಿನ್ನ ಮುಂದೆ ಅನೇಕ ವഴികളുണ്ട്, ಅನೇಕ ದಾರಿಗಳಿದೆ, ಅನೇಕ ಸಾಹചര്യಗಳು, ಅನೇಕ ಸನ್ನಿವೇಶಗಳಿದೆ. അതൊന്നും ಅದು ಯಾವುದು ಸಹ എന്റെ പ്രവൃത്തി വെളിപ്പെടുത്തത്തില്ല, ನನ್ನ ಕಾರ್ಯವನ್ನು ಪ್ರಕಟ ಮಾಡುವುದಿಲ್ಲ. എന്റെ ಪ್ರವೃത്തി വെളിപ്പെടുത്തണമെങ്കിൽ ನನ್ನ ಕಾರ್ಯ ಪ್ರಕಟವಾಗಬೇಕಾದ್ರೆ ഞാൻ കാണിക്കുന്ന വഴിയിലൂടെ നീ ನಾನು ತೋರಿಸೋ ದಾರಿಯಲ್ಲಿ ನೀನು ಬರಬೇಕು. ഹല്ലേലൂയ. ಆಮೆನ್. അങ്ങനെ ആരൊക്കെ നടന്നിട്ടുണ്ടോ ಆ ರೀತಿಯಲ್ಲಿ ಯಾರೆಲ್ಲ ನಡೆದಿದ್ದಾರೋ അവരുടെ പേര് ബൈബിളിലുണ്ട്, ಅವರ ಹೆಸರು ಬೈಬಲ್ ನಲ್ಲಿದೆ. അവരുടെ പേര് ഇന്ന് പ്രസംഗിക്കപ്പെടും, ಅವರ ಹೆಸರುಗಳು ಇವತ್ತು ಕೂಡ ಸಾರಲಾಗುತ್ತಾ ಇದೆ. അവരിന്നില്ല, ಅವರಿವತ್ತಿಲ್ಲ, അവരെ കുറിച്ച് ഇന്നും ലോകം മുഴുവൻ ಆದ್ರೆ ಅಂತವರ ಕುರಿತು ಇವತ್ತು ಕೂಡ ಲೋಕ ಮಾತನಾಡುತ್ತಲೇ ಇದೆ. മുഖവനെ കുറിച്ച് ಒಬ್ಬ ಬೆಸ್ತನ ಕುರಿತು ലോകം മുഴുവൻ പറയുന്നുണ്ട്, ಲೋಕವೆಲ್ಲ ಇವತ್ತು ಮಾತನಾಡ್ತಾ ಇದೆ. ಅವನ ಹೆಸರು ಪೇತ್ರ. ദൈവത്തിന്റെ വഴിക്ക് എന്ന് നടക്കുമ്പോൾ ಯಾಕಂದ್ರೆ ದೇವರ ದಾರಿಯಲ್ಲಿ ನೀನು ಯಾವಾಗ ನಡೀತೀಯೋ ലോകത്തിന്റെ കഷ്ടം സഹിച്ചാൽ ಈ ಲೋಕದಲ್ಲಿ ನೀನು ಕಷ್ಟವನ್ನ ಸಹಿಸಿ നാളെ നിന്റെ പേര് ഉയർത്ത ನಾಳೆ ನಿನ್ನ ಹೆಸರನ್ನು ಅವನ ಮೇಲೆತ್ತುವವನಾಗಿದ್ದಾನೆ. ദൈവം മാനിക്കുന്ന ദൈവം, ನನ್ನ ದೇವರು ಸನ್ಮಾನಿಸುವ ದೇವರಾಗಿದ್ದಾನೆ. ഹല്ലേലൂയ. ಆಮೆನ್. കഷ്ടത്തിന്റെ അപ്പോൾ ജയിക്കത്തിന്റെ വെള്ളം ಅಲ್ಲಿ ಕಷ್ಟದ ಅನ್ನ, ಶ್ರಮದ ನೀರು മാത്രം തന്നാൽ ಅದನ್ನ ಮಾತ್ರ ನಿನಗೆ ಕೊಟ್ಟರು. ഇനി ഇവിടെ ഇനി മുതൽ ಇನ್ನು ಮೇಲೆ ഇന്ന് മുതൽ ಇವತ್ತಿನಿಂದ ഈ സമയം മുതൽ ಈ ಸಮಯದಿಂದ നിന്റെ ഉപദേഷ്ടാവ് ನಿನ್ನ ಬೋಧಕನು നിന്റെ വിഷയത്തിൽ ನಿನ್ನ ವಿಷಯದಲ್ಲಿ മറഞ്ഞിരിക്കുന്നില്ല, ಮರೆಯಾಗಿರೋದಿಲ್ಲ. ഇതുവരെ മറഞ്ഞിരുന്നില്ല, ಇದುವರೆಗೆ ಮರೆಯಾಗಿರ್ಬೋದು, മറഞ്ഞിരുന്നതല്ല, ಮರೆಯಾಗಿದ್ದಲ್ಲ. ಅದು സമയമാണ്, ಅದೊಂದು ಸೀಸನ್ ಆಗಿದೆ. പുറത്തു വരാനുള്ള ഒരു സമയമാണ്. ನೀನು ಹೊರಗಡೆ ಬರಲಿಕ್ಕಿರುವಂತ ಒಂದು ಸೀಸನ್ ಆಗಿದೆ. നിന്റെ ഉപദേശം പറയത്തില്ല, ಇನ್ನು ನಿನ್ನ ಬೋಧಕನು ಮರೆಯಾಗಿರುವುದಿಲ್ಲ. ഇനി നീ നടക്കേണ്ട വഴി തീരുമാനിക്കുന്നു. ಇನ್ನು ನೀನು ನಡೆಯಬೇಕಾದ ದಾರಿಯನ್ನು ತೀರ್ಮಾನ ಮಾಡೋದು ലോകത്തിലെ വേറെ ആരുമല്ല, ಈ ಲೋಕದ ಬೇರೆ ಯಾರು ಸಹ ಅಲ್ಲ, ശക്തിയുമല്ല, ಯಾವ ದುಷ್ಟ ಶಕ್ತಿಯೂ ಅಲ್ಲ, ഒരു മുക്ത പിശാചുമല്ല, ಯಾವ ದುಷ್ಟ ಸೈತಾನನೂ ಅಲ್ಲ. ഇനി നിനക്ക് വഴി നടക്കേണ്ടതില്ല, ಇನ್ನು ನಿನ್ನ ದಾರಿಯನ್ನು ತೋರಿಸುವವನು എന്റെ ദൃഷ്ടി നിന്റെ മേൽ പതിയും. ಅವನು ಹೇಳ್ತಾನೆ, ನನ್ನ ದೃಷ್ಟಿಯನ್ನು ನಿನ್ನ ಮೇಲೆ ಇಡುತ್ತೇನೆ. പല വഴികളിലൂടെ നമ്മൾ സഞ്ചരിച്ചു, ಅನೇಕ ದಾರಿಯಲ್ಲಿ ನಾವು ಪ್ರಯಾಣ ಮಾಡಿದೆವು, എവിടെയും രക്ഷപ്പെട്ടിട്ടില്ല, ಎಲ್ಲೂ ಕೂಡ ನಾವು ಉದ್ಧಾರವಾಗಲಿಲ್ಲ, എവിടെയും നമുക്ക് സന്തോഷിക്കാൻ കഴിയില്ല. ಎಲ್ಲೂ ಕೂಡ ನಾವು ಸಂತೋಷ ಪಡ್ಲಿಕ್ಕೆ ಆಗಲಿಲ್ಲ. ഇന്ന് ಆದ್ರೆ ಇವತ್ತು ഇടത്തോട്ടോ വലത്തോട്ടോ പോകണ്ട, ನೀನು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ಬೇಕಾದ್ರೆ നീ നടക്കേണ്ട വഴി ನೀನು ಹೋಗ್ಬೇಕಾದ ದಾರಿಯನ್ನು ദൈവമായ യഹോവ ನಿನ್ನ തീരുമാനിക്കും. ದೇವರಾದ ಯೆಹೋವನು ತೀರ್ಮಾನಿಸುತ್ತಾನೆ. ദൈവമായ യേശു തീരുമാനിക്കും. ನಿನ್ನ ದೇವರಾದ ಯೇಸು ನಿರ್ಧರಿಸುತ್ತಾನೆ. നിന്റെ ദൈവമായ കർത്താവ് തീരുമാനിക്കും. ನಿನ್ನ ದೇವರಾದ ಕರ್ತನು ತೀರ್ಮಾನಿಸುತ್ತಾನೆ. അവൻ തീരുമാനിച്ചു കഴിഞ്ഞാൽ ಅವನು ತೀರ್ಮಾನಿಸಿದ್ರೆ അവൻ തീരുമാനിച്ചു കഴിഞ്ഞാൽ ഇനി എനിക്ക് പ്രശ്നമില്ല, ಇನ್ನು ನನಗೆ ಸಮಸ್ಯೆ ಇಲ್ಲ, പ്രശ്നത്തെ ഞാൻ ജയിക്കാൻ തുടങ്ങും, ಸಮಸ್ಯೆಯನ್ನು ನಾನು ಜಯಿಸುತ್ತೇನೆ, പ്രതിസന്ധികളെ ഞാൻ ജയിക്കും, ಅನಾನುಕೂಲವನ್ನು ನಾನು ಜಯಿಸುತ್ತೇನೆ, സാഹചര്യത്തെ ഞാൻ ಯಾವುದೇ ജയിക്കും. ಸನ್ನಿವೇಶವನ್ನು ನಾನು ಜಯಿಸುತ್ತೇನೆ. ಕಾರಣ ഇനി എന്റെ മേലൊരു ഉപദേഷ്ടാവ് നിൽക്കും. ಇನ್ನು ನನ್ನ ಮೇಲೊಂದು ಬೋಧಕನಿದ್ದಾನೆ. ഉപദേഷ്ടാവ് എന്ന് പറഞ്ഞ എന്റെ വാക്കിന്റെ അർത്ഥം ಬೋಧಕನು ಎಂಬ ಮಾತಿನ ಅರ್ಥ നമ്മളോട് ആമേ സംസാരിക്കുന്നവർ, ನಮ್ಮ ಸಂಗಡ ಮಾತನಾಡುವವನು, നമ്മളെ നേരായി വഴി പറഞ്ഞു തരുന്നവർ, ನಮಗೆ ಸರಿಯಾದ ದಾರಿಯನ್ನು ಹೇಳಿಕೊಡುವವನು ഉപദേഷ്ടാവ്. ಅವನಾಗಿದ್ದಾನೆ ಬೋಧಕನು. അത് തെറ്റ് പറ്റത്തില്ല, ಅದಕ್ಕೆ ಎಂದಿಗೂ ತಪ್ಪು ಸಂಭವಿಸುವುದಿಲ್ಲ. സ്വർഗത്തിൽ പോകുന്ന ആർക്കും പിടിയില്ല. ಯಾರು ಪರಲೋಕಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. പക്ഷേ വേറെ കാര്യമുണ്ട്, ಆದ್ರೆ ಇನ್ನೊಂದು ವಿಷಯ, ദൈവമായ ഉപദേഷ്ടാവ് ದೇವರಾಗಿರುವ ಉಪದೇಶಕನು എന്നോട് പറയുന്നതനുസരിച്ച് ನಿನಗೆ ಹೇಳುವ ದಾರಿಯನ್ನು ಅನುಸರಿಸಿ നീ ജീവിക്കാൻ തുടങ്ങിയ ನೀನು ಜೀವಿಸಲಿಕ್ಕೆ ಆರಂಭಿಸಿದ್ರೆ സ്വർഗത്തിൽ നിനക്ക് പോകാൻ പറ്റുക തന്നെ. ಪರಲೋಕದಲ್ಲಿ ನಿನಗೆ ಹೋಗುವುದು ನಿಶ್ಚಯವಾಗಿ ಹೋಗಬಹುದು. ആമേ സ്വർഗത്തിൽ ഉള്ളവൻ അവനാണ്. ಯಾಕಂದ್ರೆ ಪರಲೋಕದಲ್ಲಿ ಇರುವವನು ಅವನಾಗಿದ್ದ. അവൻ പറയും ഇതിലേ വാ, ಅವನೇ ಹೇಳ್ತಾನೆ, ನೀನು ಇದರಲ್ಲಿ ಬಾ, അതിലെ പോയി അവിടെ തന്നെ പോയി എത്തും. ಆ ದಾರಿಯಲ್ಲಿ ಹೋದ್ರೆ ನೀನು ತಲುಪೋದು ಪರಲೋಕಕ್ಕೆ ಆಗಿರ್ತದೆ, ಯಾವ ಸಂಶಯವೂ ಇಲ್ಲ. എന്തുകൊണ്ട് ഈ കഷ്ടത്തിന്റെ പോയി ജനിക്കത്തിന്റെ വെള്ളം പറയാൻ കാരണം ಯಾತಕ್ಕಾಗಿ ಈ ಕಷ್ಟದ ಅನ್ನ, ಅದರಲ್ಲಿ ಶ್ರಮದ ನೀರು ನಮಗೆ ಬರಲಿಕ್ಕೆ ಕಾರಣ എല്ലാവർക്കും അതാകണമെന്നില്ല. ಎಲ್ಲರಿಗೂ ಅದು ಬರ್ಬೇಕಂತಿಲ್ಲ. അതിന്റെ ഒന്നാമത്തെ അധ്യായത്തിൽ ഒന്നാമത്തെ വാക്യത്തിൽ കൊടുത്തിട്ടുണ്ട്. ಆದ್ರೆ ಒಂದನೇ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ. ഒന്നിന്റെ ഒന്നാം വായിച്ചാൽ ಅದರಲ್ಲಿ 30ನೇ 1ನೇ ವಾಕ್ಯವನ್ನು ಓದ್ರಿ. കർത്താവിനെ സ്തോത്രം. ಯೆಹೋವನು ಹೀಗೆ ನುಡಿಯುತ್ತಾನೆ, ಹಾ. ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಹಾ. ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಧಿಸಿ ಹಾ. ನನ್ನ ಆತ್ಮಪ್ರೇರಿತರಾಗದೆ ಹಾ. ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ಆದ ಕಾರಣ ಫರೋಹನ ಆಶ್ರಯದಿಂದ ನಿಮಗೆ ನಾಚಿಕೆ, ಐಗುಪ್ತವನ್ನು ಮೊರೆ ಹೋಗುವುದರಿಂದ ಅವಮಾನ. ಆ ಫರೋಹನ ಸಾಮಂತ ರಾಜರು
ಸಮಾಧಿಯಲ್ಲಿದ್ದರು. മതി. ഹല്ലേലൂയ. ಸಾಕು. ശ്രദ്ധിക്കുക, ಗಮನಿಸಿದ್ದೀವಿ. അത് കാരണമാണ് ಆ ಕಾರಣದಿಂದಾಗಿದೆ കഷ്ടത്തിന്റെ അപ്പോൾ ഞെരുക്കത്തിന്റെ അവൾ അനുഭവിക്കണം. ಈ ಕಷ್ಟದ ರೊಟ್ಟಿ ಶ್ರಮದ ನೀರನ್ನ ತಿನ್ಬೇಕಾಗಿ ಅಥವಾ ಅನುಭವಿಸಬೇಕಾಗಿ ಬರುವಂತದ್ದು. ദൈവസന്നിധിയിൽ ഞെരുക്കമില്ല. ದೇವರ ಸಮ್ಮುಖದಲ್ಲಿ ಎಂದಿಗೂ ನರಳಾಟವಿಲ್ಲ. ഞെരുക്കത്തെ മാറ്റുന്ന ദൈവം, ನರಳಾಟವನ್ನ ನೀಗಿಸುವವನಾಗಿದ್ದಾನೆ ದೇವರು. കഷ്ടത്തെ വിടുവിക്കുന്ന ദൈവം, ಕಷ್ಟದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ದೇವರು. ಆಗಿರೋದಾದ್ರೆ ಈ ಕಷ್ಟ ಹೇಗ್ ಬಂತು? അവർ പാപത്തോട് പാപം കൂട്ടുവാൻ ಅವರು ಪಾಪದ ಮೇಲೆ ಪಾಪವನ್ನು ಹೊರೋದಕ್ಕೆ എന്നോട് ആലോചന ചോദിക്കാതെ ನನ್ನೊಂದಿಗೆ ಆಲೋಚನೆಯನ್ನು ಕೇಳದೆ മിസ്രൈമിലേക്ക് പോയി. ಅವರು ಐಗುಪ್ತಕ್ಕೆ ಹೋದ್ರು. അവൻ പാപത്തോട് പാപം കൂട്ടുവാൻ ಪಾಪದ ಮೇಲೆ ಪಾಪವನ್ನು ಹೊರುವುದಕ್ಕಾಗಿ ആലോചന ചോദിക്കാതെ ನನ್ನೊಡನೆ ಆಲೋಚನೆಯನ್ನು ಕೇಳದೆ ಅವರು ಹೋದ್ರು. പേരാണ് ദൈവത്തോട് ആലോചന ചോദിക്കാതെ ജീവിക്കുന്നത്? ಎಷ್ಟು ಜನವಾಗಿದ್ದಾರೆ ಭೂಮಿಯಲ್ಲಿ ದೇವರ ಆಲೋಚನೆಯನ್ನ ಕೇಳದೆ ಬದುಕುವಂತವರು? എത്ര പേരാണ് ദൈവത്തോട് ആലോചന ചോദിക്കാതെ ജീവിക്കാൻ നോക്കുന്നത്? ಎಷ್ಟು ಜನವಾಗಿದ್ದಾರೆ ಭೂಮಿಯಲ್ಲಿ ದೇವರ ಆಲೋಚನೆಯನ್ನು ಕೇಳದೆ ಜೀವಿಸಲಿಕ್ಕಾಗಿ ಬಯಸುತ್ತಿರೋದು? ദൈവത്തോട് ആലോചന ചോദിക്കുന്ന ചെയ്യുന്ന ഓരോ കാര്യവും പാപത്തോടെ പാപം കൂട്ടും. ಅಲ್ಲಿ ದೇವರ ಆಲೋಚನೆಯನ್ನು ಕೇಳದೆ ಮಾಡುವಂತ ಎಲ್ಲ ವಿಷಯಗಳು ಪಾಪದ ಮೇಲೆ ಪಾಪದ ಲಗೇಜ್ ಅನ್ನ ಹೊರುವಂತೆ ಮಾಡ್ತಾರೆ. ഈ ലോകം ಯಾಕಂದ್ರೆ ಈ ಲೋಕ പാപത്തിലേക്ക് നടത്തുകയാണ്. ಪಾಪದೆಡೆಗೆ ನಮ್ಮ ನಡೆಸುವಂತದ್ದಾಗಿದೆ. ബന്ധിക്കപ്പെട്ട ലോകമാണ്. ಪಾಪದಲ್ಲಿ ಬಂಧಿಸಲ್ಪಟ್ಟ ಒಂದು ಲೋಕವಾಗಿದೆ ಈ ಲೋಕ. ശരീരം അതിലേക്ക് ആഗ്രഹിക്കപ്പെടും. ಈ ಶರೀರವು ಅದನ್ನಾಗಿದೆ ಬಯಸುವಂತದ್ದು. ദൈവത്തിന്റെ ആലോചന ചോദിക്കാതെ ജീവിക്കുന്നവരൊക്കെയും ದೇವರ ಆಲೋಚನೆಯನ್ನ ಕೇಳಿ ಜೀವಿಸದೇ ಇರುವ ಎಲ್ಲರೂ അവരെ പോലും അറിയാതെ ಅವರಿಗೆ ತಿಳಿಯದೆ പാപത്തോട് പാപം കൂട്ടിക്കൊണ്ടിരിക്കുകയാണ്. ಪಾಪದ ಮೇಲೆ ಪಾಪವನ್ನು ಹೊರುತ್ತಾ ಇದ್ದಾರೆ. പാപത്തോട് പാപം കൂട്ടുകയാണ്. ಪಾಪದ ಮೇಲೆ ಪಾಪವನ್ನು ಹೊರತಿದ್ದಾರೆ. ദൈവത്തിന്റെ ആലോചന നമുക്ക് വേണം. ದೇವರ ಆಲೋಚನೆ ನಮಗೆ ಬೇಕು. നമുക്കൊരാളുടെ ആലോചന കിട്ടാനുണ്ട്. ನಮಗೆ ಒಬ್ಬನ ಆಲೋಚನೆ ಲಭಿಸಬೇಕಿದೆ. നമ്മൾ ജീവിച്ചാൽ ಆ ಆಲೋಚನೆ ಪ್ರಕಾರ ನಾವು ಜೀವಿಸಿದರೆ ಮಾತ್ರವೇ നമുക്ക് പാപത്തോട് പാപം കൂട്ടാതിരിക്കാൻ പറ്റത്തുള്ളൂ. ನಾವು ಪಾಪದ ಮೇಲೆ ಪಾಪವನ್ನು ಹೊರದೇ ಇರ್ಲಿಕ್ಕೆ ಸಾಧ್ಯ. പാപത്തോട് പാപം കൂട്ടുന്നവർ അത് അറിയുന്നില്ല. ಪಾಪದ ಮೇಲೆ ಪಾಪವನ್ನು ಹೊರತಾ ಇರುವವರು ಅವರಿಗೆ ಗೊತ್ತಾಗ್ತಾ ಇಲ್ಲ. അവർ അറിയുന്നില്ല. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. അറിയുന്നില്ല. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. അറിയാത്തത് ಗೊತ್ತಾಗ್ದಿರೋ ಕಾರಣ ಏನು? ദൈവാത്മാവില്ല. ಅವರ ಒಳಗಡೆ ದೇವರ ಆತ್ಮ ಇಲ್ಲ. ആ ദൈവാത്മത്തിന്റെ കാരണം ദൈവാത്മത്തിന്റെ കാരണം ದೇವರ ಆತ್ಮ ಇಲ್ಲದೆ ಇರೋ ಕಾರಣ ಏನು? ദൈവ ആലോചന അവർ ഏറ്റെടുക്കുന്നില്ല. ದೇವರ ಆಲೋಚನೆಯನ್ನು ಅವರು ಅಂಗೀಕರಿಸ್ತಾ ಇಲ್ಲ. ആലോചന ഏറ്റെടുക്കുന്നതിന് ദൈവാത്മാവിരിക്കും. ದೇವರ ಆಲೋಚನೆಯನ್ನು ಅಂಗೀಕರಿಸುವವನ ಮೇಲಾಗಿದೆ ದೇವರ ಆತ್ಮ ಇರುವಂತದ್ದು. വായിക്കുന്നത് ಆ ಕಾರಣ ಬರ್ದಿದೆ, എന്നോട് ആലോചന ചോദിക്കാതെ ನನ್ನೊಡನೆ ಆಲೋಚನೆಯನ್ನು ಕೇಳದೆ ദൈവത്തോട് ചോദിക്കാതെ ചെയ്യുന്ന ഓരോ കാര്യങ്ങളും എത്ര വലിയ പാപമെന്നറിയാമോ? ದೇವರ ಬಳಿಯಲ್ಲಿ ಕೇಳದೆ ಮಾಡುವಂತ ಒಂದೊಂದು ವಿಷಯಗಳು ಎಷ್ಟು ದೊಡ್ಡ ಪಾಪ ಎಂಬುದಾಗಿ ನಿಮಗೆ ಗೊತ್ತೇ? എത്രത്തോളം വളർത്തിയ ಇಷ್ಟರ ಮಟ್ಟಿಗೆ ಬೆಳೆಸಿದ അപ്പനും അമ്മയും ತಂದೆ ತಾಯಿ ಮಕ್ಕಳು അവരോട് ചോദിക്കാതെ ಅಲ್ಲೆಲೂಯ, ತಂದೆ ತಾಯಿ ಇಷ್ಟರ ಮಟ್ಟಿಗೆ ಬೆಳೆಸಿದಂತ ತಂದೆ ತಾಯಿಗಳ ಬಳಿಯಲ್ಲಿ ಮಕ್ಕಳು ಏನನ್ನಾದ್ರೂ ಕೇಳದೆ അവർക്ക് ഇഷ്ടം പോലെ ಅವರು ಬಂದ ಇಷ್ಟ ಬಂದ ಹಾಗೆ ജീവിക്കുന്നതും ಜೀವಿಸೋದು, ಹೋಗೋದು, കാണുമ്പോൾ ನೋಡುವಾಗ മാതാപിതാക്കൾക്ക് ತಂದೆ ತಾಯಿಗಳಿಗೆ വേദന ഉണ്ടെങ്കിൽ ವೇದನೆ ಇರೋದಾದ കാൽവരി ക്രൂശിൽ ಕಲ್ವಾರಿ ಶಿಲುಬೆಯಲ್ಲಿ നമുക്ക് വേണ്ടി ನಮಗೋಸ್ಕರ മരിക്കാൻ തയ്യാറായ ಸಾಯುವುದಕ್ಕಾಗಿ ತನ್ನ ಪ್ರಾಣವನ್ನು ಬಿಟ್ಟುಕೊಟ್ಟ. അവരെ വിട്ടുകൊടുക്കാൻ ಅಲ್ಲೆಲೂಯ, ತನ್ನ ಮಗನನ್ನು ಕೂಡ ಬಿಟ್ಟುಕೊಡ್ಲಿಕ್ಕೆ പിതാവ് തയ്യാറായി. ತಂದೆ ಸಿದ್ಧನಾಗಿರೋದಾದ್ರೆ ദൈവത്തിന്റെ ಆ ದೇವರ ആ യേശുവിന്റെ ಆಲೋಚನೆ ചോദിക്കാൻ ಆಲೋಚನೆ ಕೇಳದೆ ഞാൻ ജീവിക്കുമ്പോൾ ನಾವು ಜೀವಿಸುವಾಗ പോലും അറിയാതെ ನಮಗೆ ಗೊತ್ತಿಲ್ಲದೆ ಈ ಲೋಕ നമ്മളെ ನಮ್ಮನ್ನ പാപത്തോട് ಪಾಪದ ಮೇಲೆ ಪಾಪವನ್ನ കൂട്ടിക്കൊണ്ടിരിക്കുന്നു. ಹೆಚ್ಚಿಸ್ತಾ ಇದೆ. പലരും അറിയാത്ത സംഭവമാണ്. ಅನೇಕರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಇದು. പലരും അറിയാത്ത സംഭവമാണ്. ಅನೇಕರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಇದು. ദൈവത്തിന്റെ ആത്മാവ് ದೇವರ ಆತ್ಮ എന്റെ മേൽ നിൽക്കുമ്പോൾ ನನ್ನ ಮೇಲಿರುವಾಗ ആലോചനയോട് പറഞ്ഞു തരുന്നില്ലെങ്കിൽ ಆಲೋಚನೆಯನ್ನು ನನಗೆ ಹೇಳ್ಕೊಡ್ತಾ ಇಲ್ಲ. ഞാൻ ചെയ്യുന്നത് ശരിയെന്ന് എനിക്ക് തോന്നാൻ ನಾನು ಮಾಡ್ತಿರೋದೇ ಸರಿ ಅಂತ ನನಗೆ ಅನ್ನಿಸ್ತದೆ. ഒരിക്കലും ആകത്തില്ല. ಎಂದಿಗೂ ಹಾಗಲ್ಲ. അത് എന്നോട് ആലോചന ചോദിച്ചില്ലെങ്കിൽ ಅಲ್ಲಿ ದೇವರು ಹೇಳ್ತಿದ್ದಾರೆ, ನನ್ನೊಡನೆ ನೀವು ಆಲೋಚನೆ ಕೇಳದೇ ಇದ್ರೆ അവരുടെ പേര് പറഞ്ഞിട്ടില്ല. ಅವರ ಹೆಸರನ್ನೇ ಹೇಳಿಲ್ಲ. പാപത്തോട് പാപം കൂട്ടിക്കൊണ്ടിരിക്കും. ಆದ್ರೆ ಅಂತವರು ಪಾಪದ ಮೇಲೆ ಪಾಪವನ್ನು ಹೊರುತ್ತಿದ್ದಾರೆ. അവർ പാപം ചിന്തിക്കും. ಅವರು ಪಾಪವನ್ನೇ ಯೋಚಿಸ್ತಾರೆ. പാപം നോക്കും. ಅವರು ಪಾಪವನ್ನೇ ನೋಡ್ತಾರೆ. പാപത്തിലേക്ക് നടക്കും. ಅವರು ಪಾಪದಲ್ಲೇ ನಡೀತಾರೆ. ലോകം മുഴുവൻ അതിൽ പെട്ടിരിക്കും. ಯಾಕಂದ್ರೆ ಲೋಕ ಪೂರ್ತಿ ಆ ಉರುಳಿ ಮೇಲಾಗಿದೆ ಇರೋದು. രക്ഷപ്പെടാൻ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ പറയുന്നു. ದೇವರು ಹೇಳ್ತಿದ್ದಾರೆ, എന്നോട് ആലോചന ചോദിക്കാതെ ഒരു കാര്യം ചെയ്യരുത്. ನನ್ನೊಡನೆ ಆಲೋಚನೆಯನ್ನು ಕೇಳದೆ ಒಂದು ವಿಷಯವನ್ನು ಮಾಡಬಾರದು. ഇന്ന് പകല ಈ ಹಗಲು സ്വർഗ്ഗത്തിൽ പോകാൻ ആഗ്രഹിക്കുന്ന ತಾನು ಹೋಗ್ಲಿಕ್ಕಾಗಿ ಬಯಸುವ ദൈവത്തെ വേണ്ടി നിൽക്കുന്ന ದೇವರಿಗಾಗಿ ನಿಂತಿರುವ പൈതല് ದೇವರ ಮಗುವೆ ദൈവാത്മാവ് ദുഃഖിക്കുന്നു. ದೇವರ ಆತ್ಮ ದುಃಖ ಪಡ್ತಿದ್ದಾರೆ. അവരോട് ചോദിക്കാതെ ದೇವರ ಬಳಿಯಲ್ಲಿ ಕೇಳದೆ തീരുമാനിക്കുന്ന ನೀನು ತೀರ್ಮಾನಿಸುವ ഓരോ കാര്യങ്ങളെയും ಒಂದೊಂದು ವಿಷಯಗಳು പരിശുദ്ധാത്മാവ് ಪವಿತ್ರಾತ್ಮನು നിന്നെ സ്നേഹിക്കുന്നത് കൊണ്ട് ನಿನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ അവൻ സംസാരിക്കുന്നു. ಈ ಹಗಲುಗಳಲ್ಲಿ ಮಾತನಾಡ್ತಿದ್ದಾನೆ. ദൈവത്തോട് ചോദിക്കാതെ ഒരു കാര്യം ചെയ്യരുത്. ನೀನು ನಿನ್ನ ದೇವರ ಬಳಿಯಲ್ಲಿ ಕೇಳದೆ ಒಂದು ವಿಷಯವನ್ನು ಮಾಡಬಾರದು. ഹല്ലേലൂയ. ഹല്ലേലൂയ. ಆಮೆನ್. മേലുദ്യോഗസ്ഥന്മാരോട് ಮೇಲಧಿಕಾರಿಗಳಿಗೆ താഴെയുള്ള ഉദ്യോഗസ്ഥൻ ಅದೇ ಕೆಳಗಡೆ ಇರುವಂತ ಒಬ್ಬ ನೌಕರಿಯವನು ചോദിക്കാതെ ഒരു കാര്യം ചെയ്താൽ ಮೇಲಾಧಿಕಾರಿಯ ಬಳಿಯಲ್ಲಿ ಕೇಳದ ಒಂದು ವಿಷಯ ಮಾಡಿದ್ರೆ അതിന്റെ മേൽ കുറ്റം വരാൻ സാധ്യതയുണ്ട്. ಅವನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ഒരു ജോലി ചെയ്യുന്നവൻ ಒಂದು ಕೆಲಸ ಮಾಡುವವನು സ്ഥാപനത്തോട് ചോദിക്കാതെ ಆ ಕಂಪನಿ
ಕಂಪನಿ ಬಳಿಯಲ್ಲಿ ಕೇಳದೆ അവന്റെ ഇഷ്ടത്തിന് ചെയ്തു കൊടുത്താൽ ತನ್ನ ಇಷ್ಟದಂತೆ ಏನಾದ್ರೂ ಮಾಡಿದ್ರೆ അല്ലെ ചിലപ്പോ ജോലി പോവാൻ സാധ്യതയുണ്ട്. ಕೆಲವೊಮ್ಮೆ ಅವನ ಕೆಲಸ ಕೂಡ ನಷ್ಟಪಡುವ ಸಾಧ್ಯತೆ ಇದೆ. അങ്ങനെയാണെങ്കിൽ ಆಗಿರುವುದಾದ್ರೆ ഇങ്ങനെയുള്ള മനുഷ്യന്മാരത് ചെയ്തു വരും. ಈಗಿರುವಂತ ಕಂಪನಿಯಲ್ಲಿ ಕೆಲಸ ಮಾಡುವಂತ ಮೇಲಾಧಿಕಾರಿಗಳಾಗಿರುವಂತ ಮನುಷ್ಯರೇ ಹಾಗೆ ಮಾಡುವುದಾದ್ರೆ എന്റെ ദൈവം സർവശക്തിയുള്ള ദൈവം. ನನ್ನ ದೇವರು ಸರ್ವಶಕ್ತಿಯುಳ್ಳ ದೇವರು, മാത്രം നിങ്ങളെ സ്നേഹിക്കുന്ന ദൈവം. ಆತನ ಬಹಳಷ್ಟು ನಿಮ್ಮನ್ನು ಪ್ರೀತಿಸುವ ದೇವರು. അവൻ കാരണം നമ്മളെ ശ്വാസം വിടുന്നത്. ಆತನಿಂದಲೇ ನಾವು ಉಸಿರಾಡ್ತಾ ಇರೋದು. അവൻ കാരണം നാം കിടന്നുറങ്ങുന്നത്. ಆತನಿಂದಲೇ ನಾವು ಮಲಗುತ್ತಾ ಇರೋದು. അവൻ കാരണം നമ്മൾ ഇവിടെ ഇരിക്കുന്നത്. ಆತನಿಂದಲೇ ನಾವಿಲ್ಲಿ ಕುಳಿತಿರೋದು. അത്രത്തോളം അവൻ നമ്മളെ നോക്കുന്നു. ಅಷ್ಟರ ಮಟ್ಟಿಗೆ ಆತ ನಮ್ಮನ್ನು ನೋಡುವವನು. അത്രത്തോളം അവൻ നമ്മളെ സ്നേഹിക്കുന്നു. ಅಷ್ಟರ ಮಟ್ಟಿಗೆ ಅವನು ನಮ್ಮನ್ನು ಪ್ರೀತಿಸುವಾಗ ആലോചന ചോദിക്കാതെ ಆತನ ಬಳಿ ಒಂದು ಆಲೋಚನೆ ಕೇಳದೆ ജീവിക്കരുത്, ಜೀವಿಸಬಾರದು, കാര്യം ചെയ്യരുത്. ಒಂದು ವಿಷಯವನ್ನು ಮಾಡಬಾರದು. ಕಾರಣ ദൈവത്തിന് ದೇವರಿಗೆ നീ നടക്കേണ്ട വഴി ನೀನು ನಡೆಯಬೇಕಾದ ದಾರಿ ദൈവത്തിന് അറിയണമെന്നുണ്ട്. ದೇವರಿಗೆ ತಿಳಿಸಬೇಕು ಅಂತ ಇದೆ. ആ വഴി ಆ ದಾರಿ ദൈവത്തിന്റെ വഴിയാണ്. ದೇವರ ದಾರಿಯಾಗಿದೆ. അതിലൂടെ നടത്തുവാനാണ് ಅದರಲ್ಲಿ ನಡೆಸಲಿಕ್ಕಾಗಿದೆ. ആലോചന ചോദിക്കാൻ പറയുന്നു. ಆಲೋಚನೆಯನ್ನು ನನ್ನ ಬಳಿಯಲ್ಲಿ ಕೇಳ್ರಿ ಅಂತ ದೇವರು ಹೇಳ್ತಿರೋದು. ഹല്ലേലൂയ. ಆಮೆನ್. ഞാനൊരു കാര്യം വിളിച്ചു ನಾನು പറയട്ടെ. ವಿಷಯ ಕೂಗಿ ಹೇಳ, ആ വഴി കൂടെ നടക്കുമ്പോൾ ಈ ದಾರಿಯಲ್ಲಿ ನಡೆಯುವಾಗ ചിലപ്പോൾ ഒറ്റയ്ക്കായെന്ന് വരാം. ಕೆಲವೊಮ್ಮೆ ಒಂಟಿ ಆಗ್ಬಿಡಬಹುದು. അല്ല, സാരമില്ല. ಪರವಾಗಿಲ್ಲ. ദൈവം നിന്നോട് ദൃഷ്ടി വെച്ച് ആലോചന പറഞ്ഞു. ದೇವರು ನಿಮ್ಮ ಮೇಲೆ ದೃಷ್ಟಿಟ್ಟು ಆಲೋಚನೆ ಹೇಳ್ತಾನೆ. അല്ല, ഈ വഴി കൂടെ പോകുമ്പോൾ ദൈവം നിന്നോട് ആലോചന പറഞ്ഞുകൊണ്ടിരിക്കും. ಈ ದಾರಿಯಲ್ಲಿ ಹೋಗುತ್ತಿರುವಾಗ ದೇವರು ನಿಮಗೆ ಆಲೋಚನೆ ಹೇಳ್ತಾನೆ ಇರ್ತಾರೆ. എത്ര പേർക്ക് ദൈവാലോചന കേൾക്കാൻ താല്പര്യം? ಎಷ್ಟು ಜನರಿಗೆ ದೇವರ ಆಲೋಚನೆ ಕೇಳಲಿಕ್ಕೆ ಮನಸ್ಸಿದೆ? ദൈവത്തിന്റെ വഴി കൂടെ നടക്കാൻ നീ കേൾക്കുക. ದೇವರ ದಾರಿಯಲ್ಲಿ ನಡೀಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? നീ സ്വപ്നത്തിലൂടെ കേൾക്കും. ನಿನ್ ಕನಸಲ್ಲಿ ದೇವರ ಆಲೋಚನೆ ಕೇಳ್ತೀವಿ, ദർശനത്തിലൂടെ കേൾക്കും. ನಿನ್ ದರ್ಶನದಲ್ಲಿ ಕೇಳ್ತೀವಿ, നിന്റെ പ്രാർത്ഥന മുറിക്കാതെ കേൾക്കും. ನಿನ್ನ ಪ್ರಾರ್ಥನೆ ಕೋಣೆಯಲ್ಲಿ ನೀನ್ ದೇವರ ಆಲೋಚನೆ ഒരു ಕೇಳ್ತೀಯ. വിഷയം വരുമ്പോൾ ಒಂದು ಸಮಸ್ಯೆ ಬರುವಾಗ ദൈവ ശബ്ദം അറിയും. ನೀನ ಈ ಶಬ್ದವನ್ನು ತಿಳಿತೀಯ. ദൈവത്തിന്റെ വഴിയിലൂടെ സഞ്ചരിക്കുകയാണെങ്കിൽ ದೇವರ ದಾರಿಯಲ್ಲಿ ಪ್ರಯಾಣ ಮಾಡುವುದಾದ್ರೆ ഇന്ന് നമ്മൾ മൊത്തം നോക്കിയാൽ ಇವತ್ತು ನಾವು ಪರಿಪೂರ್ಣವಾಗಿ ನೋಡಿದ್ರೆ, ആരാധനയ്ക്ക് പോകുന്നവരെ മൊത്തം നോക്കിയാൽ ಆರಾಧನೆಗೆ ಹೋಗುವಂತ ಎಲ್ಲರನ್ನು ಒಟ್ಟಾರೆಯಾಗಿ ನೋಡುವುದಾದ್ರೆ എന്ത് ചെയ്യുന്നത് അവർക്ക് പോലും അറിയില്ല. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ദൈവ ശബ്ദം കേട്ടാണോ ജീവിക്കുന്നത്? ಅವರು ದೇವರ ಶಬ್ದವನ್ನು ಕೇಳಿ ആരുടെ ಜೀವಿಸ್ತಿದ್ದಾರೆ. ശബ്ദം കേട്ടാ ജീവിക്കുന്നത്? ಯಾರ ಶಬ್ದ ಕೇಳಿ ಜೀವಿಸ್ತಿದ್ದಾರೆ? യേശു പറയുകയാണ്, ಯೇಸು ಹೇಳ್ತಿದ್ದಾರೆ, ഈ ആടുകൾ എന്റെ ശബ്ദം ನನ್ನ കേൾക്കും. ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತವೆ, എന്റെ മക്കൾ എന്റെ ശബ്ദം കേൾക്കും. ನನ್ನ ಮಕ್ಕಳು ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತಾರೆ. ഒരു കാര്യം വിളിച്ചു പറയാം. ನಾನೊಂದು ವಿಷಯ ಕೂಗಿ ಹೇಳ್ತೇನೆ. ഹല്ലേലൂയ. ഒരു പാസ്റ്റർ ಒಬ್ಬ ಸೇವಕ അവരോട് ചോദിക്കാതെ ಅವರ ಬಳಿಯಲ್ಲಿ ಕೇಳಿದ, ആരാധിക്കാൻ വരുന്നത് ദൈവ പൈതൽ ಆರಾಧನೆ ಬರುವಂತ ಒಬ್ಬ ದೇವರ ಮಗ ചില കാര്യം ചെയ്യുമ്പോൾ ಕೆಲವೊಂದು ವಿಷಯಗಳನ್ನ ತನ್ನಗೆ ಇಷ್ಟವಾದ ರೀತಿಯಲ್ಲಿ ಮಾಡುವಾಗ പുറത്ത് കാണിച്ചില്ലേലും ಅವರು ಹೊರಗಡೆ ತೋರಿಸಿಲ್ಲ. അവരുടെ ഉള്ളിലൊരു വിഷമം ಆ ഉണ്ടാവും. ಸೇವಕನ ಹೃದಯದ ಅಂತರಾಳದಲ್ಲಿ ಒಂದು ವೇದನೆ ಇರ್ತದೆ. ಒಬ್ಬ ಮಗ അപ്പനോട് ചോദിക്കാതെ ತಂದೆ ಬಳಿಯಲ್ಲಿ ಕೇಳಿದ, അവരോട് പറയാതെ ತಾಯಿಗೆ ಹೇಳಿದ, അവരുടെ ഇഷ്ടത്തിന് പോകുമ്പോൾ ತನ್ನ ಇಷ್ಟಕ್ಕೆ ಹೋಗುವಾಗ അവർക്ക് വേദന ഉണ്ടാവും. ಅವರಿಗೆ ವೇದನೆ ഇതെല്ലാം ಉಂಟಾಗುತ್ತೆ. നമുക്ക് അറിയുന്ന കാര്യങ്ങൾ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. എന്നാൽ ಆದ್ರೆ ദൈവം എത്രത്തോളം ದೇವರೆಷ್ಟರ ಮಟ್ಟಿಗೆ നമ്മളെ പരിപാലിച്ചുകൊണ്ടിരിക്കുമ്പോൾ, ನಮ್ಮನ್ನ ಪರಿಪಾಲಿಸ್ತಿರುವಾಗ, സ്നേഹിച്ചുകൊണ്ടിരിക്കുമ്പോൾ, ನಮ್ಮನ್ನು ಪ್ರೀತಿಸ್ತಾ ಇರುವಾಗ, നടത്തിക്കൊണ്ടിരിക്കുമ്പോൾ ನಡೆಸ್ತಾ ಇರುವಾಗ ദൈവ ആലോചന ചെയ്യാതെ ದೇವರ ಬಳಿಯಲ್ಲಿ ಒಂದು ಆಲೋಚನೆ ಕೇಳಿದೆ. ಜೀವಿಸೋದು പരിശുദ്ധാത്മ ദുഃഖിക്കുകയാണ്. ಪವಿತ್ರಾತ್ಮನ್ ದುಃಖ ಪಡ್ತಿದ್ದಾನೆ, പരിശുദ്ധൻ ദുഃഖിക്കുകയാണ്. ಪವಿತ್ರಾತ್ಮನ್ ದುಃಖ ಪಡ್ತಿದ್ದಾನೆ. ദൈവത്തിന്റേതാണെന്നുള്ള ഉറപ്പെന്താണ്? ನೀನು ದೇವರವನಾಗಿದ್ದೀಯ ಅನ್ನುವಂತ ದೃಢತೆ ಏನು? നിന്റെ മേൽ ദൈവാത്മാവുണ്ട്. ನಿನ್ನ ಮೇಲೆ ದೇವರ ಆತ್ಮ ಇದ್ದಾನೆ. ಕಾರಣ എന്റെ ആത്മാവിലത്തെ എനിക്കുള്ളവനല്ല. ಯೇಸು ಹೇಳ್ತಾರೆ, ನನ್ನ ಆತ್ಮ ಇಲ್ಲದವನು ನನಗಿರುವವನಲ್ಲ. ദൈവത്തിന്റെ ആത്മാവ് അകത്തുള്ളവൻ ದೇವರ ಆತ್ಮ ಒಳಗಡೆ ಇರುವವನು ദൈവത്തോട് ആലോചന ചോദിക്കും. ದೇವರ ಆಲೋಚನೆ ಕೇಳ್ತಾನೆ. ദൈവത്തിന്റെ ഭാഗം അകത്തുള്ളവൻ ದೇವರ ಆತ್ಮ ಒಳಗಡೆ ಇರುವವನು ദൈവത്തിന്റെ ആത്മാവിനെ അനുസരിച്ച് പോകും. ದೇವರ ಆತ್ಮನನ್ನ ಅನುಸರಿಸಿ ಪ್ರಯಾಣ ಮಾಡ್ತಾನೆ. ഒറ്റയ്ക്കായിട്ട് ಕೆಲವೊಮ್ಮೆ ಆ ರೀತಿಯಲ್ಲಿ ಪ್ರಯಾಣ ಮಾಡುವಾಗ ಒಂಟಿ ಆಗಬಹುದು. ദൈവം കൂടെ ഉണ്ടാവും. ಆದ್ರೆ ದೇವರ ಅವನ ಜೊತೆ ಇರ್ತಾನೆ. ദൈവം കൂടെ ഉണ്ടാവും. ದೇವರು ಅವರ ಜೊತೆ ಇರ್ತಾರೆ. അപ്പനും അമ്മയും ತಂದೆ ತಾಯಿ സഹോദരങ്ങളും ಸಹೋದರರು ഇല്ലാത്തവർക്ക് ಇಲ್ಲದೇ ആ ಇರುವವರಿಗೆ വേദന ഭയങ്കരമായിരിക്കും. ಆ ವೇದನೆ ಭಯಂಕರವಾಗಿರುತ್ತೆ. ദൈവം കൂടെ ഉണ്ടെങ്കിൽ ಆದ್ರೆ ದೇವರ ಜೊತೆಲಿದ್ದಾರೆ അപ്പനെക്കാളും ತಂದೆಗಿಂತ അമ്മയെക്കാളും ತಾಯಿಗಿಂತ സഹോദരങ്ങളെക്കാളും ಸಹೋದರರಿಗಿಂತ എല്ലാവരും ഉള്ളതിനേക്കാൾ ಎಲ್ಲರೂ ಇರೋದಕ್ಕಿಂತ ഏറ്റവും നല്ലതായി മാറും. ಬಹಳ ಒಳ್ಳೆಯದಾಗಿರ್ತದೆ ದೇವರ ಜೊತೆಲಿರುವಂತದ್ದು. ഒരു ജോലിയില്ലാത്തവർക്ക് ಒಂದು ಕೆಲಸ ಇದ್ದವರಿಗೆ ബുദ്ധിമുട്ടറിയാം. ಅದರ ಕಷ್ಟ ಏನಂತ ಗೊತ್ತು. ആ ജോലി ഇല്ലെങ്കിൽ ಅದರ ಕೆಲಸ ಇಲ್ಲದೆ ಇದ್ರು യേശു കൂടെ ഉണ്ടെങ്കിൽ ಯೇಸು ನಿಮ್ಮ ಜೊತೆಲಿದ್ದರೆ അവന്റെ എല്ലാ ബുദ്ധിമുട്ടും ദൈവം മാറും. ಅವರ ಎಲ್ಲ ಕೊರತೆಗಳನ್ನು ದೇವರು ನೀಗಿಸ್ತಾರೆ. യഹോവ എന്റെ ഇടയനാകുന്നു. ಯೆಹೋವನು ನನಗೆ ಕುರುಬನು, എനിക്ക് മുട്ടുണ്ടാകാം. ನಾನು ಕೊರತೆ ಪಡೋದಿಲ್ಲ. ഹല്ലേലൂയ. മറ്റുള്ളവർക്കുള്ളത് പോലെ ಆದರೆ ಬೇರೆಯವರಿಗೆ ಇರುವ ಹಾಗೆ നമുക്ക് വേണ്ടത് ನಮಗೆ ಬೇಕಾಗಿರುವುದು നമുക്ക് ഇല്ലാതിരിക്കുമ്പോൾ ನಮಗಿಲ್ಲದೆ ಇರುವ ಹಾಗೆ മറ്റുള്ളവരുടെ മുമ്പിൽ ಬೇರೆಯವರ ಮುಂದೆ നമ്മൾ ലജ്ജിക്കുമ്പോൾ ನಾವು ಲಜ್ಜೆಗೊಳಗಾಗುವಾಗ കൂടെ ഉണ്ടെങ്കിൽ ದೇವರ ಜೊತೆಯಲ್ಲಿದ್ದರೆ ലജ്ജിക്കാൻ ദൈവം അനുവദിക്കത്തില്ല. ಲಜ್ಜೆಗೊಳಪಡಲಿಕ್ಕೆ ದೇವರು ಅನುಮತಿಸೋದಿಲ್ಲ. എത്ര നല്ലവനാണ് ദൈവം. ಎಷ್ಟು ಒಳ್ಳೆಯವನಾಗಿದ್ದಾನೆ ನಮ್ಮ ದೇವರು, ಎಷ್ಟು ಒಳ್ಳೆಯವನ ನಮ್ಮ ದೇವರು. നമുക്ക് വേണ്ടി സപ്പോർട്ട് ചെയ്യാൻ ನಮಗೋಸ್ಕರ ಸಪೋರ್ಟ್ ಮಾಡ್ಲಿಕ್ಕೆ മറ്റുള്ളവരെ പോലെ ಬೇರೆಯವರ ಹಾಗೆ ആരുമില്ലെങ്കിൽ ಯಾರು ಇಲ್ಲದೆ ಇದ್ರು ഒറ്റയ്ക്കാണെങ്കിലും ಒಂಟಿಯಾಗಿದ್ರು ദൈവം കൂടെ ഉണ്ടെങ്കിൽ ದೇವರ ಜೊತೆಯಲ್ಲಿದ್ರೆ എല്ലാം ഉള്ളതിനേക്കാൾ കൂടുതൽ ಎಲ್ಲರೂ ಇರೋದಕ್ಕಿಂತ ಹೆಚ್ಚಾಗಿರ್ತದದು. ഹല്ലേലൂയ. ಆಮೆನ್. ദാവീദിന്റെ കൂടെ ದಾವೀದನ ಜೊತೆಯಲ್ಲಿ ആരും കൂടെ ഇല്ലെങ്കിൽ ಯಾರ ಜೊತೆಯಲ್ಲಿ ಇಲ್ಲದೆ ಇದ್ರು അവന്റെ മുമ്പിൽ ಅವನ ಮುಂದೆ ശത്രുവിന് ವೈರಿಗೆ ഒന്നും ചെയ്യാൻ പറ്റുന്നില്ല. ಏನು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ. ಕಾರಣ ദൈവം അവരോട് കൂടെ. ದೇವರು ದಾವೀದನ ಜೊತೆಯಲ್ಲಿದ್ದನು. നിങ്ങൾ പറയട്ടെ, ನಾನು ನಿಮಗೊಂದು ವಿಷಯ ಹೇಳ, ആളുകളെ ചോദിക്കാത്ത കാര്യം ചെയ്യരുത്. ದೇವರ ಆಲೋಚನೆ ಕೇಳದ ಒಂದು ಕಾರ್ಯವನ್ನು ಮಾಡಬಾರದು.
ദൈവത്തോട് ആലോചന ചോദിക്കണം. ದೇವರ ಆಲೋಚನೆ ಕೇಳಬೇಕು. ആ കാരണം ദൈവം നമ്മുടെ പിതാവാണ്. ಯಾಕಂದ್ರೆ ದೇವರು ನಮ್ಮ ತಂದೆಯಾಗಿದ್ದಾನೆ. പിതാവറിയാതെ മകനൊരു കാര്യം ചെയ്യുന്നില്ല. ತಂದೆಗೆ ತಿಳಿಯದೆ ಮಗನೊಂದು ವಿಷಯವನ್ನ ಮಾಡ್ತಾ ಇಲ್ಲ. ഹല്ലേലൂയ. ಆಮೆನ್. പിതാവിനാ ജനിച്ചത് നമ്മൾ. ತಂದೆಯಿಂದ ಹುಟ್ಟಿದವರಾಗಿದ್ದೇವೆ ആ ನಾವು. പിതാവിനോട് ചോദിക്കാതെ മകൻ ഒരു കാര്യം ചെയ്തിട്ടില്ല. ಆ ತಂದೆಯಿಂದ ಹಲ್ಲೆಲೂಯ ಕೇಳದೆ ಅಲ್ಲಿ ಮಗನೊಂದು ವಿಷಯವನ್ನ ಮಾಡಿಲ್ಲ. യേശു ഭൂമിയിൽ ജീവിച്ചപ്പോൾ ಯೇಸು ಈ ಭೂಮಿಯಲ್ಲಿ ಜೀವಿತವಾಗಿದ್ದಾಗ പിതാവിനോട് ചോദിക്കാതെ ഒരു കാര്യം ചെയ്തിട്ടില്ല. ತಂದೆ ಬಳಿಯಲ್ಲಿ ಕೇಳದೆ ಒಂದು ವಿಷಯವನ್ನು ಕೂಡ ಮಾಡಲಿಲ್ಲ. യേശു പറയുകയാണ്, ಯೇಸು ಹೇಳ್ತಾರೆ, എന്റെ പിതാവ് പ്രവർത്തിക്കുന്നു, ನನ್ನ ತಂದೆ ಕಾರ್ಯ ಮಾಡ್ತಿದ್ದಾರೆ, ഞാൻ പ്രവർത്തിക്കുന്നു. ಆದ ಕಾರಣ ನಾನು ಕಾರ್ಯ ಮಾಡ್ತೀನಿ. മറിയോട് പറയൂ, ಮರಿಯಳಿಗೆ ಹೇಳಿದನು, എന്റെ പിതാവ് ഇരിക്കേണ്ടത് ನನ್ನ ತಂದೆಯ ಮನೆಯಲ್ಲಿ ನಾನು ಇರಬೇಕಲ್ಲ. ആമേൻ. യേശു എന്ത് ചെയ്താലും ಯೇಸು ಏನ್ ಮಾಡಿದ್ರು പിതാവുമായിട്ട് ആലോചന ചെയ്യുന്നത്. ತಂದೆಯ ಆಲೋಚನೆ ಕೇಳ್ಬಿಟ್ಟಾಗಿದೆ ಯೇಸು ಈ ಭೂಮಿಯಲ್ಲಿ ಮಾಡಿದ್ದು. ആമേൻ. യേശുവിന് ശേഷം ಯೇಸುವಿನ ನಂತರ ആത്മീയത്തിൽ വീണ്ടും ജനിച്ചവർ, ಆತ್ಮಿಕತೆಯಲ್ಲಿ ಹೊಸದಾಗಿ ಹುಟ್ಟಿದವರು, സഹോദരങ്ങളായിട്ട് വരുന്നത്. ಸಹೋದರ ಆ ಯೇಸುವಿನ ಸಹೋದರರಾಗಿದೆ ಮಾರ್ಪಡೋದು, ಸಹೋದರರಾಗಿ ಆಗಿದೆ ಮಾರ್ಪಡೋದು. അങ്ങനെ വരുമ്പോൾ ಹಾಗಿರುವಾಗ ആത്മാവിൽ ജനിച്ചവർ, ನಾವು ಆತ್ಮದಲ್ಲಿ ಹುಟ್ಟಿದವರು. ഹല്ലേലൂയ. ಆಮೆನ್. എല്ലാവരെയും അല്ല ഞാൻ ഉദ്ദേശിക്കുന്നത്. ಎಲ್ಲರ ಬಗ್ಗೆ ಅಲ್ಲ ನಾನು ಹೇಳಿದ್ದು. ആത്മാവിൽ ജനിച്ചവർ, ಆತ್ಮದಲ್ಲಿ ಹುಟ್ಟಿದವರು, ദൈവത്തോട് ആലോചന ചോദിച്ചു വേണം പോകാൻ. ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳಿ ಆಗಿದೆ ಹೋಗ್ಬೇಕಾಗಿರೋದು. യേശു നമുക്കൊരു മാതൃകയാണ്. ಯೇಸು ನಮಗೊಂದು ಮಾದರಿ അത് ಆಗಿದೆ. തെളിയിച്ചു യേശു. ಅದನ್ನ ಯೇಸು ಪ್ರಕಟ ಮಾಡಿದ್ರು. അതേപോലെ ಇದೇ ರೀತಿ ഏത് കാര്യം ദൈവത്തോട് ചോദിക്കാതെ ചെയ്യരുത്. ಯಾವುದೇ ವಿಷಯವನ್ನ ದೇವರಿಂದ ಕೇಳದೆ ನಾವು ಮಾಡಬಾರದು. ദൈവത്തോട് ചോദിക്കാൻ ചില കാര്യങ്ങൾ ചില തീരുമാനിക്കാറുണ്ട്. ದೇವರ ಬಳಿಯಲ್ಲಿ ಕೇಳದೆ ಕೆಲವೊಂದು ವಿಷಯಗಳನ್ನ ಕೆಲವರು ഈ ತೀರ್ಮಾನಿಸ್ತಾರೆ. ലോകത്തിലെ ആൾക്കാരുമായിട്ട്, ಈ ಲೋಕದ ಜನಗಳೊಂದಿಗೆ ಸೇರಿ, ജഡീകന്മാരുമായിട്ട്, ಶಾರೀರಿಕ ವ್ಯಕ್ತಿಗಳೊಂದಿಗೆ ಸೇರಿ ಕೆಲವು ತೀರ್ಮಾನ ತಗೊಳ್ತಾರೆ. പ്രാകൃത മനുഷ്യരുമായിട്ട്, ಪ್ರಾಕೃತ ವ್ಯಕ್ತಿಗಳೊಂದಿಗೆ ಸೇರಿ. അത് സഭയിലുണ്ടോ? ಅದು ಸಭೆಯೊಳಗಡೆ ಇದೆಯಾ? ദൈവമക്കളിലുണ്ടോ? ದೇವರ ಮಕ್ಕಳಲ್ಲಿ ಇದೆಯಾ? ഉണ്ടെങ്കിൽ തെറ്റാണ്. ಇದ್ರೆ ಅದು ತಪ್ಪು. ಕಾರಣ ഇതേ വായിച്ച സ്ഥലത്ത് പറഞ്ഞു, ಇದೇ ಓದಿದ ವಾಕ್ಯದಲ್ಲಿ ನೋಡಿದ್ರೆ, എന്നോട് ആലോചന ചോദിക്കാതെ ನನ್ನೊಡನೆ ಆಲೋಚನೆ ಕೇಳದೆ സ്ത്രീമിൽ ആലോചന ചോദിക്കുന്നു. ಐಗುಪ್ತದೊಂದಿಗೆ ಅವರ ಆಲೋಚನೆ ಕೇಳಿಸಿದ್ದಾರೆ. എന്ന് പറയുന്ന വാക്കിന്റെ ಐಗುಪ್ತ ಎಂಬ ಮಾತಿನ ಅರ್ಥ ഈ ലോകത്തെ കാണിക്കുക. ಈ ಲೋಕವನ್ನಾಗಿದೆ ಐಗುಪ್ತ ಇಸ್ರಾಯೇಲ್ ಜನಗಳಿಗೆ. ಆದರೆ ಐಗುಪ್ತ ശത്രുവായിരുന്നു, ವೈರಿಯಾಗಿತ್ತು. എന്ന ദൈവമക്കൾക്ക് ಆದ್ರೆ ದೇವರ ഈ ಮಕ್ಕಳಿಗೆ ലോകത്തിലെ ശക്തി, ಈ ಲೋಕದ ಶಕ್ತಿ, ലോകത്തിന്റെ മോഹം, ಲೋಕದ ಮೋಹ ശത്രുവാണ്. ಶತ್ರುವಾಗಿದ್ದಾನೆ. എന്നാൽ ಆದ್ರೆ അതിലുള്ളവരുമായിട്ട് ಅದರಲ್ಲಿ ಇರುವವರೊಂದಿಗೆ ആലോചന ചെയ്യുന്ന കാര്യങ്ങൾ, ಆಲೋಚನೆ ಕೇಳಿ ನಾವು ಮಾಡುವಂತ ವಿಷಯ, ആലോചന തുടങ്ങുന്ന കാര്യങ്ങൾ ಆಲೋಚನೆ ಮಾಡಿ ನಾವು ಪ್ರಾರಂಭಿಸುವ ವಿಷಯ ദൈവത്തിന് ഇഷ്ടമല്ല. ದೇವರಿಗೆ ಇಷ್ಟವಲ್ಲ. ദൈവത്തിന് ഇഷ്ടമല്ല. ದೇವರಿಗೆ ಅದು ಇಷ್ಟವಲ್ಲ. ദൈവം പറയുകയാണ്, ದೇವರು ಹೇಳ್ತಿದ್ದಾರೆ, എന്നോട് ആലോചന ചോദിക്കാതെ ನೀವು ನನ್ನೊಡನೆ ಆಲೋಚನೆ ಕೇಳದೆ സ്ത്രീമേരെ കൂട്ടുപിടിക്കുന്നു, ಐಗುಪ್ತರನ್ನ ಜೊತೆ ಸೇರ್ತಾ ಇದ್ದೀರಾ, ശരീരന്മാരെ കൂട്ടുപിടിക്കുന്നു, ಶಾರೀರಿಕ ವ್ಯಕ್ತಿಗಳೊಂದಿಗೆ ಜೊತೆ ಸೇರ್ತಾ ಇದ್ದೀರಾ, പ്രാകൃതന്മാരെ കൂട്ടുപിടിക്കുന്നു, ಪ್ರಾಕೃತರೊಂದಿಗೆ ಜೊತೆ ಸೇರ್ತಾ ಇದ್ದೀರಾ, ബുദ്ധിമാന്മാരെ കൂട്ടുപിടിക്കുന്നു. ಬುದ್ಧಿವಂತರ ಜೊತೆ ಸೇರ್ತಾ ಇದ್ದೀರಾ. അങ്ങനെയുള്ളവരെ ಆಗಿರುವವರನ್ನ ദൈവം പറയുകയാണ്, ದೇವರು ಹೇಳ್ತಿದ್ದಾರೆ, നീ എന്നോടല്ല ആലോചന ചോദിച്ചത്. ನೀನ್ ನನ್ನೊಡನೆ ಆಲೋಚನೆ ಕೇಳಲಿಲ್ಲ. ഹല്ലേലൂയ. ആമേൻ. നമ്മൾ എടുക്കുന്ന കർത്തവ്യം എന്താണ്? ನಾವು ತೆಗೆದುಕೊಳ್ಳುವ ಕರ್ತನ ಮೇಲೆ ಏನು? യേശുവിന്റെ ശരീരമാണ്, ಅದು ಯೇಸುವಿನ ಶರೀರ, യേശുവിന്റെ രക്തമാണ്, ಯೇಸುವಿನ ರಕ್ತ. അതെടുക്കുന്ന ഒരു ദൈവമല്ല. ಅದನ್ನು ತೆಗೆದುಕೊಳ್ಳುವ ದೇವರ ಮಗ. ദൈവത്തോട് ആലോചന ചോദിക്കുന്നില്ലെങ്കിൽ ದೇವರೊಟ್ಟಿಗೆ ಆಲೋಚನೆ ಕೇಳ್ತಾ ಇಲ್ಲ ಅಂದ್ರೆ കുറ്റമാണ്. ಅದು ದ್ರೋಹವಾಗಿದೆ ನಾವು ಮಾಡ್ತಿರೋದು. ഹല്ലേലൂയ. ഹല്ലേലൂയ. എന്നെ കേൾക്കുന്ന ദൈവത്തിനെ ಶಬ್ದ ಕೇಳಿದ್ರೆ അതുകൊണ്ടാണ് ಆದ ಕಾರಣ കഷ്ടത്തിന്റെ അപ്പോൾ ഞെരുക്കത്തിന്റെ വളത്തിലൂടെ പോകേണ്ടി വന്നത്. ಕಷ್ಟದ ರೊಟ್ಟಿ ಶ್ರಮೆಯ ಆಲಲೆ ನೀರನ್ನ ಆಲಲೆ ಸೇವಿಸಬೇಕಾದ ಅನುಭವಿಸಬೇಕಾದ ಸ್ಥಿತಿಯನ್ನ ಹೋಗ್ಬೇಕಾಗಿ ಬಂತು. എന്നിട്ടും ദൈവം സ്നേഹിക്കുന്നു. ಆದ್ರೂ ದೇವರು ಪ್ರೀತಿಸ್ತಿದ್ದಾರೆ. ചിലർ തെറ്റ് ചെയ്തു കഴിഞ്ഞാൽ ಕೆಲವರು ತಪ್ಪು ಮಾಡಿದ್ರೆ നമ്മൾ അവരെ അംഗീകരിക്കത്തില്ല. ನಾವು ಅವರನ್ನ ಅಂಗೀಕರಿಸಲ್ಲ. നമ്മൾ അവിടുന്ന് ഒഴിഞ്ഞു മാറും. ನಾವಲ್ಲಿಂದ ಅವರಿಂದ ಹಿಂಜರಿತಾರೆ. പക്ഷെ അവരെ അംഗീകരിക്കുന്നവരുണ്ട്. ಆದ್ರೆ ಅವರನ್ನ ಅಂಗೀಕರಿಸುವವರು ಇದ್ದಾರೆ. ആരാന്നറിയാമോ? ಯಾರು ಗೊತ್ತಾ? ആരും അംഗീകരിച്ചില്ലെങ്കിലും ಯಾರು ಅಂಗೀಕರಿಸಿದ್ರು അവരെ അപ്പനും അമ്മയും അംഗീകരിക്കും. ಅವರ ತಂದೆ ತಾಯಿ ಆ ಮಕ್ಕಳನ್ನ മക്കൾ ಅಂಗೀಕರಿಸ್ತಾರೆ. അംഗീകരിക്കും. ಮಕ್ಕಳು ತಂದೆ ತಾಯಿಯನ್ನು ಅಂಗೀಕರಿಸ್ತಾರೆ. കാരണം എന്താ? ಕಾರಣ ಏನ್ ಗೊತ್ತಾ? അവർക്ക് അപ്പനും അമ്മയും ആയി പോയില്ലേ? ಅವರಿಗೆ ತಂದೆ ತಾಯಿ ಆಗ್ಬಿಡ್ಲಿಲ್ಲ, അവർക്ക് മക്കളായി പോയില്ലേ? ಅವರ ಮಕ್ಕಳಲ್ವಾ. അതുകൊണ്ടാണ് അംഗീകരിക്കുന്നത്. ಆದ ಕಾರಣ ಆಗಿದೆ ಅವ್ರು ತಪ್ಪು ಮಾಡಿದ್ರು ಕೂಡ ಈ ತಂದೆ ತಾಯಿ ಮಕ್ಕಳನ್ನ ಅಂಗೀಕರಿಸೋದು, ಮಕ್ಕಳು ತಂದೆ ತಾಯಿಯನ್ನು ಅಂಗೀಕರಿಸೋದು. ಆದ್ರೆ ಇಲ್ಲಿ പാപത്തോടെ പാപം കൂട്ടാൻ പോയിട്ട് ಪಾಪದೊಂದಿಗೆ ಪಾಪವನ್ನ ಹೊರುವುದಕ್ಕೆ ಹೋದರೂ ദൈവം നമ്മളെ സ്നേഹിക്കുന്നതിന്റെ കാരണം ದೇವರು ನಮ್ಮನ್ನ ಪ್ರೀತಿಸೋದಕ್ಕೆ ಕಾರಣ പിതാവായി ಆತನು ನಮ್ಮ ತಂದೆಯಾದದ್ದರಿಂದ, നമ്മുടെ കർത്താവായതോടെ ಆತನು ನಮ್ಮ ಕರ್ತನಾದದ್ದರಿಂದ, സ്നേഹത്തിന്റെ ദൈവമായത് ಆತನ ಪ್ರೀತಿಯ ದೇವರಾದದ್ದರಿಂದ. എന്നിട്ട് അവൻ പറയുകയാണ്, ನಂತರ ಅವನು ಹೇಳ್ತಿದ್ದಾನೆ, ഇനി ഞാൻ മറങ്ങിയിരിക്കത്തില്ല. ಇನ್ನು ನಾನ್ ನಿಮ್ಮ ಮರೆಯಾಗಿರಲ್ಲ, ഇനി ഞാൻ നിനക്ക് ಇನ್ನು മറങ്ങിയിരിക്കത്തില്ല. ನಾನ್ ನಿಮ್ಮ ಮರೆಯಾಗಿರಲ್ಲ. കഷ്ടത്തിന്റെ അപ്പവും ಕಷ್ಟದ ರೊಟ್ಟಿ, ഞെരുക്കത്തിന്റെ വെള്ളവും ಶ್ರಮೆಯ ನೀರು കഴിക്കാന്ന് പറഞ്ഞാൽ ಸೇವಿಸೋದು ಅಂದ್ರೆ ആ അനുഭവത്തിൽ ജീവിതങ്ങൾ തള്ളിവിടുന്നവരെ, ಆ ಕಷ್ಟ ಶ್ರಮಗಳ ಅನುಭವದಲ್ಲಿ ಜೀವಿತವನ್ನ ಅದನ್ನು ಸಾಗಿಸುವವರಾಗಿ ಹೇಳ್ತಿರೋದು. അത് ഏത് ಅದು സാഹചര്യങ്ങളായിരിക്കും, ಯಾವುದೇ ಸನ್ನಿವೇಶವಾಗಿರ್ಬೋದು, ഓരോ രീതിയിലായിരിക്കും, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗಿರ್ಬೋದು, ചില വ്യക്തികളിലൂടെ ആയിരിക്കും, ಕೆಲವೊಮ್ಮೆ ಕೆಲವು ವ್ಯಕ್ತಿಗಳ ಮೂಲಕ ಆಗಿರ್ಬೋದು, വിവിധമായ പ്രശ്നങ്ങളിലൂടെ ಅನೇಕ ವಿಧವಾದ ಸಮಸ್ಯೆಗಳ ಮೂಲಕವಾಗಿರ್ಬೋದು. ದೇವರು ವಾಕ್ಯ ಹೇಳ್ತಿದೆ, നിങ്ങൾ ദൈവത്തിന്റെ ശബ്ദത്തിന് ചെവി കൊടുക്കുകയാണെങ്കിൽ ನೀನು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಡೋದಾದ್ರೆ നിന്റെ ഉപദേശവിനെ ನಿನ್ನ മറങ്ങിയിരിക്കും. ಬೋಧಕನು ಇನ್ನು ಮರೆಯಾಗಿರಲಾರನು, നിനക്ക് മറങ്ങിയിരിക്കത്തില്ല. ಇನ್ನು ನಿನಗೆ ಅವನು ಮರೆಯಾಗಿರುವುದಿಲ್ಲ. നിന്റെ മുമ്പിൽ അവൻ വരും. ನಿನ್ನ ಮುಂದೆ ಅವನು ಬರುತ್ತಾನೆ. വിഷയത്തിൽ അവൻ വരും.
ನಿನ್ನ ವಿಷಯದಲ್ಲಿ ನಿನ್ನ ಸಮಸ್ಯೆ ಮಧ್ಯದಲ್ಲಿ ಅವನು ಬರ್ತಾನೆ. ಅವಶ್ಯಕತೆ ಮೇಲೆ ನಿನ್ನ ಅವಶ್ಯಕತೆಗಳ ಮಧ್ಯದಲ್ಲಿ ಅವನು ಬರ್ತಾನೆ. ನಿನ್ನ ಕಣ್ಣೀರಿನ ಮುಂದೆ ಅವನು ಬರ್ತಾನೆ. ನಿನ್ನ ಪ್ರಾರ್ಥನೆ ಮುಂದೆ ಅವನು ಬರ್ತಾನೆ. ನಿನ್ನ ಕಣಿವೆಯ ಅನುಭವಕ್ಕೆ ಅವನು ಬರ್ತಾನೆ. ನಿನ್ನ ವೇದನೆಯಲ್ಲಿ ಅವನು ಬರ್ತಾನೆ. ನಿನ್ನ ಒಂಟಿತನದಲ್ಲಿ ಅವನು ಬರ್ತಾನೆ. ಕಾರಣ ಇನ್ನು ನಿನ್ನ ಬೋಧಕನು ಮರೆಯಾಗಿರಲಾರನು. ಯಾಕಂದ್ರೆ ಆ ಬೋಧಕನು ಯೇಸುವಾಗಿದ್ದಾನೆ. ಯೇಸುವಿನ ಮರೆಯಾಗಿರೋದಿಲ್ಲ. ಯೇಸುವಿನ ಮರೆಯಾಗಿರೋದಿಲ್ಲ. ಯೇಸುವಿಗೆ ಇನ್ನು ಮರೆಯಾಗಲಿಕ್ಕೆ ಆಗೋದಿಲ್ಲ. ಇನ್ನು ಆತನಿಗೆ ಮರೆಯಾಗಿರಲಿಕ್ಕೆ ಆಗೋದಿಲ್ಲ. ಜೀವಿತದಲ್ಲಿ ಇಲ್ಲಿಯವರೆಗೆ ಅನೇಕ ವಿಧವಾದ ಶೋಧನೆಗಳು, ಅನೇಕ ವಿಧವಾದ ಕಷ್ಟಗಳಲ್ಲಿ ನಾನು ನೀವು ಹಾದೋಗಿದ್ದೇವೆ. ಆದ್ರೆ ಇವತ್ತಾಗಲು ಕರ್ತನಾತ್ಮನು ಹೇಳ್ತಿದ್ದಾನೆ, ಇವತ್ತಿನಿಂದ ನಿನ್ನ ಬೋಧಕನು ಇನ್ನು ನಿನಗೆ ಮರೆಯಾಗಿರೋದಿಲ್ಲ. ಅವನು ನಿನ್ನ ಬಳಿಗೆ ಬರುತ್ತಾನೆ. ಅವನು ನಿನ್ನ ಬಳಿಗೆ ಬರುತ್ತಾನೆ. ಅವನು ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ. ಅವನು ನಿನ್ನ ವಿಷಯಗಳಲ್ಲಿ ಒಡನಾಡುತ್ತಾನೆ. ಅವನು ನಿನಗಾಗಿ ಕೆಲವು ದಾರಿಗಳನ್ನು ತೆರೆಯುತ್ತಾನೆ. ಅವನು ನಿನಗಾಗಿ ಕೆಲವರೊಂದಿಗೆ ಮಾತನಾಡುತ್ತಾನೆ. ಆತ ನಿನಗಾಗಿ ಕೆಲವು ಕಾರ್ಯವನ್ನು ಮಾಡುವುದಕ್ಕೆ ಆರಂಭಿಸುತ್ತಾನೆ. ಆತನು ನಿನಗಾಗಿ ಕಾರ್ಯ ಮಾಡಲಿಕ್ಕೆ ಆರಂಭಿಸುತ್ತಾನೆ. ಆತನು ನಿನಗಾಗಿ ಕೆಲವನ್ನ ಸೃಷ್ಟಿ ಮಾಡುತ್ತಾನೆ. ಆತನು ನಿನಗೋಸ್ಕರವಾಗಿ ಇಲ್ಲದೆ ಇರುವಂತ ಕೆಲವನ್ನ ಸೃಷ್ಟಿಸುತ್ತಾನೆ. ಆತನು ಸೃಷ್ಟಿ ಮಾಡುವ ದೇವರು. ಆತನು ನಿನಗಾಗಿ ಸೃಷ್ಟಿ ಮಾಡುತ್ತಾನೆ. ನಿನ್ನ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅವನು ಸೃಷ್ಟಿ ಮಾಡುತ್ತಾನೆ. ಯಾಕಂದ್ರೆ ಅವನು ಸೃಷ್ಟಿ ಮಾಡಲಿಕ್ಕೆ ಶಕ್ತನಾದ ದೇವರು. ಯೇಸುವಿನ ನಾಮದಲ್ಲಿ ನಿಮ್ಮ ಒಳಗಡೆ ಕೆಲವನ್ನ ದೇವರು ಸೃಷ್ಟಿ ಮಾಡ್ಲಿಕ್ಕೆ ಹೋಗುತ್ತಿದ್ದಾರೆ. ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಆಗದೇ ಇರುವ ಕೆಲವರನ್ನ ದೇವರು ಪ್ರೀತಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಕೆಲವು ರೋಗಗಳ ನಿಮಿತ್ತ, ಕಿಡ್ನಿ ಸಂಬಂಧಪಟ್ಟ ರೋಗಗಳನ್ನು ದೇವರ ಆತ್ಮನಿಗೆ ಆದರೂ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಈ ಸಂದೇಶ ಯಾರೆಲ್ಲ ಎಲ್ಲಿ ಕೇಳಿದ್ರು ಕಿಡ್ನಿಗೆ ಸಂಬಂಧಪಟ್ಟಂತೆ ನಷ್ಟಪಟ್ಟದನ್ನು ದೇವರು ಸೃಷ್ಟಿ ಮಾಡ್ತಾರೆ. ಈ ವಾಕ್ಯವನ್ನು ಕೇಳುವಂತ ಯಾರ್ದೋ ಜೀವಿತದಲ್ಲಿ ಪ್ರಕಟ ಮಾಡ್ಲಿಕ್ಕೆ ಹೋಗುತ್ತಿದೆ ಎಂಬುದಾಗಿ ದೇವರ ಆತ್ಮನಿಗೆ ಅದುರುಗಳ ಆಲೋಚನೆ ನಡೆಸಿದ್ದಾರೆ. ನಂಬಲಿಕ್ಕೆ ಆಗುವವರು ನಂಬಲಿ. ಯೇಸುವಿನ ನಾಮದಲ್ಲಿ ಕಿಡ್ನಿ ರೋಗಗಳು ಯೇಸುವಿನ ನಾಮದಲ್ಲಿ ಕರ್ತನೇ, ಈ ವಾಕ್ಯ ಎಲ್ಲೆಲ್ಲ ಹೋಗುತ್ತಿದೆಯೋ ಆ ಕೇಳುವವರಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ರೋಗ ಯಾರ ಮೇಲೆ ಇದೆಯೋ ಯೇಸುವಿನ ನಾಮದಲ್ಲಿ ಹೊಸ ಕಿಡ್ನಿ ಸೃಷ್ಟಿಸಲ್ಪಡಲಿ. ಯಾರು ಇಲ್ಲದೆ ರೋಗದ ಹಾಸಿಗೆಯಲ್ಲಿರುವ ರೋಗದಲ್ಲಿರುವವರು ಅಲ್ಲದೆ ರೋಗದಲ್ಲಿ ಆಗುವವರು ಎಲ್ಲರೂ ಇದ್ದಾರೆ. ರೋಗದ ಹಾಸಿಗೆಯಲ್ಲಿ ಮಲಗಿರುವ, ಬೇಕಾದ ರೀತಿಯಲ್ಲಿ ಆಶ್ರಯ ಸಿಗದೇ ಇರುವ, ಅಲ್ಲಿ ಆ ರೀತಿಯಲ್ಲಿ ಮಲಗಿರುವ, ಕಣ್ಣೀರು ತುಂಬುತ್ತಾ ಮಲಗಿರುವ ಆ ಹಾಸಿಗೆಯಲ್ಲಿ ಯಾರು ಮಲಗಿದ್ದೀರಿ ಯೇಸುವಿನ ನಾಮದಲ್ಲಿ ನೀನು ಎದ್ದು ಬರುವ ಸಮಯವಾಯಿತು. ಯೇಸು ನಿನ್ನ ಬಳಿ ಬಂದಿದ್ದಾನೆ. ಈ ಸಂದೇಶವನ್ನು ಇದರ ಮೂಲಕ ಕೇಳುವ ಯೇಸುವಿನ ನಾಮದಲ್ಲಿ ಕರ್ತನು ನಿನ್ನನ್ನು ಕೈ ಹಿಡಿದು ಮೇಲೆತ್ತುವ ಸಮಯವಾಯಿತು. ಕಾರಣ ನಿನ್ನ ಬೋಧಕನು ಇನ್ನು ಮರೆಯಾಗಿರಲಾರನು. ನಾನು ಹೇಳಿದ್ದು ಈ ಸಂದೇಶ ಇದು ಯಾರೆಲ್ಲ ನಂತರ ನೀವು ಕೇಳ್ತೀರೋ ನಿಮ್ಮ ಜೀವಿತವನ್ನು ಬಿಡುಗಡೆಯ ಸಂದೇಶವಾಗಿ ಇದು ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಸಂಭವಿಸುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕರ್ತನು ನಿಮಗೆ ಕಷ್ಟದ ರೊಟ್ಟಿ, ಶ್ರಮದ ನೀರನ್ನು ಕೊಟ್ಟರೆ ಇನ್ನು ನಿನ್ನ ಬೋಧಕನು ಮರೆಯಾಗಿರೋದಿಲ್ಲ. ಮರೆಯಾಗಿರಲಿಕ್ಕೆ ಅವನಿಗೆ ಇನ್ನಾಗುವುದಿಲ್ಲ. ಓದೋಣ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಿರಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ. ನಿಮ್ಮ ಸಹೋದರರು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರ ಪತ್ಮೋಸ್
ದ್ವೀಪದಲ್ಲಿದ್ದೆನು. ഹല്ലേലൂയ. ആമേൻ. എന്തുകൊണ്ടാണ് യോഹന്നാൻ പത്മോസിന്റെ ദ്വീപിലായത്? ಯಾತಕ್ಕೋಸ್ಕರ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿದ್ದನು? യേശുവിന്റെ രാജ്യ നിമിത്തം. ಯೇಸುವಿನ ರಾಜ್ಯದ ನಿಮಿತ್ತ. അപ്പോൾ ഒരു കാര്യം ഉറപ്പായി, ಹಾಗಾದ್ರೆ ಒಂದು ವಿಷಯ ನಿಶ್ಚಯ, ദൈവരാജ്യം പ്രസംഗിച്ചാൽ ದೇವರ ರಾಜ್ಯವನ್ನ ಪ್ರಸಂಗ ಮಾಡಿದ್ರೆ പ്രശ്നമാണ്, ಸಮಸ್ಯೆ. ദൈവരാജ്യം പ്രസംഗിക്കുന്ന പിശാചിന് ഇഷ്ടമല്ല. ದೇವರ ರಾಜ್ಯವನ್ನ ಪ್ರಸಂಗ ಮಾಡುವ ಸೈತಾನಿಗೆ ಇಷ್ಟ ಇಲ್ಲ. ആ രാജ്യമാണ് യോഹന്നാൻ പ്രസംഗിച്ചത്. ಆ ರಾಜ್ಯದ ಕುರಿತಾಗಿದೆ ಯೋಹಾನನ ಪ್ರಸಂಗ ಮಾಡಿದ್ದು. നിന്റെ രാജ്യത്തെ കുറിച്ചാണ് യോഹന്നാൻ പ്രസംഗിച്ചത്. ನಿನ್ನ ರಾಜ್ಯದ ಕುರಿತಾಗಿದೆ ಯೋಹಾನನ ആ ಪ್ರಸಂಗ. രാജ്യത്തെ കുറിച്ചാണ് അപ്പോസ്തലന്മാർ പ്രസംഗിച്ചത്. ಆ ರಾಜ್ಯದ ಕುರಿತಾಗಿದೆ ಅಪೊಸ್ತಲರು ಪ್ರಸಂಗ ആ ಮಾಡಿದ್ರು. രാജ്യത്തെ കുറിച്ച് പരിശുദ്ധനെ പ്രസംഗിക്കത്തുള്ളൂ. ಆ ರಾಜ್ಯದ ಕುರಿತಾಗಿನೇ ಪರಿಶುದ್ಧಾತ್ಮನ ಪ್ರಸಂಗ ಮಾಡಿಸೋದು. എന്തുകൊണ്ടെന്ന് ചോദിച്ചാൽ, ಯಾಕೆ ಅಂದ್ರೆ ആ രാജ്യത്തിൽ നിന്നാണ് പരിശുദ്ധൻ വന്നത്. ಆ ರಾಜ್ಯದಿಂದಲೋ ಪವಿತ್ರಾತ್ಮನ್ ಬಂದಿದ್ದು. ആ രാജ്യത്തിൽ നിന്നാണ് യേശു വന്നത്. ಆ ರಾಜ್ಯದಿಂದಾಗಿ ಯೇಸು ಬಂದಿದ್ದು. യേശുവിനെ പ്രസംഗിക്കുമ്പോൾ ಯೇಸು ಪ್ರಸಂಗ ಮಾಡುವಾಗ രാജ്യത്തെ കുറിച്ച് പ്രസംഗിക്കേണ്ടി വരും. ಆ ದೇವರ ರಾಜ್ಯದ ಕುರಿತಾಗಿ ಪ್ರಸಂಗ ಮಾಡ್ಬೇಕಾಗಿ ആ ಬರ್ತದೆ. രാജ്യത്തെ പ്രസംഗിച്ചു. ಆ ರಾಜ್ಯವನ್ನ ಆತನು ಸಾರಿದನು. ഒന്നാമത്തെ കാരണം, ಮೊದಲನೇ ಕಾರಣ, അത് നിമിത്തം കഷ്ടതയുണ്ടായി. ಅದರ ನಿಮಿತ್ತ ಇವರಿಗೆ ಕಷ್ಟ അത് ಉಂಟಾಯಿತು. നിമിത്തം കഷ്ടതയുണ്ടായി. ಅದರ ನಿಮಿತ್ತ ಇವರಿಗೆ ಕಷ್ಟ ಉಂಟಾಯಿತು. ഒറ്റപ്പെടലുണ്ടായി. ಒಂಟಿತನ ಉಂಟಾಯಿತು. സ്വന്തം നാട്ടിൽ നിന്ന് നാട് കടത്തി ಸ್ವಂತ ಊರಿನಿಂದ ಅವನ ಬಹಿಷ್ಕಾರ ಮಾಡಿದ್ರು. പത്മോസിലാകേണ്ടി വന്നു. ಪತ್ಮೋಸ್ ದ್ವೀಪದಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತು. സത്യത്തിന് വേണ്ടി നിന്നു. ಆದ್ರೆ ಅವನು ಸತ್ಯಕ್ಕೋಸ್ಕರ ಸಾಕ್ಷಿ ನಿಂತನು. എന്നിട്ട് ദൈവാലോചന പ്രകാരം നിന്നു. ಆದರೂ ದೇವರ ಆಲೋಚನೆಗಾಗಿ ನಿಂತನು. എന്നിട്ട് ദൈവാലോചന ചോദിച്ചു ജീവിച്ചു. ಆದರೂ ದೇವರ ಆಲೋಚನೆಯನ್ನು ಕೇಳಿ ಜೀವಿಸಿದನು. അങ്ങനെ ജീവിക്കുമ്പോൾ ಹಾಗೆ ಜೀವಿಸುವಾಗ അങ്ങനെ ജീവിക്കുമ്പോൾ ಹಾಗೆ ಜೀವಿಸುವಾಗ അങ്ങനെ ജീവിക്കുമ്പോൾ ಹಾಗೆ ಜೀವಿಸುವಾಗ ഒരു ഉപദേശം കേട്ടു. ಅವನೊಂದು ಬೋಧನೆಯನ್ನು ಉಪದೇಶವನ್ನು ആരാണ് ಕೇಳಿದ. എന്നോട് ഇവിടെ വന്ന് ഉപദേശം പറയാനുള്ളത്? ಯಾರು ಇಲ್ಲಿ ನನಗೋಸ್ಕರ ಉಪದೇಶ ಮಾಡ್ಲಿಕ್ಕಿರೋದು? അങ്ങനെ ആരും ഇവിടെ ഇല്ലല്ലോ. ಆ ರೀತಿಯಲ್ಲಿ ಯಾರು ಈ ಪದ್ಮೋಸಲ್ಲಿ ಇಲ್ವಲ್ಲ. അങ്ങനെ തിരിഞ്ഞു നോക്കുമ്പോൾ ಆ ರೀತಿಯಲ್ಲಿ ಅವನು ಹಿಂದಿರುಗಿ ನೋಡುವಾಗ അവൻ യേശുവിനെ കണ്ടു. ಅವನ ಯೇಸುವನ್ನ ಕಂಡನು. ಕಾರಣ, കർത്താവ് നിങ്ങൾക്ക് ಕರ್ತನು ನಿಮಗೆ കഷ്ടത്തിന്റെ അപ്പവും ಕಷ್ಟದ ರೊಟ್ಟಿಯನ್ನು ഞെരുക്കത്തിന്റെ വെള്ളവും മാത്രം തന്നാൽ ನರಳಾಟದ ಅಲರಿ ನೀರನ್ನ ಮಾತ್ರ ಕೊಟ್ಟಿದ್ರೆ നിന്റെ ഉപദേശം മറക്കത്തില്ല. ಇನ್ನು ನಿನ್ನ ಉಪದೇಶಕನ ಮರೆಯಾಗಿರಲಾರನು. പത്മോസിലാണ് നിന്റെ ജീവിതം. ನಿನ್ನ ಪದ್ಮೋಸನಲ್ಲಿ ನೀನಾಗಿದ್ದೀಯ. ആ സമയം കഴിയാൻ പോകുന്നു. ಅದರ ಟೈಮ್ ಮುಗಿಯಕ್ಕೆ ಹೋಗ್ತಾ ಇದೆ. നിന്റെ ഉപദേഷ്ടാവ് ಇನ್ನು ನಿನ್ನ ಬೋಧಕನು മറക്കത്തില്ല. ಮರೆಯಾಗೋದಿಲ್ಲ. പത്മോസ് സുഖമുള്ള സ്ഥലമല്ല. ಪದ್ಮೋಸನ್ ಒಂದು സുഖಕರವಾದ ಸ್ಥಳವಲ್ಲ. ആത്മീയ ജീവിതം നയിക്കുന്ന ಅಲ್ಲಿ ಅಗ್ನಿ ആത്മീയ ಆತ್ಮಿಕ ಜೀವಿತವನ್ನ ನಡೆಸುವ, ആത്മീയത്തിന് വില കൊടുക്കുന്ന ಆತ್ಮಿಕತೆಗಾಗಿ ತ್ಯಾಗ ಮಾಡುವ, പ്രാർത്ഥിക്കുന്ന ಪ್ರಾರ್ಥನೆ ಮಾಡುವ ദൈവ പൈതലേ, ದೇವರ ಮಗುವೇ, പത്മോസ് പോലെ ಪದ್ಮೋಸನಂತೆ നിന്റെ ജീവിതം ನಿನ್ನ ಜೀವಿತ പലപ്പോഴും ಅನೇಕ ಬಾರಿ വേദന പഠിപ്പിക്കുന്നെങ്കിൽ ವೇದನೆ ಪಡಿಸ್ತಾ ಇರೋದಾದ್ರೆ ಇವತ್ತು ಹಗಲು യേശുവിടെ വന്നതുപോലെ ಯೇಸು ಆ ಪದ್ಮೋಸದಲ್ಲಿ ಬಂದ ಹಾಗೆ നിന്റെ ഉപദേഷ്ടാവ് ನಿನ್ನ ಬೋಧಕನು നീ മറങ്ങിരിക്കണം. ಇನ್ನು ಮರೆಯಾಗಿರೋದಿಲ್ಲ. ಇನ್ನು ಮರೆಯಾಗಿರೋದಿಲ್ಲ. കണ്ണുനീര് തുറക്കും. ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ, നിനക്ക് വേണ്ടി വഴി തുറക്കും. ನಿನಗಾಗಿ ದಾರಿ ತೆರೆಯುವುದಕ್ಕೆ, അത്ഭുതം ഇവൻ ചെയ്യും. ನಿನಗಾಗಿ ಅದ್ಭುತವನ್ನು ಅವನು ಮಾಡ್ತಾನೆ. അവൻ യേശുവിനെ കണ്ടു. ಅವನು ಯೇಸುವನ್ನ ಕಂಡನು. യേശുവിനെ കണ്ടപ്പോൾ ಯೇಸುವನ್ನ ಕಂಡಾಗ മുമ്പ് കണ്ടതുപോലെ ಅವನು ಮುಂಚೆ ಕಂಡ ಹಾಗಲ್ಲ. ഇപ്പോൾ യേശുവിനെ കാണുന്നത് ಇವಾಗ ಅವನು ಯೇಸುವನ್ನು ಕಾಣ್ತಿರೋದು സൂര്യപ്രകാശത്തെക്കാൾ കവിയുന്ന വെളിച്ചം. ಸೂರ್ಯಕಾಂತಿಗಿಂತ ಶೋಭೆ ಉಳ್ಳವನಾಗಿ ಆ ಮುಖವನ್ನು ನೋಡ್ತಿದ್ದಾನೆ. ധരിച്ചിരിക്കുന്നു. ಅವನು ನಿಲುವಂಗಿಯನ್ನು ಧರಿಸಿದ್ದಾನೆ. വെള്ളോട് രസമുള്ള കാല്. ಅಲ್ಲಿ ತಾಮ್ರದ ಕಾಯಿಸಿದ ತಾಮ್ರದಂತೆ ಇರುವಂತ ಪಾದ, അഗ്നിജ്വാലയുടെ കണ്ണ്. ಅಗ್ನಿ ಜ್ವಾಲೆಯಿಂದ ಕಣ್ಣುಗಳು, ഇരുവായ്ത്തലുള്ള വാളായ നാക്ക്. ಹದವಾದ ಇಬ್ಬಾಯಿ ಕತ್ತಿಯಂತೆ ಇರುವ ನಾಲಿಗೆ. നാക്ക് ഇരുവായ്ത്തലുള്ള വാള. ಆತನ ನಾಲಿಗೆ ಹದವಾದ ಇಬ್ಬಾಯಿ ಕತ್ತಿಯಾಗಿದೆ. ಯೋಹಾನನೇ, നീ ഈ പത്മോസിലായതുകൊണ്ട്, ನೀನು ಈ ಪತ್ಮೋಸದಲ್ಲಿ ಇದ್ದಿದ್ರಿಂದ, ഈ ആത്മനിയോഗത്തിലായതുകൊണ്ട് ನಿನ್ನ ಆತ್ಮನ ನಿಯೋಗದಲ್ಲಿ ಇರೋದ್ರಿಂದ എന്നെ കാണാം. ನೀನು ನನ್ನನ್ನ ಕಾಣಬಹುದು. എന്നെ കാണാം. ನೀನು ನನ್ನನ್ನು ಕಾಣಬಹುದು. നിന്നെ കാണാൻ ആരും ഉണ്ടാകത്തില്ല. ಯೇಸುವೇ, ನಿನ್ನನ್ನು ಕಾಣ್ಲಿಕ್ಕೆ ಯಾರು ಇರೋದಿಲ್ಲ. നിന്നെ കാണാൻ ആരും ആഗ്രഹിക്കുന്നില്ല. ನಿನ್ನನ್ನು ಕಾಣ್ಲಿಕ್ಕೆ ಯಾರು ಆಸೆ ಪಡ್ತಿಲ್ಲ. ಆದ್ರೆ നിനക്ക് എന്നെ കാണാം. ನೀನ್ ನನ್ನನ್ನು ನೋಡಬಹುದು. ഹല്ലേലൂയ. ಆಮೆನ್. ഇത് ആർക്ക് എങ്ങനെ മനസ്സിലായെന്ന് എനിക്കറിയാം. ಯಾರು ಯಾವ ರೀತಿಯಲ್ಲಿ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. എനിക്കറിയത്തില്ല ഇത് ആർക്ക് എങ്ങനെ മനസ്സിലായെന്ന്. ನನಗೆ ಗೊತ್ತಿಲ್ಲ ಇದು ಯಾರಿಗೆ ಯಾವ ರೀತಿಯಲ್ಲಿ ಅರ್ಥ ಆಯ್ತು ಎಂಬುದು. ഈ ശോധനയിലായിരിക്കുമ്പോൾ, ಈ ಶೋಧನೆಯಲ್ಲಿ ನೀನಿರುವಾಗ, ഈ വേദനയിലായിരിക്കുമ്പോൾ, ನೀನು ವೇದನೆಯಲ್ಲಿರುವಾಗ, ഈ പ്രയാസത്തിലായിരിക്കുമ്പോൾ, ನೀನು ಪ್ರಯಾಸಗಳಲ್ಲಿರುವಾಗ, നിന്റെ കയ്യിൽ ഒന്നുമില്ലായിരിക്കുമ്പോൾ, ನಿನ್ನ ಕೈಯಲ್ಲಿ ಏನು ಇಲ್ಲದೆ ಇರುವಾಗ, നിന്നെ കാണാൻ ആരുമില്ലെന്ന്, ನಿನ್ನನ್ನು ಕಾಣ್ಲಿಕ್ಕೆ ಯಾರು ಇಲ್ಲ. പക്ഷെ നീ ദൈവത്തോട് ആലോചന കെട്ടാ ജീവിക്കുന്നത്. ಆದ್ರೆ ನೀನ್ ದೇವರ ಬಳಿಯಲ್ಲಿ ಆಲೋಚನೆ ಕೇಳಿ ಜೀವಿಸುವವನಾಗಿದ್ರೆ എന്നെ കാണാൻ യേശു വരും. ನಿನ್ನನ್ನು ಭೇಟಿಯಾಗಲಿಕ್ಕಾಗಿ ಯೇಸು ಬರುತ್ತಾನೆ. സമ്മാനമായിട്ട് അവൻ വരും. ಸನ್ಮಾನದೊಂದಿಗೆ ಅವನು ಬರುತ್ತಾನೆ. പ്രതിഫലമായിട്ട് അവൻ വരും. ಪ್ರತಿಫಲದೊಂದಿಗೆ ಅವನು ಬರುತ್ತಾನೆ. വിടുതലായിട്ട് അവൻ വരും. ಬಿಡುಗಡೆಯೊಂದಿಗೆ ಅವನು ಬರುತ್ತಾನೆ. അത്ഭുത മന്ത്രിയായിട്ട് അവൻ വരും. ಅದ್ಭುತ ಸ್ವರೂಪನಾಗಿ ಅವನು ಬರುತ್ತಾನೆ. ധീരനായിട്ട് ഇറങ്ങി വരും. ಪರಾಕ್ರಮಿಯಾಗಿ ಅವನು ಬರುತ್ತಾನೆ. സമാധാനമായിട്ട് അവൻ ഇറങ്ങി വരും. ಸಮಾಧಾನದ ಪ್ರಭುವಾಗಿ ಅವನು ಬರುತ್ತಾನೆ. വന്നു കഴിയുമ്പോൾ ಅವನು ಬರುವಾಗ ആ സ്ഥിതി അങ്ങ് മാറാൻ ಆ തുടങ്ങും. ಪರಿಸ್ಥಿತಿ ಬದಲಾಗುತ್ತದೆ. മറ്റൊരു ലെവലിലേക്ക് നീ മാറും. ಬೇರೊಂದು ಲೆವೆಲ್ಗೆ ನೀವು ಬದಲಾಗುತ್ತೀರಿ. ഹല്ലേലൂയ. ആ സ്ഥലം മാറാൻ പോകുന്നു. ಆ ಸ್ಥಳ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. സാഹചര്യം യോഗനെ മാറാൻ പോകുന്നു. ಆ ಸನ್ನಿವೇಶವು ಯೋಹಾನ ಜೀವಿತದಲ್ಲಿ ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಬದಲಾಯಿಸುವವರು ഒരിക്കൽ വന്ന് നിൽപ്പുണ്ട്. ನಿನ್ನ ಬಳಿಯಲ್ಲಿ ಬಂದು ನಿಂತಿದ್ದಾರೆ. പലരും വന്നിട്ട് മാറാത്തത് ಅನೇಕರು ಬಂದು ಬದಲಾಗದೇ ಇರುವುದು. യേശു വരുമ്പോൾ മാറും. ಯೇಸು ಬರುವಾಗ ಬದಲಾಗುತ್ತದೆ. യേശു വരിക തന്നെ ചെയ്യും. ಯೇಸು ಬಂದೇ ಬರುತ್ತಾನೆ. അവൻ വരും. ಅವನು ಬರುತ್ತಾನೆ. അവൻ വരുന്ന ദൈവം. ಅವನು ಬರುವ ದೇವರಾಗಿದ್ದಾನೆ. അവൻ നിന്റെ അടുക്കൽ വരുന്ന ಅವನು ദൈവം. ನಿನ್ನ ಬಳಿಗೆ ಬರುವ ದೇವರಾಗಿದ್ದಾನೆ. അവൻ വീട്ടിൽ വരുന്ന ദൈവം. ಅವನು ನಿನ್ನ ಮನೆಗೆ ಬರುವವನಾಗಿದ್ದಾನೆ. ദാനിയേലേ, ದಾನಿಯೇಲನೇ, നിന്റെ പ്രാർത്ഥന കാരണം ನಿನ್ನ ಪ್ರಾರ್ಥನೆ ಕಾರಣದಿಂದ സ്വർഗ്ഗത്തിലിരിക്കാൻ ನಿನ್ನ കഴിയുന്നില്ല. ಪರಲೋಕದಲ್ಲಿರಕ್ಕೆ
ಆಗಲ್ಲ. ഞാൻ നിന്റെ അടുക്കലേക്ക് ഇറങ്ങി ನಾನು ನಿನ್ನ ಬಳಿಗೆ ಇಳಿದು ಬರುತ್ತೇನೆ. ശദ്രക്ക്, മേശക്ക്, അബേദ്നെഗോവേ, ಶದ್ರಕ್, ಮೇಷಕ್, ಅಬೇದ್ನೆಗೋ, നിങ്ങൾ എനിക്ക് വേണ്ടി നിൽക്കുന്നതുകൊണ്ട് ನನಗೋಸ್ಕರ ನಿಲ್ಲೋದ್ರಿಂದ സ്വർഗ്ഗത്തിലിരിക്കുന്ന ಪರಲೋಕದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. നിങ്ങളുടെ നടുവിലേക്ക് ನಾನು ഇറങ്ങാൻ ನಿನ್ನ ಬಳಿಗೆ ಇಳಿದು ಬರೋದಾಗಿದೆ ಇಷ್ಟ. ഇന്ന് പകല് പ്രാർത്ഥിക്കുന്ന ഉള്ളങ്ങളോട്, ಈ ಹಗಲು ಪ್ರಾರ್ಥನೆ ಮಾಡುವಂತ ಕೆಲವು ವ್ಯಕ್ತಿಗಳಿಗೆ, ആത്മീയ ജീവിതം നയിക്കുന്നവരോട് ಆತ್ಮಿಕ ಜೀವಿತ ನಡೆಸುವವರಿಗೆ ഞാനൊരു കാര്യം പറയാം. ನಾನೊಂದು ವಿಷಯ ಹೇಳ್ತೇನೆ. കർത്താവ് നിങ്ങളുടെ അടുക്കൽ വരാൻ ಕರ್ತನು ನಿಮ್ಮ ಬಳಿಗೆ ಬರುತ್ತಾನೆ. ಕರಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. നേരത്തെ പറഞ്ഞതാണ്. ನಾನೊಂದು ವಿಷಯ ಮುಂಚೆನೇ ಹೇಳಿದೆ. പ്രസംഗിക്കുന്ന കാര്യം ಇಲ್ಲಿ ಪ್ರಸಂಗ ಮಾಡ್ಲಿಕ್ಕಿದ್ದ ವಿಷಯ ലോകത്തിലെ കാര്യമായിരിക്കത്തില്ല. ಇಲ್ಲಿ ಪ್ರಸಂಗ ಮಾಡುವಂತ ವಿಷಯ ಈ ಲೋಕದ ವಿಷಯ ಆಗಿರಲ್ಲ, ഒരിക്കലും ആയിരിക്കത്തില്ല, ಎಂದಿಗೂ ಆಗಿರಲ್ಲ. ഹല്ലേലൂയ. ಆಮೆನ್. ദൈവരാജ്യത്തിലെ കാര്യം ഇവിടെ പറയത്തുള്ളൂ. ದೇವರ ರಾಜ್ಯದ ವಿಷಯಗಳು ಮಾತ್ರವೇ ಇಲ್ಲಿ ಸಾರೋದು. അത് പറയുന്നത് നമ്മൾ ആക്കി വെച്ചിരിക്കുന്നു. ಅದನ್ನು ಹೇಳೋದಕ್ಕಾಗಿಯೇ ನಮ್ಮನ್ನಿಟ್ಟಿರೋದು. ഹല്ലേലൂയ. എന്താ പറഞ്ഞത്? ಏನ್ ಹೇಳಿದ್ದು? നിങ്ങൾ ദൈവരാജ്യത്തെ പ്രസംഗിക്കുക, ನೀವು ದೇವರಾಜ್ಯವನ್ನು ಸಾರಿರಿ, രോഗികളെ സൗഖ്യമാക്കുക, ರೋಗಿಗಳನ್ನು ಸ್ವಸ್ಥಪಡಿಸಿ, ഭൂതങ്ങളെ പുറത്താക്കുക, ದೆವ್ವಗಳನ್ನು ಹೊರ ಹಾಕಿರಿ. ഹല്ലേലൂയ. അതിവിടെ സംഭവിക്കും. അതിൽ സംഭವಿಸ್ತದೆ. സംഭവിച്ചുകൊണ്ടിരിക്കുന്ന ദൈവത്തെ ಅದು ಸಂಭವಿಸ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. കേൾക്കുമ്പോൾ തന്നെ ನೀವು ವಾಕ್ಯವನ್ನು ಕೇಳುವಾಗ ಬಿಟ್ಟು ಕೊಡ್ತಾ ಇರಬೇಕು. ആരെങ്കിലും എന്തെങ്കിലും രോഗമോ ആയിട്ടിരിക്കുകയാണെങ്കിൽ, ಯಾರಾದ್ರೂ ಯಾವ್ದಾದ್ರು ರೋಗದಲ್ಲಿ ಇರೋದಾದ್ರೆ നിങ്ങൾ അവിടെ നിന്ന് ചെക്ക് ചെയ്യുവാണോ അത് വിടുവിച്ചുകൊണ്ടിരിക്കും. അതാണ് പറയുന്നത്. ಆದರೆ ಮಧ್ಯದಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡಿಕೊಂಡ್ರೆ ಅದು ಬಿಡುಗಡೆ ಆಗುತ್ತಲೇ ಇರ್ತದೆ. ಆದ ಕಾರಣ ಹೇಳ್ತಿದ್ದೇನೆ. ഞാൻ വെളിപ്പാട് കണ്ടുകൊണ്ടാ പറയുന്നത്. ಯಾಕಂದ್ರೆ ನಾನು ಪ್ರಕಟಣೆಯನ್ನ ಕಂಡಾಗಿದೆ ಒಂದು ವಿಷಯವನ್ನು ಹೇಳ್ತಿರೋದು. യേശുവിന്റെ നാമത്തിൽ സംഭവിക്കും. ಯೇಸುವಿನ ನಾಮದಲ್ಲಿ ಸಂಭವಿಸುತ್ತದೆ. യേശുവിന്റെ നാമത്തിൽ സംഭവിക്കും. ಯೇಸುವಿನ ನಾಮದಲ್ಲಿ ಸಂಭವಿಸುತ್ತದೆ. ഞെരുക്കത്തിന്റെ അപ്പവും കഷ്ടത്തിന്റെ വെള്ളവും, ಅಲ್ಲಿ ಕಷ್ಟದ ರೊಟ್ಟಿ, ಆಮೇಲೆ ಶ್ರಮದ ನೀರು. പത്മോസിന്റെ ദൈവ ജീവിതമാണെങ്കിൽ ಪತ್ಮೋಸನ ಜೀವಿತವಾಗಿದ್ರು ആ സ്ഥിതിയെ മാറ്റുന്ന ഒരു ಆ ദൈവമാണ്. ಸ್ಥಿತಿಯನ್ನು ಬದಲಾಯಿಸುವ ಒಬ್ಬ ದೇವರಿದ್ದಾನೆ. ആർക്ക് മാറ്റാൻ കഴിയാത്തടത്ത് ಯಾರಿಗೂ ಬದಲಾಯಿಸಲಿಕ್ಕೆ ಆಗದೇ ಇರೋ ಸ್ಥಳದಲ್ಲಿ യേശു അവിടെ ഇറങ്ങി വന്നിട്ട് ಯೇಸು ಅಲ್ಲಿ ಇಳಿದು ആ ಬಂದು സ്ഥിതിയെ ദൈവം മാറ്റി. ಆ ಸ್ಥಿತಿಯನ್ನು ಆತನು ಬದಲಾಯಿಸ್ತಾನೆ. ശമൂവേലിന്റെ പുസ്തകം ಒಂದು ಸಮುವೇಲನ ಪುಸ್ತಕ 1-ാം അധ്യായം 1ನೇ ಅಧ್ಯಾಯ 10-11 നമ്മുടെ വായിച്ചാൽ 10-11 ವಾಕ್ಯವನ್ನು ಓದಿರಿ. ഹല്ലേലൂയ. സ്തോത്രം. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 10-11 ವಾಕ್ಯ. കർത്താവിനെ സ്തോത്രം ചെയ്യുന്നു. സ്തുതിക്കുന്ന കർത്താവേ, ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ഹല്ലേലൂയ. ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರು ಬಿಟ್ಟು ನನಗೊಂದು ಮಗನನ್ನು ಕೊಡಬೇಕು. ಅವನು ಜೀವನದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು. ഹല്ലേലൂയ. ಗಮನಿಸಿ, ഹന്ന എന്ന് പറയുന്ന ഒരു സിസ്റ്റർ, ಅನ್ನ ಅನ್ನುವಂತ ಒಂದು ಸಹೋದರಿ, ഒരു കരയപ്പെടുന്ന ഒരു ವಿಷಯ ಅವಳ ಜೀವಿತದಲ್ಲಿ, ಅಳುತ್ತಾ ಇರುವಂತ ಒಂದು ವಿಷಯ ಅವಳ ಜೀವಿತದಲ್ಲಿದೆ. ಸಂಕಟപ്പെടുന്ന ഒരു ವಿಷಯ, ಸಂಕಟ ಪಡುವಂತ ಒಂದು ವಿಷಯ ಅವಳ ಜೀವಿತದಲ್ಲಿದೆ. വളരെ വ്യസനിക്കുന്നു, ಅವಳು ಬಹಳ ವ್ಯಥೆ ಪಡ್ತಾ ಇದ್ದಾಳೆ. വളരെ അകമുണ്ട്, വേദന. ಅವಳು ಒಳಗಿನಿಂದಲೇ ವೇದನೆ ಅನುಭವಿಸಿದ್ದಾಳೆ. ആ കാലഘട്ടത്തിൽ ಯಾಕಂದ್ರೆ ಆ ಕಾಲದಲ್ಲಿ ನನಗೆ രണ്ട് ഭാര്യമാരാണ്. ಎಲ್ಕಾನನಿಗೆ ಇಬ್ಬರು ಹೆಂಡತಿಯರು. അതിൽ ഒന്നാണ് ഹന്ന. ಒಬ್ಬಳಾಗಿದ್ದಾಳೆ ಹನ್ನ. ഹന്നയ്ക്ക് ಮಕ್ಕಳಿಲ್ಲ. ಅಣ್ಣನಿಗೆ ಮಕ್ಕಳಿಲ್ಲ. എല്ലാ ഇടത്തും, ಎಲ್ಲಾ ಸ್ಥಳದಲ್ಲೂ, എന്ത് വീട്ടിലും, ನೆಂಟರ ಮನೆಯಲ್ಲೂ, ഒരു പ്രോഗ്രാം ഉള്ള സ്ഥലത്ത് പോയാൽ ಒಂದು ಕಾರ್ಯಕ್ರಮ ಇರುವ ಸ್ಥಳಕ್ಕೆ ಹೋದರೆ അവിടെ മുമ്പിൽ ಎಲ್ಲರ ಮುಂದೆ അവളൊരു നിന്ദയായി മാറും. ಅವಳೊಂದು ನಿಂದೆಯಾಗಿ ಮಾರ್ಪಡ್ತಾಳೆ. ഭർത്താവിന്റെ മുമ്പിൽ അവളൊരു നിന്ദ, ಅವಳ ಗಂಡನ ಮುಂದೆ ಅವಳೊಂದು ನಿಂದೆ, അവളുടെ വീട്ടിൽ അവളൊരു നിന്ദ, ಅವಳ ಮನೆಯ ಮುಂದೆ ಅವಳೊಂದು ನಿಂದೆ ಪಾತ್ರ, ಅವಳ ಬಂಧು ಮಿತ್ರರ ಮುಂದೆ ಅವಳೊಂದು ನಿಂದಾ ಪಾತ್ರ. തലമുറയില്ല. ಯಾಕಂದ್ರೆ ಅವಳಿಗೊಂದು ಮಗು ಇಲ್ಲ, തലമുറയില്ല, ಅವಳಿಗೊಂದು ಮಕ್ಕಳಿಲ್ಲ. പല കുത്തുവാക്കുകൾ അവൾ, ಅನೇಕ ಚುಚ್ಚು ಮಾತುಗಳನ್ನು ಅವಳು ಕೇಳಿದ್ದಾಳೆ. വേദനകൾ അവൾ കേട്ടു. ಅನೇಕ ವೇದನೆ ಮಾತುಗಳನ್ನು ಅವಳು ಕೇಳಿದ್ದಾಳೆ. അല്ല, നിനക്കൊരു മകളെ തരാൻ കഴിയത്തില്ല, ನಿನಗೊಂದು ಮಗು ಇರಲಿಕ್ಕೆ ಆಗುವುದಿಲ್ಲ, അല്ല, നീ എന്തിനു കൊള്ളത്തില്ല, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ പല വേദനകൾ അവൾ കേട്ടു. ಎಂಬ ಅನೇಕ ವೇದನೆ ಮಾತುಗಳನ್ನು ಅವಳು ಕೇಳಿದ್ದಾಳೆ. അവൾ മറ്റു പിള്ളേരെ നോക്കുമ്പോൾ ಅನೇಕ ಮಕ್ಕಳನ್ನ ಅವಳು ನೋಡುವಾಗ അമ്മമാർ അവരെ വാരി എടുക്കുന്നത്, ಅಲ್ಲಿ ಅವರ ತಾಯಿಯಂದಿರು ಮಕ್ಕಳನ್ನೆಲ್ಲ ಬಾಚಿ ಎತ್ಕೊಳ್ತಾರೆ. അവരെടുത്ത് ആമെ താലോലിക്കുന്നൊക്കെ ഇവൾ കണ്ടു. ಅವರೆಲ್ಲ ಲಾಲನೆ ಪಾಲನೆ ಮಾಡೋದನ್ನ ಇವಳು ನೋಡಿದ್ದಾಳೆ. അവൾക്കൊരു മകളില്ലാതെ, മകനില്ലാതെ, കൊച്ചില്ലാതെ, ಆದ್ರೆ ಇವಳಿಗೊಂದು ಮಗು ಇಲ್ಲದೆ ഇവൾ കരയുവാൻ തുടങ്ങി. ಇವಳು ಅಳುವುದಕ್ಕೆ അവൾ ಆರಂಭಿಸಿದಳು. ആലയത്തിൽ വന്നിരുന്നു. ಅವಳ ಆಲಯದಲ್ಲಿ ಬಂದು ಕೂತಳು. പുറത്ത് ഒന്നും കാണിക്കാതെ അകംകൊണ്ട് തേങ്ങാൻ തുടങ്ങി. ಹೊರಗಡೆ ಏನನ್ನು ತೋರಿಸದೆ ಒಳಗಿನಿಂದಲೇ ಅವಳು ಗೋಳಾಡ್ಲಿಕ್ಕೆ ಆರಂಭಿಸಿದಳು. തേങ്ങാൻ തുടങ്ങിയപ്പോ ಗೋಳಾಡ್ಲಿಕ್ಕೆ ಆರಂಭಿಸಿದಾಗ ആമെ ഏലിക്ക് പോലും പിടികിട്ടി. ಏಲಿ ಪುರೋಹಿತನಿಗೂ ಕೂಡ ಇದೇನು ಅಂತ ಅರ್ಥ ಆಗಲಿಲ್ಲ. പുരോഹിതന് പോലും പിടികിട്ടുന്നില്ല. ಪುರೋಹಿತನಿಗೂ ಅರ್ಥ ಆಗ್ತಾ ಇಲ್ಲ. ഹല്ലേലൂയ. പിടികിട്ടാതിരിക്കുമ്പോൾ ಅರ್ಥ ಆಗದೆ ಇರುವಾಗ അവർക്കൊരു കാര്യം മനസ്സിലായി. ಅವರಿಗೊಂದು ವಿಷಯ ಅರ್ಥ നീ ಆಯ್ತು. എനിക്കൊരു മകനെ തരികയാണെങ്കിൽ ನೀನ್ ನನಗೊಂದು ಮಗನನ್ನು ಕೊಡೋದಾದ್ರೆ ആ മകനെ ഞാൻ നിനക്ക് ಆ വിളിക്കും. ಮಗನನ್ನ ನಾನು ನಿನಗಾಗಿ ಕೊಡುತ್ತೇನೆ. പ്രാർത്ഥന ദൈവം ಅವಳ കണ്ടു. ಪ್ರಾರ್ಥನೆಯನ್ನು ದೇವರು ಕೇಳಿದ್ರು. കണ്ണുനീര് ദൈവം ಅವಳ കണ്ടു. ಕಣ್ಣೀರನ್ನ ದೇವರು ಕಂಡರು. കഷ്ടത്തെ ദൈവം കണ്ടു. ಅವಳ ಕಷ್ಟವನ್ನ ದೇವರು ಕಂಡರು. ചില കണ്ണുനീര് ಕೆಲವು ಕಣ್ಣೀರು ദൈവം ഇന്ന് പകല് കാണുന്നു. ದೇವರಿಗೆ ಹಗಲು ವೇಳೆಯಲ್ಲಿ ಕಾಣಿಸಿದ್ದಾರೆ. ചില വേദന ಕೆಲವು ವೇದನೆ പകല് കർത്താവ് കാണുന്നു. ಈ ಹಗಲು ವೇಳೆಯಲ್ಲಿ ಕರ್ತನು ಕಾಣಿಸಿದ್ದಾರೆ. ദൈവം വേദന കണ്ടു. ದೇವರು ಅವಳ ವೇದನೆಯನ್ನು ಕಂಡರು. ദൈവം കണ്ണുനീര് കണ്ടു. ದೇವರು ಅವಳ ಕಣ್ಣೀರನ್ನ ಕಂಡರು. ദൈവം വേദന കണ്ടു. ದೇವರು ಅವಳ ವೇದನೆಯನ್ನು ಕಂಡರು. അവൾക്കൊരു മകനെ ദൈവം കൊടുത്തു. ಅವಳಿಗೆ ಒಂದು ಮಗನನ್ನ ದೇವರು ಕೊಟ್ಟರು. അവൻ ക്ഷൗരം ചെയ്യുന്നവനല്ല. ಅವನಿಗೆ ಅವನ ತಲೆ ಮೇಲೆ ಕ್ಷೌರ ಮಾಡೋದಿಲ್ಲ. അവന്റെ പേരാണ് ಅವನ ಹೆಸರೇ ശമൂവേൽ ബാലൻ. ಸಮುವೇಲ್ ಬಾಲಕನು. ശമൂവേൽ ബാലൻ. ಸಮುವೇಲ್ ಬಾಲಕನು. ആ കാലഘട്ടത്തിൽ ಆ ಕಾಲದಲ್ಲಿ ദൈവം എന്തെങ്കിലും സംസാരിക്കാൻ ದೇವರು ಏನಾದರೂ ಮಾತನಾಡೋದಾದ್ರೆ അപ്പോൾ ശമൂവേലിനെ നോക്കും. ಆಗ ಸಮುವೇಲನನ್ನ ದೇವರು ನೋಡ್ತಿದ್ರು. ശമൂവേലിനെ വിളിക്കും. ಆಗ ಸಮುವೇಲನನ್ನ ದೇವರು ಕರೀತಾ ಇದ್ರು. ശമൂവേലിനോട് പറയാതെ ಸಮುವೇಲನಿಗೆ ಹೇಳದೆ ഒരു രാജാവ് ഒരു കാര്യം അറിയില്ല. ಯಾವ ರಾಜನು ಒಂದು ವಿಷಯವನ್ನು ಮಾಡ್ಲಿಕ್ಕಾಗಲ್ಲ. ശമൂവേലിനോട് പറഞ്ഞിട്ടേ രാജാവ് അറിയത്തുള്ളൂ. ಯಾಕಂದ್ರೆ ಸಮುವೇಲನಿಗೆ ದೇವರು ತಿಳಿಸಿದ ನಂತರವೇ
ಅಲ್ಲಿ ರಾಜನಿಗೆ ವಿಷಯ ಗೊತ್ತಾಗೋದು. ആരാ മിടുക്കൻ? ಇಲ್ಲಿ ಯಾರು ಜಾಣ? രാജാവാണോ മിടുക്കൻ? ആത്മീയനാണോ മിടുക്കൻ? ಇಲ್ಲಿ ಯಾರು ಜಾಣ, ರಾಜನ ಅಥವಾ ಆತ್ಮಿಕನ? രാജാവാണോ മിടുക്കൻ? വാഗ്ദത്ത സന്തതിയാണോ മിടുക്കൻ? ರಾಜನ, ಜಾಣನು ಅಥವಾ ವಾಗ್ದಾನದ ಸಂತತಿಯೋ? സമൂഹത്തിൽ ഒന്നുണ്ട്. ಸಮೂಹದಲ್ಲಿ ನಿನಗೆ ಏನಿದೆ? ബാങ്ക് ഡിപ്പോസിറ്റ് ഇല്ല, ಬ್ಯಾಂಕ್ ಡಿಪಾಸಿಟ್ ಇಲ್ಲ, വീടില്ല, ಒಂದು ಒಳ್ಳೆ ಮನೆ ಇಲ್ಲ, വാഹനമില്ല, ಒಂದು ಒಳ್ಳೆ ವಾಹನ ಇಲ್ಲ, തോട്ടമില്ല, ತೋಟ ಇಲ್ಲ, വരുമാനമില്ല, ಆದಾಯ ಇಲ್ಲ. പക്ഷെ എനിക്ക് ഒന്നുണ്ട്. ಆದ್ರೆ ನನಗೊಂದಿದೆ. എന്നോടൊരു കാര്യം പറയാതെ ദൈവം ഒന്നും ചെയ്യത്തില്ല. ನನಗೆ ಹೇಳದೆ ದೇವರೊಂದು ವಿಷಯವನ್ನು ಮಾಡಲ್ಲ. എന്നോടൊരു കാര്യം പറയാതെ ദൈവം ഒന്നും ನನಗೆ ചെയ്യത്തിಲ್ಲ. ಒಂದು ವಿಷಯವನ್ನು ಹೇಳದೆ ದೇವರು ಏನನ್ನು ಮಾಡಲ್ಲ. എനിക്കൊരു ജോലിയുണ്ട്. ನನಗೊಂದು ಕೆಲಸ ಇಲ್ಲ. ആലയത്തിൽ വിളക്ക് കത്തിക്കുക. ಆಲಯದ ದೀಪವನ್ನ ಉರಿಸಬೇಕು. എനിക്കൊരു ജോലിയുണ്ട്. ನನಗೊಂದು ಕೆಲಸ ಇಲ್ಲ. ആലയത്തിൽ വിളക്ക് കത്തിക്കുക. ಆಲಯದ ದೀಪ ಉರಿಸಬೇಕು. ആലയത്തിലെ വിളക്ക് കെടാതെ സൂക്ഷിക്കുക. ಆಲಯದ ದೀಪ ಕೆಡದೆ ಆರಿ ಹೋಗದೆ ಕಾಪಾಡುವಂತ ಒಂದು ಕೆಲಸ എന്നെ ദൈവം ഏൽപ്പിച്ചിട്ടുണ്ട്. ನನಗೆ ದೇವರು ಒಪ್ಪಿಸಿದ್ದಾರೆ. അതുകൊണ്ട് ಆದ ಕಾರಣ വേലക്കാരൻ കൂലിക്ക് യോഗ്യൻ. ಕೆಲಸಗಾರನು ಕೂಲಿಗೆ ಯೋಗ್ಯನು. വേലക്കാരൻ കൂലിക്ക് യോഗ്യൻ. ಕೆಲಸಗಾರನು ಕೂಲಿಗೆ ಯೋಗ್ಯನು. ഈ ഗവൺമെന്റ് ഉദ്യോഗസ്ഥന്മാർക്ക് ಈ ಸರ್ಕಾರದ ನೌಕರಿಗಳಿಗೆ 30ാം തീയതി 30ನೇ ತಾರೀಕು ശമ്പളം കൊടുക്കുന്നുണ്ടെങ്കിൽ ಸಂಬಳ ಕೊಡೋದಾದ್ರೆ ശമുവേൽ പറയും, ಸಂಬಳ ನೇರ್ತಾರೆ ആലയത്തെ വിളക്ക് കത്തിക്കുക. ಆಲಯದ ದೀಪವನ್ನು ಉರಿಸೋದು. എനിക്കൊരു ശമ്പളമുണ്ട്. ನನಗೊಂದು ಕೂಲಿ ಇದೆ. എനിക്കൊരു ശമ്പളമുണ്ട്. ನನಗೊಂದು ಕೂಲಿ ಇದೆ. അത് എന്റെ ദൈവമാണ് എനിക്ക് ദൈവം. ಅದು ನನ್ನ ದೇವರಾಗಿದೆ ನನಗೆ ಕೊಡುವುದು. അതിനേക്കാളും വലിയൊരു ശമ്പളം എനിക്ക് വേണം. ಅದಕ್ಕಿಂತ ದೊಡ್ಡ ಸಂಬಳ ನನಗೆ ಬೇಡ. ആ ശമ്പളം മതി. ಆ ಸಂಬಳ ಸಾಕು. രാജാക്കന്മാരും ರಾಜರುಗಳು സകല ശ്രേഷ്ഠന്മാരും ಎಲ್ಲ ಶ್ರೇಷ್ಠರುಗಳು മുമ്പിൽ മുട്ടുകൊണ്ട ಒಂದೇ ಮೊಣಕಾಲು ಊರತಕ್ಕ ರೀತಿಯಲ್ಲಿ ആ ചെറുമ കൈവച്ചാൽ ನಾನು ಕೆಲವರ ಮೇಲೆ ಕೈ ಇಟ್ಟರೆ അഭിഷേകം വരും. ಅಭಿಷೇಕ ಬರ್ತದೆ. എന്റെ മേൽ തൈലക്കൊമ്പുണ്ട്. ಯಾಕಂದ್ರೆ ನನ್ನ ಕೈಯಲ್ಲಿ ಎಣ್ಣೆಯ ಕೊಂಬಿದೆ. പൈസ ഇല്ലായിരിക്കാം. ನನ್ನ ಕೈಯಲ್ಲಿ ಹಣ ಇಲ್ಲದೆ ಇರಬಹುದು. ആമേ രാഷ്ട്രീയക്കാരില്ലായിരിക്കാം. ನನ್ನ ಕೈಯಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಇರಬಹುದು. വിദ്യാഭ്യാസമില്ലായിരിക്കാം. ವಿದ್ಯಾಭ್ಯಾಸ ಇಲ್ಲದೆ ಇರಬಹುದು. എന്റെ മേൽ ഒന്നുണ്ട്. ಆದ್ರೆ ನನ್ನ ಬಳಿಯಲ್ಲಿ ಒಂದಿದೆ. അഭിഷേക തൈലമുണ്ട്. ಅಭಿಷೇಕದ ತೈಲವಿದೆ. ഒരുവന്റെ മേൽ തൊട്ടാൽ ನಾನೊಬ್ಬನನ್ನು ಮುಟ್ಟಿದ್ರೆ അവൻ കത്തും. ಅವನು ಉರಿಯುತ್ತಾನೆ. വിടുതലുണ്ടാകും. ಅವನ ಮೇಲೆ ಬಿಡುಗಡೆ ನಡೀತದೆ. ആത്മാവിൽ നിറയും. ಅವನ ಆತ್ಮದಿಂದ ತುಂಬುತ್ತಾನೆ. എന്റെ മേൽ അഭിഷേകം വരും. ಅವನ ಮೇಲೆ ಅಭಿಷೇಕ ಬರ್ತದೆ. അഭിഷേകം വരും. ಅವನ ಮೇಲೆ ಅಭಿಷೇಕ ಬರ್ತದೆ. ಅವನ ಮೇಲೆ ಅಭಿಷೇಕ. ಅವನ ಮೇಲೆ ಹರಡುವುದಕ್ಕೆ ಇವ ತಗಲು ಕೆಲವರ ಮೇಲೆ ಹರಡುವಿಕೆ ಪ್ರಕಟವಾಗಲಿ. ಹರಡುವಿಕೆ ಪ್ರಕಟವಾಗಲಿ. ಹರಡುವಿಕೆ ಪ್ರಕಟವಾಗಲಿ. ಕೆಲವರೇ, ಹರಡುವಿಕೆ ಪ್ರಕಟವಾಗಲಿ. 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 എന്താ എന്താ ಏನು എന്താ ശമുവേലേ? ಏನ್ ಸಮೂಹನೇ? നീ കൈവയ്ക്കുമ്പോൾ ನೀನ್ ಕೈ ಇಡುವಾಗ എന്താ ശമുവേലേ? ಸಮೂಹನೇ ಏನು? നിന്റെ തൈലക്കൊമ്പിൽ ഇത്ര അഭിഷേകം. ನಿನ್ನ ಎಣ್ಣೆ ಕೊಂಬಿಗೆ ಇಷ್ಟೊಂದು ಅಭಿಷೇಕ ಏನು? മാതാവ് ನನ್ನ ತಾಯಿ വേദനപ്പെട്ടു. ವೇದನೆ ಪಟ್ಟಳು. പല നാളുകൾ ഉറക്കമില്ല. ಅನೇಕ ವರ್ಷಗಳು ಆ ನಿದ್ರೆ ಇಲ್ಲದೆ ദിവസത്തെ കരങ്ങിന്റെ ദൈവം ದೇವರ ಸಮ್ಮುಖದಲ್ಲಿ ಅವರು ಕಣ್ಣೀರಿಟ್ಟಿದ್ರ ಗುರುತಾಗಿದೆ ಇದು. ഈ തൈലക്കൊമ്പിന്റെ അഭിഷേകം. ಈ ಎಣ್ಣೆ ಕೊಂಬಿನ ಅಭಿಷೇಕ. ಈ ಎಣ್ಣೆ ಕೊಂಬಿನ ಅಭಿಷೇಕ. ಈ ಅಭಿಷೇಕದ ಮುಂದೆ ರಾಜರುಗಳು ಕೂಡ ಮೊಣಕಾಲುತ್ತಾರೆ. ಡಾಕ್ಟರ್ಗಳು ಮೊಣಕಾಲುತ್ತಾರೆ. സൗഖ്യങ്ങൾ വ്യാപിക്കാൻ പോകുന്നു. ಆ ರೀತಿಯಾದ ಕೆಲವು ಸೌಖ್ಯಗಳು ಈ ವ್ಯಾಪಾರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅಲ್ಲಿ ಹನ್ನಡಿಕೆ ಹೇಳಿದ್ರು, ആലയത്തിൽ വെച്ച് ನೀನು ಆಲಯದಲ್ಲಿ അരങ്ങത് കൊണ്ട് ಕಣ್ಣೀರಿಟ್ಟುಕೊಂಡು ഇനി നിന്റെ മേൽ ಇನ್ನು ನಿನ್ನ ಮೇಲೆ കഷ്ടത്തിന്റെ അപ്പുറവും ಕಷ್ಟದ ರೊಟ್ಟಿ, ദുരിതത്തിന്റെ അപ്പുറവും ಶ್ರಮದ ನೀರು നിൽക്കത്തില്ല. ಇನ್ನು ನಿನ್ನ ಜೀವಿತದಲ್ಲಿ ಇರಲ್ಲ. നിന്റെ ഉപദേശവും ನಿನ್ನ ಬೋಧಕನು മറങ്ങിയിരിക്കത്തില്ല. ಇನ್ನು 12 ನಿನಗೆ ಮರೆಯಾಗಿರುವುದಿಲ್ಲ. നീ അടുത്ത വർഷം ഈ സമയം ನೀನು ಮುಂದಿನ ವರ್ಷ ಈ ಸಮಯದಲ್ಲಿ അവനെ ಒಬ್ಬ പ്രസവിക്കും. ಮಗನನ್ನು ಹೆರುತ್ತೀನಿ. അവന്റെ മേലൊരു അഭിഷേകം. ಅವನ ಮೇಲೊಂದು ಅಭಿಷೇಕ ಇರ್ತದೆ. അവൻ പലരെ അഭിഷേകം ചെയ്യും. ಅವನ ಅನೇಕರು ಅಭಿಷೇಕ ಮಾಡ್ತಾನೆ. അവൻ ദാവീദിനെ അഭിഷേകം ചെയ്യും. ಅವನು ದಾವೀದನಿಗೂ ಅಭಿಷೇಕ ಮಾಡ್ತಾನೆ. രാജാക്കന്മാരെ തിരഞ്ഞെടുക്കും. ರಾಜರನ್ನು ಆಯ್ಕೆ ಮಾಡ್ತಾನೆ. അവൻ ചില വീട്ടിലേക്ക് പോകും. ಅವನ ಕೆಲವು ಮನೆಗಳಿಗೆ ಹೋಗ್ತಾನೆ. അഭിഷേകം ചലിക്കും. ಅಭಿಷೇಕ ಚಲಿಸ್ತಾನೆ. അവന്റെ ആലോചന ഇസ്രായേൽ കേൾക്കും. ಅವನ ಆಲೋಚನೆಯನ್ನು ಇಸ್ರಾಯೇಲ್ ಜನಗಳು ಕೇಳ್ತಾರೆ. അവന്റെ ആലോചന കേൾക്കാൻ കാത്തിരിക്കും. ಇಡೀ ದೇಶವೇ ಸಮೂಹನ ಆಲೋಚನೆಯನ್ನು ಕೇಳಲಿಕ್ಕೆ ಕಾಯ್ತಾರೆ. ഇവിടെ സംഭവിക്കാൻ പറഞ്ഞ അദ്ദേഹത്തെ ശ്രദ്ധിക്കുന്നു. ಇಲ್ಲದ ಸಂಭವಿಸಲಿಕ್ಕೆ ಹೋಗ್ತಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರ. കർത്താവിനെ കാണുന്നതല്ല,
കാണുന്നതല്ല കാണുന്ന പ്രശ്നങ്ങളായിരിക്കാം, ನೋಡುವಂತ ಸಮಸ್ಯೆಗಳಾಗಿರ್ಬೋದು, ചില ദൈവം ചെയ്യിക്കാൻ പോകും. ಕಾಣದ ಇರುವಂತ ಕೆಲವು ಕಾರ್ಯವನ್ನು ದೇವರು ಮಾಡಲಿಕ್ಕೆ കാണാൻ പോകുന്നു. ചില മേഖലയ്ക്ക് ദൈവം കേട്ടുവിടാൻ പോകുന്നു. ചില നിൽക്കാൻ യോഗ്യത സ്ഥലത്തേക്ക് ദൈവം മാനിക്കാൻ പോകുന്നു. യേശുവിന്റെ അധികാരമുള്ള നാമത്തിൽ, യേശുവിന്റെ നാമത്തിൽ ദൈവശക്തിക്കായി ജനത്തെ സ്തുതിക്കുന്നു. രാമ ശേഖര റഗൽ ഖമന അൽഖന റഗദാന ശബ്ദ പ്രൗഢി വിരാജ യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ ദൈവം പരിശക്തി വടകരകദരി ഹംദൽ പ്രൗഢി വിരാജ റഗൽ ഖമന നമ്പർ Hallelujah, hallelujah, hallelujah. ರಕ್ಷಿಸಿ ಕಾಪಾಡಿದೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಎನ್ನಲ್ಲಿ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಆಕಾಶ ಮಂಡಲವೆಲ್ಲ ಸಕಲ ದೇವಾನುಗ ಸೈನ್ಯವು ಭೂಚರ ಚರ ಚರಗಾರವು ಸೃಷ್ಟಿಕರ್ತನ ಕೀರ್ತಿಸಲು ಆಕಾಶ ಮಂಡಲವೆಲ್ಲ ಸಕಲ ದೇವಾನುಗ ಸೈನ್ಯವು ಭೂಚರ ಚರ ಚರಗಾರವು ಸೃಷ್ಟಿಕರ್ತನ ಕೀರ್ತಿಸಲು ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಸ್ವಾಮಿ ಎಂದೆಂದು ನಾಡುವೆ ನಿನ್ನಯಾತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು ನಿನ್ನಯ ನಾಮವ ನಂಬಿ ಎನಗುಂಟು ಆಧಾರವು ನಿನ್ನಯಾತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು ನಿನ್ನಯ ನಾಮವ ನಂಬಿ ಎನಗುಂಟು ಆಧಾರವು ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ನಿನ್ನಯ ಪ್ರೀತಿಯ ಕಂಡೆ
ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ತೊಳೆದೆ ನಿನ್ನ ನೋಡಿ ಲಕ್ಷಣದಿಂದಲೇ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರ ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರ ಸ್ವಾಮಿ ಎಂದೆಂದು ನಾ ಹಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಓ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ ಓ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರ ಸ್ವಾಮಿ ಎಂದೆಂದು ನಾ ಹಾಡುವೆ കർത്താവിന് സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರವಾಗಿ ശുശ്രൂഷിക്കുന്ന ഓരോ ശുശ്രൂഷയും ಇಲ್ಲಿ ಸೇವೆ ಮಾಡುವಂತ ಒಂದೊಂದು ಸೇವೆ പരിശുദ്ധാത്മാവിന്റെ കൺട്രോളിൽ മാത്രമാണ്. ಪವಿತ್ರಾತ್ಮನ ನಿಯಂತ್ರಣದಲ್ಲಿ ಮಾತ್ರವಾಗಿ പാടാൻ പരിശുദ്ധം തോന്നിപ്പിച്ചതുകൊണ്ടാണ് പാടിയത്. ಹಾಡುವುದಕ್ಕಾಗಿ ಪವಿತ್ರಾತ್ಮನ ಪ್ರೇರೇಪಿಸಿದ್ರಿಂದಾಗಿದೆ ಹಾಡಿದ್ದು. ഹല്ലേലൂയ. ആ പാട്ട് പാടുമ്പോൾ നിങ്ങൾ ചെയ്യുന്നത് അപ്പോൾ തന്നെ സമർപ്പിക്കണം അങ്ങോട്ട്. ಆ ಹಾಡನ್ನ ಹಾಡುವಾಗ ನೀವು ಮಾಡ್ಬೇಕಾದ ಕಾರ್ಯ ಆಗಲೇ ನಿಮ್ಮನ್ನ ಸಮರ್ಪಿಸಿಕೊಡ್ಬೇಕು. ഹല്ലേലൂയ. ഞാനിങ്ങനെ പറഞ്ഞിരിക്കുമ്പോൾ ജെയ്സന്റെ മേലെ ഒരു ആത്മശക്തിയായിട്ട് പറയാൻ കഴിയാത്ത രീതിയിലായി. അവനെന്ന് പറഞ്ഞാൽ ട്രാൻസ്ലേറ്റ് ചെയ്യാൻ കഴിയാത്ത പലവാർത്തൂടെ സംഭവിച്ചു എനിക്ക് ഇവിടെ മനസ്സിലായി. ಇಲ್ಲಿ ಹೇಳ್ತಾ ಇರುವಾಗಲೇ ಟ್ರಾನ್ಸ್ಲೇಷನ್ ಕೂಡ ಮಾಡ್ಲಿಕ್ಕೆ ಆಗದೆ ಇರುವಂತ ರೀತಿ ಅದೊಂದು ಆತ್ಮನ ಸ್ಪರ್ಶನೆ ಉಂಟಾಗಿದ್ದು ಅನುಭವಿಸ್ಲಿಕ್ಕೆ ಸಾಧ್ಯವಾಯಿತು. ഹല്ലേലൂയ. ആ സമയത്ത് പെട്ടെന്ന് പരിശുദ്ധന്റെ ഈ പാട്ട് പാടാനുള്ള ഒരു പ്രേരണ നൽകിയുണ്ടാ പാടിയത്. ഹല്ലേലൂയ. ಆ ಸಮಯದಲ್ಲಿ ಪವಿತ್ರಾತ್ಮನ ಈ ಹಾಡನ್ನ ಹಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ರಿಂದಾಗಿದೆ ಹಾಡಿದ್ದು. ഹല്ലേലൂയ. അതുകൊണ്ട് നമ്മൾ ഓരോ കാര്യത്തിൽ സമർപ്പിക്കുക. കാരണം ഇത് കർത്താവിന്റെ ആത്മാവ് സംസാരിക്കുന്നത്. ಆದ ಕಾರಣ ನಾವು ಒಂದೊಂದು ವಿಷಯದಲ್ಲಿ ಸಮರ್ಪಿಸೋಣ. ಇದು ಕರ್ತನ ಆತ್ಮನೆ ಮಾತನಾಡ್ತಿರೋ സമയത്ത് നിങ്ങളിൽ ആ സ്പർശനം ഉണ്ടെന്ന് പറയാൻ പറ്റില്ല. ಯಾವ ಸಮಯದಲ್ಲಾಗಿದೆ ನಿಮ್ಮಲ್ಲಿ ಆ ಸ್ಪರ್ಶನೆ ಆಗೋದೆಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ഹല്ലേലൂയ. കാത്തിരിക്കുന്നവർക്ക് അതിന്റെ പ്രിയം തരും. ನಿರೀಕ್ಷಿಸುವವರಿಗಾಗಿ ನನ್ನ ಪ್ರಿಯನ್ನು ಕೊಡುತ್ತಾನೆ. ಆತನ ಕೊಡುವಂತದ್ದು ಮಾತ್ರವಲ್ಲ, ಆತ ನಿಮ್ಮನ್ನು ಮುಟ್ಟುತ್ತಾನೆ. തൊട്ട കഴിഞ്ഞാൽ ಆತನ ಮುಟ್ಟಿದ್ರೆ വേറെ ആര് തൊട്ടതുപോലെ ಬೇರೆ ಯಾರು ಮುಟ್ಟಿದಂತೆಯೂ ಆಗಿರೋದಿಲ್ಲ. വലിയ മാറ്റങ്ങൾ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತದೆ. ആ ഒരു തലത്തിൽ നമ്മളെ കർത്താവിന്റെ കരങ്ങളെ വിടണം. ಆ ಒಂದು ಹಂತದಲ್ಲಿ ನಮ್ಮನ್ನು ಬಿಟ್ಟುಕೊಡೋಣ. ഹല്ലേലൂയ. അന്ന ദൈവത്തോട് കരഞ്ഞു. ಅನ್ನ ದೇವರ ಬಳಿಯಲ್ಲಿ ಕಣ್ಣೀರಿಟ್ಟಳು. ഇനി നിന്റെ ഉപദേഷ്ടാവ് മറകരിക്കത്തില്ല. ಇನ್ನು ನಿನ್ನ ಬೋಧಕನು ಮರೆಯಾಗಿರಲ್ಲ. ഒരു മകനെ ധൈര്യം. ನಿನಗೊಬ್ಬ ಮಗನನ್ನು ಅವನು ಕೊಡುತ್ತಾನೆ. രാജാവിനെ പോലെ അഭിഷേകം ചെയ്യും. ಅವನ ರಾಜನನ್ನು ಕೂಡ ಅಭಿಷೇಕಿಸುತ್ತಾನೆ. എന്നെ കേൾക്കുന്ന ദൈവം ഈ ദൈവം വലിയ ദൈവം. ನನ್ನ ಕೇಳುವಂತ ದೇವರ ಮಕ್ಕಳ ಈ ದೇವರು ದೊಡ್ಡ ದೇವರು. അവൻ ഒരു വ്യക്തിയോട് ഇടപെടുകയാണെങ്കിൽ ಆತನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವ ചെറിയ മാറ്റമല്ല വലിയ മാറ്റങ്ങൾ ಚಿಕ್ಕ ಬದಲಾವಣೆ ಎಲ್ಲ ದೊಡ್ಡ ಬದಲಾವಣೆಗಳಾಗಿರುತ್ತದೆ ಸಂಭವಿಸುವುದು. പരിശുദ്ധ വന്നു കഴിഞ്ഞാൽ ಪವಿತ್ರಾತ್ಮನ ಕೆಲವರ ಮೇಲೆ ಬರುವಾಗ ഭൂമിയെ കീഴ്മേൽ മറിക്കുന്ന ഒരു അഭിഷേകം ಅವರು ಭೂಮಿಯನ್ನ ಅಲ್ಲ ಕಲ್ಲೋಲ ಮಾಡುವಂತ ತಾಲಕ್ಯವಾಗಿ ಮಾಡುವಂತ ಒಂದು ಅಭಿಷೇಕ ಅವರ ಮೇಲೆ ಚಲಿಸುತ್ತದೆ. പലർക്കും മനസ്സിലാകുന്നില്ല. ಇದು ಅನೇಕರಿಗೆ ಅರ್ಥವಾಗುತ್ತಾ ಇಲ್ಲ. അനുഭവിക്കുന്നവർക്കായി ദൈവത്തെ ಆದ್ರೆ ಅದನ್ನು ಅನುಭವಿಸುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. അതിന്റെ ശക്തി വ്യാപിക്കുന്നവർക്കായി ദൈവം ಅದರ ಶಕ್ತಿ ವ್ಯಾಪರಿಸ್ತಾ ಇರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. കർത്താവ് അത്ഭുതം ചെയ്ത ദൈവമാണ്. ಕರ್ತನ ಅದ್ಭುತ ಮಾಡೋ ದೇವರು. ഹല്ലേലൂയ. ഹല്ലേലൂയ. ഇനി അവൻ മറഞ്ഞിരിക്കുന്ന ദൈവം. ಇನ್ನು ಅವನ ಮರೆಯಾಗಿರುವವನಲ್ಲ. ദൈവത്തിന് വേണ്ടി നിൽക്കുന്ന ദൈവത്തിൽ ದೇವರಿಗಾಗಿ ನಿಲ್ಲುವ ದೇವರ ಮಕ್ಕಳೇ, കഷ്ടപ്പെടുന്ന ഒരു കാലമുണ്ട്. ನಿಮಗೆ ಕಷ್ಟಪಡ್ಲಿಕ್ಕೆ ಒಂದು ಕಾಲ ಇದ್ರೆ ആ കഷ്ടത്തിന് മുഴുവൻ ಆ ಕಷ್ಟವನ್ನೆಲ್ಲ അതിന്റെ പ്രതിഫലം മേടിക്കുന്ന ചില ദിവസങ്ങൾ. ಅದರ ಪ್ರತಿಫಲವನ್ನು ನೀವು ಹೊಂದಿಕೊಳ್ಳುವಂತ ಒಂದು ದಿನ ಬರುತ್ತದೆ. കരയാനൊരു കാലമുണ്ട്. ಅಳುವುದಕ್ಕೊಂದು ಕಾಲ ಇದ್ದರೆ ചിരിക്കാനൊരു കാലമുണ്ട്. ನಗುವುದಕ್ಕೊಂದು ಕಾಲ ಇದೆ. അതിനെ
കരയാൻ ഒരു കാലം നിനക്കുണ്ടെങ്കിൽ, അങ്ങനെ ನೀನು ಅಳುವುದಕ್ಕೊಂದು ಕಾಲ ಇದ್ರೆ, നിന്റെ മകൻ നിമിത്തം ചിരിക്കാൻ ഒരു ನಿನ್ನ കാലം, ಮಗನ ನಿಮಿತ್ತ ನಗುವಂತ ಒಂದು ದಿನ ಬರ್ಲಿಕ್ಕೆ ಹೋಗುತ್ತಾ ಇದೆ. ഹല്ലേലൂയ. ആലയത്തിലെ വിളക്ക് കത്തിക്കാൻ ഒരു ഭാഗ്യം ലഭിച്ചു. ಆಲಯದಲ್ಲಿ ದೀಪ ಉರಿಸುವಂತ ಒಂದು ಭಾಗ್ಯ ಅವನಿಗೆ ಸಿಕ್ತು. ജോലി ആലയത്തിലെ വിളക്ക് കത്തിക്കാൻ. ಅವನ ಕೆಲಸ ಆಲಯದಲ್ಲಿ ದೀಪ ಉರಿಸೋದು. ആരാണ് ഈ വിളക്ക്? ಯಾರಾಗಿದೆ ಈ ಬೆಳಕು? നിങ്ങൾ ലോകത്തിന്റെ വിളക്ക്. ನೀವು ಲೋಕಕ್ಕೆ ಬೆಳಕು. നിങ്ങൾ കത്തുന്നതാണ് ദൈവത്തിന് ನೀವು ഇഷ്ടം. ಉರಿಯೋದಾಗಿದೆ ದೇವರಿಗೆ ಇಷ್ಟ. നിങ്ങൾ അണങ്ങിയിരിക്കുന്നതല്ല. ನೀವು ಆರಿ ಹೋಗೋದಲ್ಲ ದೇವರಿಗೆ ಇಷ್ಟ. യേശു ഡയറക്റ്റ് പറഞ്ഞു, ಯೇಸು ಡೈರೆಕ್ಟ್ ಆಗಿ ಹೇಳಿದ್ರು, ലോകത്തിന്റെ വിളക്കാകുന്നു. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ശമൂവേലിന്റെ ജോലി ಸಮೂಹನ ಕೆಲಸ വിളക്കിനെ കത്തിക്കുക ಈ എന്നുള്ളതാണ്. ದೀಪವನ್ನು ಉರಿಸುವಂತದಾಗಿತ್ತು. നീയാകുന്ന വിളക്കിനെ ನೀನೆಂಬ ದೀಪವನ್ನ ദൈവത്തിനായിട്ട് കത്തിക്കണം. ನೀ ದೇವರಿಗಾಗಿ ಉರಿಸಬೇಕು. വീട്ടുകാർക്ക് വേണ്ടി കത്തിക്കണം. ನಿನ್ನ ಮನೆಯವರಿಗಾಗಿ ನೀನು ಅದನ್ನು ಉರಿಸಬೇಕು. കൂടെയിരിക്കുന്നവർക്ക് വേണ്ടി ನಿನ್ನ കത്തിക്കണം. ಜೊತೆಯಲ್ಲಿ ಇರುವವರಿಗಾಗಿ ನೀನಾಗಿರುವ ದೀಪವನ್ನು ಉರಿಸಬೇಕು. വേണ്ടി കത്തിക്കണം. ನಿನ್ನ ದೇಶಕ್ಕಾಗಿ ನಿನ್ನ ದೀಪವನ್ನು ಉರಿಸಬೇಕು. പ്രകാശമാകട്ടെ. ಆದರೆ ಆಗ ನಿನ್ನ ಪ್ರಕಾಶವಾಗಿ ಅವರ ಪ್ರಕಾಶ ಉರಿಯೋದು. ಆ ಪ್ರಕಾಶ ಬೆಂಕಿಯಾಗಿದೆ. ಅವರ ಪ್ರಕಾಶ ನೀನಾಗಿದ್ದಿ. വെളിച്ചമെടുക്കുന്ന വിളക്ക് നീയാണ്. ಅವರಿಗೆ ಬೆಳಕನ್ನು ಕೊಡಬೇಕಾದ ದೀಪ ನೀನಾಗಿದ್ದಿ. ശമൂവേൽ തന്റെ ജോലി, ಸಮೂಹವನ್ನು ತನ್ನ ಕೆಲಸ, ശുശ്രൂഷ, ತನ್ನ ಸೇವೆ അത് കൃത്യമായിട്ട് ചെയ്തു. ಅದು ಕ್ರಮವಾಗಿ ಮಾಡಿದ್ರು. ആലയത്തിലെ വിളക്ക് കത്തിച്ചു. ಆಲಯದ ದೀಪವನ್ನು ಉರಿಸಿದ್ರು. ഞാനാകുന്ന ആലയത്തിൽ ನಾನೆಂಬ ಆಲಯದ വിളക്ക് കത്തിച്ചാൽ ದೀಪವನ್ನು ಉರಿಸುವಾಗ വിടുവിക്കപ്പെടും. ಅನೇಕರು ಬಿಡುಗಡೆಯಾಗುತ್ತಾರೆ. സുവിശേഷം ಅನೇಕರು ಸುವಾರ್ತೆಯನ್ನು ಕೇಳ್ತಾರೆ. യേശുവിനെ കേൾക്കും. ಅನೇಕರು ಯೇಸುವನ್ನು ಕೇಳ್ತಾರೆ. യേശു തൊടും. ಅನೇಕರು ನೇಸು ಬಿಡ್ತಾರೆ. ഞാനാകുന്ന വിളക്ക് ನಾನೆಂಬ ದೀಪ ശമൂവേൽ ಸಮೂಹವನ್ನು വിളക്ക് കത്തിച്ചപ്പോൾ ದೀಪವನ್ನು ಉರಿಸಿದಾಗ ആലയത്തിൽ വെളിച്ചമുണ്ടായി. ಆಲಯಕ್ಕೆ ഈ ಬೆಳಕುಂಟಾಯಿತು. ആലയത്തിൽ ಈ ಆಲಯದಲ್ಲಿ വെളിച്ചമുണ്ടാകണം. ದೀಪ ಬೆಳಕಾಗಬೇಕಂದ್ರೆ വിളക്ക് കത്തിക്കൊണ്ടിരിക്കും. ದೀಪ ಉರಿಯುತ್ತಲೇ ಇರಬೇಕು. വിളക്ക് കത്തിക്കൊണ്ടിരിക്കും. ದೀಪ ಉರಿಯುತ್ತಲೇ ಇರಬೇಕು. കത്തിക്കൊണ്ടിരിക്കും. ದೀಪ ಉರಿಯುತ್ತಲೇ ಇರಬೇಕು. വിളക്ക് കത്തിക്കൊണ്ടിരിക്കും. ದೀಪ ಉರಿಯುತ್ತಲೇ ಇರಲಿ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ വിളക്ക് ആലയത്തിലെ ശമൂവേൽ കത്തിച്ചു. ಆಲಯದಲ್ಲಿ ದೀಪವನ್ನು ಸಮೂಹವನ್ನು ಉರಿಸಿದನು. ഹല്ലേലൂയ. കത്തിക്കാത്തവർ ആരും കേറിപ്പോയിട്ടില്ല. ಉರಿಸದೆ ಇರುವಂತ ಯಾರು ಕೂಡ ಮೇಲೋಗಿಲ್ಲ. വിളക്ക് കത്തിയവർ കേറിപ്പോയി. ಆದರೆ ದೀಪವನ್ನು ಉರಿಸಿದವರ ಮೇಲೋಗಿದ್ದಾರೆ. വിളക്ക് കത്തിയവരുടെ മേൽ ഇരുട്ട് നിന്നിട്ടില്ല. ದೀಪವನ್ನು ಉರಿಸಿದವರ ಮೇಲೆ ಕತ್ತಲೆ ನಿಂತಿಲ್ಲ. വിളക്ക് കത്തുന്നവരുടെ പാപം നിൽക്കത്തില്ല. ದೀಪವನ್ನು ಉರಿಸುವವರ ಜೀವಿತದಲ್ಲಿ ಪಾಪ ಬರೋದಿಲ್ಲ, ಪಾಪ ನಿಲ್ಲೋದಿಲ್ಲ, എന്നാലും നിൽക്കത്തില്ല. ಬಂದರೂ ನಿಲ್ಲೋದಿಲ್ಲ. വെളിച്ചത്തിന് മുമ്പിൽ അത് നിൽക്കാൻ ಆ കഴിയത്തില്ല. ದೀಪದ ಮುಂಭಾಗದಲ್ಲಿ, ಆ ಬೆಳಕಿನ ಮುಂಭಾಗದಲ್ಲಿ ಪಾಪಕ್ಕೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ ശമൂവേൽ ಸಮೂಹವನ್ನು ആലയത്തിൽ ಆಲಯದಲ್ಲಿ അവന്റെ ജോലി ಅವನ ಕೆಲಸ വിളക്ക് കത്തിക്കാന്നുള്ളതാണ്. ದೀಪವನ್ನು ಉರಿಸೋದಾಗಿದೆ. വിളക്ക് കത്തിക്കാന്നുള്ളതാണ്. ದೀಪವನ್ನು ಉರಿಸೋದಾಗಿದೆ. വിളക്ക് കത്തിക്കാന്നുള്ളതാണ്. ದೀಪವನ್ನು ಉರಿಸೋದಾಗಿದೆ. ശമൂവേലിന്റെ കാലത്ത് ಸಮೂಹನ ಕಾಲದಲ್ಲಿ ദൈവാലയം ഉണ്ടായിരുന്നു. ದೇವರ ಆಲಯ ಇತ್ತು. ഈ കാലഘട്ടത്തിൽ ಈ ಕಾಲದಲ್ಲಿ ദൈവാലയം ഞാനും നിങ്ങളും. ದೇವರ ಆಲಯ ನಾನು ನೀವಾಗಿದ್ದೇವೆ. ഇവിടെ വിളക്ക് കത്തിച്ചത് ಸಮೂಹದಲ್ಲಿ ಬೆಳಕನ್ನ ഞാനും ಉರಿಸಿದ್ದು നിങ്ങളും ആത്മാവിലെ കത്തുന്നതായിരുന്നു. ನಾವು ನೀವು ಆತ್ಮದಲ್ಲಿ ಉರಿಬೇಕಾಗಿರುವಂತ ವಿಷಯಗಳಾಗಿದೆ ಹೇಳ್ತಿರೋದು. കത്തുന്നവനെ ദൈവത്തിന് വേണ്ട. ಆತ್ಮದಲ್ಲಿ ಉರಿಯದೆ ಇರುವವನು ದೇವರಿಗೆ ಬೇಡ. ആത്മാവിലെ കത്താത്തവരെ കൊണ്ട് ദൈവത്തിന് ഒന്നിച്ചു ಆತ್ಮದಲ್ಲಿ ಜ್ವಲಿಸದೆ ಇರುವವನಿಂದ ದೇವರಿಗೆ ಏನು ಪ್ರಯೋಜನ ಇಲ್ಲ. വന്നിട്ടുള്ള കത്തും ಆತ್ಮ ಬಂದಿದ್ರೆ ಅದು ಜ್ವಲಿಸ್ತದೆ. ആത്മാവരികളെ കത്തുന്നത് ಆತ್ಮ ಬರುವುದಾದ್ರೆ ಅಲ್ಲಿ ಉರಿಯುವಿಕೆ ಉಂಟಾಗುತ್ತದೆ. ഹല്ലേലൂയ. ശമൂവേൽ വിളക്ക് കത്തിച്ചു. ಸಮೂಹವನ್ನು ದೀಪವನ್ನು ಉರಿಸಿದರು. ആലയത്തിൽ വെളിച്ചമുണ്ടായി. ಆಲಯದಲ್ಲಿ ದೀಪ ಬೆಳಕಿತ್ತು. ഹല്ലേലൂയ. ಆಲಯದಲ್ಲಿ ಬೆಳಕಿತ್ತು. വെളിച്ചം വരണമെങ്കിൽ ಈ ಆಲಯದಲ್ಲಿ ಬೆಳಕು ಬರ್ಬೇಕಾದ್ರೆ ದೀಪ ഈ ಉರಿಬೇಕು. ആലയത്തിൽ വെളിച്ചം വന്നാൽ ಈ ಆಲಯದಲ್ಲಿ ಬೆಳಕು ಬಂದ್ರೆ ഇതിനകത്ത് പാപത്തിന് വന്നിരിക്കാൻ പറ്റുന്നില്ല. ನಿನ್ನ ಒಳಗಡೆ ಪಾಪಕ್ಕೆ ಬಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ഇതിനകത്ത് ദുരാത്മാവിനെ വരാൻ ಇದರೊಳಗಡೆ ದುರಾತ್ಮನೆ ಬರ್ಲಿಕ್ಕೆ ಆಗೋದಿಲ್ಲ. ഇതിനകത്ത് ചിലത് വരണമെങ്കിൽ ಇದರೊಳಗಡೆ ಕೆಲವು ಬರ್ಬೇಕಂದ್ರೆ ഈ വിളക്ക് കത്തി നിൽക്കുന്നത് കൊണ്ട് ಈ ದೀಪ ಉರಿತಾ ಇರೋದ್ರಿಂದ അത് കൊണ്ടുവരുന്നത് ಅಲ್ಲಿ ಅದು ದುರಾತ್ಮ ಹೊತ್ಕೊಂಡು ಬರೋದು ഇരുട്ടായതുകൊണ്ട് ಕತ್ತಲೆ ಆಗಿರೋದ್ರಿಂದ ಕತ್ತಲೆ ಆಗಿರೋದ್ರಿಂದ പിശാചിന്റെ പ്രവൃത്തിയെ കാണിക്കും. ಕತ್ತಲೆ ಸೈತಾನನ ಕಾರ್ಯವನ್ನು ತೋರಿಸುತ್ತದೆ. ആത്മാവിന്റെ വിളക്ക് കത്തുമ്പോൾ ಆತ್ಮನ ದೀಪ ಉರಿಯುವಾಗ പിശാചിന്റെ പ്രവൃത്തിക്കകത്ത് വരത്തില്ല. ಸೈತಾನನ ಕಾರ್ಯ ಒಳಗಡೆ ಎಂಟ್ರಿ ಇಲ್ಲ. ഒരു വിളക്ക് കത്തുമ്പോൾ ಒಂದು ದೀಪ ಉರಿಯುವಾಗ, ബൾബ് കത്തുമ്പോൾ ಒಂದು ಬಲ್ಬ್ ಉರಿಯುವಾಗ ഈ ലോകത്തിലെ ഇരുട്ട് ಈ ಲೋಕದ ಕತ್ತಲೆ അവിടെ നിൽക്കത്തില്ല. ಆ ನ್ಯಾಚುರಲ್ ಕತ್ತಲೆ ಆ ಬೆಳಕಿರುವಂತ ಅದು ಬಲ್ಬ್ ಇರುವಂತ ಸ್ಥಳದಲ್ಲಿ ಇರೋದಿಲ್ಲ. ഇതേപോലെ ಇದೇ ರೀತಿ ആത്മാവിൽ കത്തുന്നവൻ ಆತ್ಮದಲ್ಲಿ ಉರಿಯುವ ಸ್ಥಳದಲ್ಲಿ വെളിച്ചത്തിന്റെ മുമ്പിൽ ಬೆಳಕಿನ ಮುಂದೆ ഇരുട്ടിന്റെ പിശാചിന് ಕತ್ತಲೆ ಸೈತಾನನಿಗೆ ഒന്നും ചെയ്യപ്പെട്ടില്ല. ಅವನಿಗೆ ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ഹല്ലേലൂയ. ഹല്ലേലൂയ. ആമേൻ. കർത്താവിനെ സ്തോത്രം ചെയ്യുന്നു. കർത്താവിനെ സ്തോത്രമാകട്ടെ. കർത്താവിനെ സ്തുതിക്കുന്നു. കർത്താവിനെ സ്തോത്രമാകട്ടെ. പിള്ളാരെ ഇരുത്തിയിട്ട് ഹല്ലേലൂയ. പിള്ളാരെ എടുത്തിട്ട് ಮಕ್ಕಳನ್ನ ಕೂರಿಸಿ വർഷങ്ങൾ മുഴുവനും ವರ್ಷಗಳು ചോക്ലേറ്റിന്റെ കാര്യവും ಚಾಕ್ಲೇಟ್ ನ ವಿಷಯ, പായസത്തിന്റെ കാര്യവും ಪಾಯಸದ ವಿಷಯ, അരിപ്പാട്ടത്തിന്റെ കാര്യവും ಇದು ಆಟ ಸಂಬಂಧ ವಿಷಯ അവർക്ക് പഠിപ്പിക്കുന്നതല്ല. ಹೇಳಿ ಕಲಿಸೋದಲ್ಲ. ആത്മാവിന്റെ ശുശ്രൂഷ. ಆತ್ಮಿಕ ಸೇವೆ. യേശു പറയുന്ന കാര്യം പറയുന്നത് ಯೇಸು ಏನನ್ನ ಹೇಳಿ ಕೇಳ್ತಾರೋ ಅದನ್ನ ಹೇಳುವಂತದ್ದಾಗಿದೆ ಆತ್ಮಿಕ ಸೇವೆ. ചെവിയുള്ളവൻ കേൾക്കട്ടെ. ಅದನ್ನ ಕಿವಿ ಉಳ್ಳವನು ಕೇಳಲು. ആത്മാവ് പറയുന്നത് ചെവിയുള്ള ದೇವರಾತ್ಮ ಹೇಳೋದನ್ನ ಕಿವಿ ಉಳ್ಳವನು ಕೇಳಲು. എന്നും ഇനി വരത്തില്ല. ಇದು ಯಾವಾಗಲೂ ಬರೋದಿಲ್ಲ. നിൽക്കുന്ന ഒരു സമയം ಇದು ನಿಲ್ಲುವಂತ ಒಂದು ಟೈಮ್ ಇದೆ. ദൈവോധന കേൾക്കാൻ ആൾക്കാർ ಅವತ್ತು ದೇವರ ವಾಕ್ಯ ಕೇಳಲಿಕ್ಕೆ ಜನಗಳು ಆಸೆ ಪಡ್ತಾರೆ. അങ്ങനെ വായിക്കപ്പെടും. ಪ್ರಕಟಣೆ ಪುಸ್ತಕದಲ್ಲಿ ಆ ರೀತಿಯ ವಾಕ್ಯ ಇದೆ. ആത്മാവിന്റെ ശുശ്രൂഷ ಆತ್ಮಿಕ ಸೇವೆ. കേൾക്കാൻ കൊതിക്കുന്ന ഒരു കാലം വരെ ಆತ್ಮನ ಸೇವೆಯನ್ನ ಕೇಳೋದಕ್ಕಾಗಿ, ಆ ವಾಕ್ಯವನ್ನ ಕೇಳುವುದಕ್ಕಾಗಿ ಆಸೆ ಪಡುವಂತ ಒಂದು ಕಾಲ ಬರುತ್ತೆ. അതിനു മുമ്പ്
അതിന് മുമ്പ് ಅದಕ್ಕಿಂತ ಮುಂಚೆ ഹല്ലേലൂയ ഇത് ആർക്കും താല്പര്യം ഉണ്ടാകത്തില്ല. ಇದರ ಕುರಿತಾಗಿ ಯಾರಿಗೂ ಆಸೆ ಉಂಟಾಗಲ್ಲ. ആത്മാവിനെ അതിനെ കേൾക്കാൻ കാരണം ಆತ್ಮಿಕ ವಾಕ್ಯ ಕೇಳಕ್ ಕಾರಣ ആന്തരിക സൗഖ്യം അവിടെ നടക്കത്തുള്ളൂ. ಆಂತರಿಕ ಸೌಖ್ಯ ನಡೆಯೋದು ಅಲ್ಲೇನೆ. സമാധാനം അവിടെ കിട്ടത്തുള്ളൂ. ಸಮಾಧಾನ ಸಿಗೋದು ಆ ವಾಕ್ಯದಲ್ಲಿ ಮಾತ್ರ. സന്തോഷം അവിടെ കിട്ടത്തുള്ളൂ. ಸಂತೋಷ ಸಿಗೋದು ಆ ವಾಕ್ಯದಲ್ಲಿ ಮಾತ್ರ. അവിടെ നിൽക്കുന്നു. ಬಿಡುಗಡೆ ಸಿಗೋದು ಅಲ್ಲಿ ಮಾತ್ರ. യേശു വരുമ്പോൾ ಯೇಸು ಬರುವಾಗ ആത്മീയ ശുശ്രൂഷ, ಆತ್ಮಿಕ ಸೇವೆ, ആത്മീയ മക്കൾ, ಆತ್ಮಿಕ ಮಕ್ಕಳು കത്തിക്കൊണ്ടിരിക്കുന്നവർ, ಅವರ ದೀಪ ಉರಿಸ್ತಲೇ ಇರುವಾಗ, അവർ എടുക്കപ്പെടുമ്പോൾ, ಅವರು ಎತ್ತಲ್ಪಡುವಾಗ ഇവിടെ ആത്മീയ ശുശ്രൂഷയില്ല. ಇನ್ನು ಇಲ್ಲಿ ಆತ್ಮಿಕ ಸೇವೆ ಈ ಭೂಮಿಯಲ್ಲಿ ಇರಲ್ಲ. എവിടെയും സമാധാനമില്ല, ಎಲ್ಲೂ ಸಮಾಧಾನ ಇರಲ್ಲ, സന്തോഷമില്ല, ಎಲ್ಲೂ ಸಂತೋಷ ಇರಲ್ಲ. കമ്പിപ്പുരയിൽ ഇങ്ങനെ ഒരു സഭയുണ്ടായിരുന്നു. ಓ ಕಂಬಿಪುರದಲ್ಲಿ ಈ ತರ ಒಂದು ಸಭೆ ಇತ್ತು. പോകാതെ പറഞ്ഞിട്ട് ಅಲ್ಲಿಗೆ ಹೋಗೋಣ ಅಂತ ಹೇಳಿ വന്നു കഴിഞ്ഞാൽ ಇಲ್ಲೇನಾದ್ರೂ ಜನಗಳು ಹುಡ್ಕೊಂಡು ಅವಾಗ ಬಂದ್ರೆ ಇಲ್ಲಿ ಸಭೆ ಅವಾಗ ಇರಲ್ಲ, ഉണ്ടാകത്തില്ല. ഇതിവിടെ ഉണ്ടാകത്തില്ല. ಇದು ಅವಾಗ ಇಲ್ಲಿ ಇರಲ್ಲ. ഇത് എടുക്കപ്പെട്ട് കഴിയുമ്പോൾ ಈ ಸಭೆ ಎತ್ತಲ್ಪಡುವಾಗ പരിശുദ്ധാത്മാവ് എടുക്കപ്പെടും. ಪರಿಶುದ್ಧಾತ್ಮ ಎತ್ತಲ್ಪಡ್ತಾರೆ. പരിശുദ്ധൻ ഭൂമിയിലില്ല. ಪರಿಶುದ್ಧಾತ್ಮ ಭೂಮಿಯಲ್ಲಿ ಇರಲ್ಲ. പരിശുദ്ധാത്മാവ് ദൈവസഭയും കൊണ്ട് പോയി. ಪರಿಶುದ್ಧಾತ್ಮ ತನ್ನ ಸಭೆಯನ್ನು ತೆಗೆದುಕೊಂಡು ಹೋಗ್ತಾರೆ. പോകാത്ത സഭകൾ, ಹೋಗದೆ ಇರುವ ಸಭೆಗಳು, പോകാത്ത വ്യക്തികൾ, ಹೋಗದೆ ಇರೋ ವ್ಯಕ್ತಿಗಳು. ഞാൻ മുമ്പ് അവിടെ നിന്ന് പോയായിരുന്നു. ನಾನೊಂದ್ಸಲ ಕಂಬಿಪುರಕ್ಕೆ ಹೋಗಿದ್ದೆ. ആ ശുശ്രൂഷ എനിക്ക് വലിയ വിടുതലായി. ಆ ಸೇವೆ ನನಗೆ ಅವತ್ತು ಬಹಳ ಬಿಡುಗಡೆ ಆಗಿತ್ತು. വലിയ ആന്തരിക സൗഖ്യം കിട്ടി. ನನಗೆ ಬಹಳ ಆಂತರಿಕ ಸೌಖ್ಯ ಸಿಕ್ಕಿತ್ತು. പോയിട്ടിಲ್ಲ. ಇದು ಅದಾದ್ಮೇಲೆ ನಾನು ಪುನಃ ಅಲ್ಲಿಗೆ ಹೋಗಿಲ್ಲ. കഴിഞ്ഞില്ല. ಅದಾದ್ಮೇಲೆ ನಾನು ಹೋಗಕ್ಕಾಗಿಲ್ಲ. ഇപ്പൊ ഞാൻ ഭയങ്കര വിഷയത്തില്ല. ಅದು ಇವಾಗ ನಾನು ಬಹಳ ಸಮಸ್ಯೆಗಳಲ್ಲಿ ಆಗೋಗ್ತಾ ಇದ್ದೀನಿ. ഇത് അവിടെ നിന്ന് പോകാം. ಇವಾಗ್ಲಾದ್ರೂ ಒಂದ್ಸಲ ಅಲ್ಲಿ ಹೋಗೋಣ. പോയി കഴിയുമ്പോൾ ಹೋದ್ರೆ കമ്പിപ്പുര മാത്രമല്ല, ಅಭಿಪ್ರಾಯ ಮಾತ್ರ ಅಲ್ಲ, ആത്മാവിൽ നടത്തപ്പെടുന്ന ಆತ್ಮಿಕವಾಗಿ ನಡೆಸಲ್ಪಡುವ ഒരു സഭ അവിടെ കാണില്ല. ಯಾವ ಸಭೆನೂ ಅಲ್ಲಿ ಇರಲ್ಲ. ഈ വരുന്നവരുടെ അവസ്ഥ എന്തായിരിക്കും? ಈ ಹುಡ್ಕೊಂಡು ಬರುವ ಸ್ಥಿತಿ ಏನು? ദൂരെ വണ്ടിക്കൂലി മുടക്കി ದೂರದಿಂದ ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು എന്തൊരു വേദന. ഓ എന്നെ കേൾക്കുന്ന ദൈവത്തിലെ ಶಬ್ದ ಕೇಳೋದೇವ್ರು ഇത് കേൾക്കാൻ കൊതിക്കുന്ന ഒരു കാലം വരാൻ പോകും. ಪ್ರಕಟಣೆ ಪುಸ್ತಕ ಹೇಳುತ್ತೆ ಈ ವಾಕ್ಯವನ್ನ ಕೇಳಲಿಕ್ಕಾಗಿ ಆಗ್ರಹಿಸುವಂತ ಒಂದು ಕಾಲ ಬರುತ್ತೆ. ഇതിന്റെ പ്രസംഗം കേൾക്കാം. ಈ ಪ್ರಸಂಗ ಕೇಳಲಿಕ್ಕೆ, ഹല്ലേലൂയ, ಈ ಆತ್ಮಿಕ ಪ್ರಸಂಗ ಕೇಳಲಿಕ್ಕೆ ഹല്ലേലൂയ, നൂറുകണക്കിന് പ്രസംഗങ്ങൾ ഭൂമിയിൽ വന്നുകൊണ്ടിരിക്കുക. 106 ಪ್ರಸಂಗಗಳು ಭೂಮಿಯಲ್ಲಿ ಬರ್ತಾನೆ ಇದೆ. ദൈവത്തിന് വരുന്ന എത്ര പ്രസംഗം? ಆದ್ರೆ ದೇವರಿಂದ ಬರುವ ಎಷ್ಟು ಪ್ರಸಂಗ ಇದೆ? ദൈവാലോചന പ്രകാരം എത്ര? ದೇವರ ಆಲೋಚನೆ ಪ್ರಕಾರ ಬರುವ ಎಷ್ಟು ಪ್ರಸಂಗ ಇದೆ? പരിശുദ്ധാത്മ ഭൂമിയിൽ ഉള്ളതുവരെ ഉണ്ടാകത്തുള്ളൂ. ಅದು ಪವಿತ್ರ ಆತ್ಮನು ಈ ಭೂಮಿಯಲ್ಲಿ ಇರುವ ತನಕ ಮಾತ್ರ ಆ ಆತ್ಮಿಕ ಪ್ರಸಂಗ. അത് കഴിഞ്ഞ് ഉണ്ടാകത്തില്ല. ಅದಾದ್ಮೇಲೆ ಆ ಸಂದೇಶಗಳಿಲ್ಲ ಇರಲ್ಲ. പ്രസംഗം വീണ്ടും ഉണ്ടാകും. ಬೇರೆ ಪ್ರಸಂಗಗಳು, ಲೌಕಿಕ ಪ್ರಸಂಗಗಳು ಇನ್ನೂ ಇಲ್ಲೇ ಇರುತ್ತೆ. അന്ന് രോഗി സുഖമാകത്തില്ല. ಅವತ್ತು ರೋಗಿಗಳು ಸೌಖ್ಯ ಆಗಲ್ಲ, വിട്ടു പോകത്തില്ല, ದೆವ್ವಗಳು ಬಿಟ್ಟು ಹೋಗಲ್ಲ, സമാധാനം കിട്ടത്തില്ല, ಸಮಾಧಾನ ಸಿಗಲ್ಲ. ಕಾರಣ പരിശുദ്ധാത്മ ഇല്ലാത്ത ഇല്ല ഇവിടെ. ಪವಿತ್ರಾತ್ಮನ ಈ ಭೂಮಿಯಲ್ಲಿ ಇರಲ್ಲ. ഹല്ലേലൂയ. നിങ്ങളിത് സംശയിക്കണമെങ്കിൽ മലയാളം എടുത്തുതരാം ബൈബിളിലെ. ನೀವು ಸಂಶಯ ಪಡೋದು ಬೇಕಾಗಿಲ್ಲ, ಈ ವಾಕ್ಯವನ್ನ ನಂತರ ತೋರಿಸ್ತೇನೆ. ഹല്ലേലൂയ. എന്നെ കേൾക്കുന്ന ദൈവത്തിലെ ഹല്ലേലൂയ. ആമേൻ. ഇത് വിലപ്പെട്ടതാണ്. ಶಬ್ದ ಕೇಳೋ ದೇವರ ಮಕ್ಕಳು, ಇದು ಬೆಲೆಯುಳ್ಳದು. ഇത് വിലപ്പെട്ട സമയമാണ്. ಇದು ಬೆಲೆಯುಳ್ಳ ಸಮಯ. ഹല്ലേലൂയ. ഇത് വിലപ്പെട്ടതാണ്. ಇದು ಬೆಲೆಯುಳ್ಳದು. കേൾക്കാൻ ഏറ്റവും നല്ലത് കേൾക്കാൻ നമുക്ക് ദൈവം ഭാഗ്യം ಕೇಳುವುದರಲ್ಲಿ ಬಹಳ ಒಳ್ಳೆಯದನ್ನ ಕೇಳಲಿಕ್ಕೆ ದೇವರು ನಮಗೆ ಭಾಗ್ಯ ಕೊಟ್ಟರು. ഭാഗ്യത്തിൽ ഓർത്ത് ദൈവത്തെ സ്തുതിക്കണം. ನಮಗೆ ಸಿಕ್ಕಿದ ಭಾಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. എനിക്കൊരു കാര്യം അറിയാം. ನನಗೊಂದು ವಿಷಯ ಗೊತ್ತು. വെറുതെ ദൈവം എന്നെ കൊണ്ടുവരുന്നില്ല. ಸುಮ್ಮನೆ ದೇವರು ನನ್ನನ್ನು ഒരു വ്യക്തിയോട് എങ്ങനെ സംസാരിക്കാം. ಒಬ್ಬರತ್ರನಾದ್ರೂ ದೇವರು ಮಾತನಾಡ. കർത്താവിനെ മടക്കി കൊണ്ടുപോയിട്ടില്ല. ಕರ್ತನ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ എവിടേക്ക് എന്നെ വിളിച്ച് ഞാൻ പോയിട്ടുണ്ടോ? ಎಲ್ಲೆಲ್ಲ ನನ್ನನ್ನು ಕರೆದು ನಾನು ಹೋಗಿದ್ದೆ. ഒരു വ്യക്തിയോട് ഇടപെടാതെ ദൈവം എന്നെ മടക്കിയില്ല. ಒಬ್ಬ ವ್ಯಕ್ತಿಯೊಂದಿಗೆ ಆದ್ರೂ ದೇವರಾತ್ಮ ಮಾತನಾಡದೆ ನನ್ನನ್ನು ವಾಪಸ್ ಕಳಿಸಿಲ್ಲ. 20ഓളം ചർച്ചിലെ പാസ്റ്റർമാർ ഒന്നിച്ചുകൂടി. ಸುಮಾರು 20 ಚರ್ಚ್ಗಳ ಪಾಸ್ಟರ್ ಒಟ್ಟಾಗಿ ಸೇರಿದ್ರು. അതിൽ ഒരു മീറ്റിംഗ് വെച്ചു. ಒಂದು ಮೀಟಿಂಗ್ ಇಟ್ಟು കട്ടപ്പന എന്ന് പറഞ്ഞ സ്ഥലത്ത്. ಕಟ್ಟಪ್ಪ ನಾನು ಒಂದು ಸ್ಥಳ. ആ മീറ്റിംഗിലെ 18ാം ദിവസം ഞാൻ അവിടെ ശുശ്രൂഷ. ಆ ಮೀಟಿಂಗ್ ನಲ್ಲಿ 18ನೇ ದಿನ ನಾನಲ್ಲಿ ಸೇವೆ ಮಾಡ್ತಿದ್ದೆ. ആമേ 20 പാസ്റ്റർമാർ മാത്രം. 20 ಪಾಸ್ಟರ್ಗಳು ಮಾತ್ರ. എല്ലാ വിശ്വാസിയും കൂടുമ്പോഴും ಅವರ ಎಲ್ಲ ವಿಶ್ವಾಸಿಗಳು ಸೇರುವಾಗ, പക്ഷെ അതിനകത്ത് ಆದರೆ ಆ ಒಂದು ಗುಂಪಿನ ಒಳಗಡೆ ഒരു പാവപ്പെട്ട ഒരു ദൈവദാസൻ, ಮುಗ್ಧನಾದ ಒಬ್ಬ ಸೇವಕ ആ വചനത്തിന്റെ മുമ്പിൽ, ಆ ವಾಕ್ಯದ ಮುಂದೆ ഓടി വന്ന മുട്ട് മടക്കി ಓಡಿ ಬಂದು ಮೊಣಕಾಲೂರಿ ಅಳ್ಳಿಕ್ಕೆ ಆರಂಭಿಸಿದ. മതിയല്ലോ, ಸಾಕಲ್ಲ, മതിയല്ലോ, ಸಾಕಲ್ಲ. ഒരു വ്യക്തികളെ വിടുവിക്കപ്പെടാതെ ദൈവം അയക്കുന്നില്ല. ಒಬ್ಬ ವ್ಯಕ್ತಿ ಆದ್ರೂ ಬಿಡುಗಡೆ ಆಗದೆ ದೇವರು ಎಲ್ಲಿಗೂ ಕಳಿಸಲ್ಲ. ഇന്നെ കേൾക്കുന്ന ദൈവം ഇതിലെ ಇವತ್ತು ನನ್ನ ಶಬ್ದಗಳ രോഗികളില്ലാതിരുന്നാലും ಎಷ್ಟು ರೋಗಿಗಳಿದ್ರು വിശ്വസിക്കുന്നവർ, ನಂಬುವವರು ഒരുവനെങ്കിലും സൗഖ്യമാകാതെ ഈ മെസ്സേജ് ಒಬ್ಬರೇ ಆದ್ರೂ ಸೌಖ್ಯವಾಗದೆ ಈ ಸಂದೇಶ ಮುಗಿಯಲ್ಲ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, ഭയങ്കര നാമം, ಈ ನಾಮ ಭಯಂಕರವಾದದ್ದು. യേശുവിന്റെ നാമമാണ്. ಯೇಸುವಿನ ನಾಮವಾಗಿದೆ ಇದು. ಆ ನಾಮದಲ್ಲಿ ಸೌಖ್ಯ ಬರಲೇಬೇಕು. ಯೇಸುವಿನ ನಾಮದಲ್ಲಿ ಅದು ಶರೀರಗಳು ಸಂಭವಿಸಲಿ. ഹല്ലേലൂയ. എനിക്ക് നിങ്ങളോട് ഒന്നുകൂടി പറയാനുണ്ട്. ನನಗೆ ನಿಮ್ಮ ಹತ್ರ ಇನ್ನೊಂದು ചില ವಿಷಯ. കാര്യങ്ങൾ വിളിച്ചപ്പോൾ നിങ്ങളുടെ ശരീരം ചെക്ക് ചെയ്തേ പറ്റൂ. ಕೆಲವೊಂದು ವಿಷಯಗಳನ್ನ ಈ ರೀತಿಯಲ್ಲಿ ಆಜ್ಞಾಪಿಸುವಾಗ ನಿಮ್ಮ ಶರೀರವನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಲೇಬೇಕು. ഇപ്പൊ ഇവിടെ നിന്നപ്പോൾ ജയ്സണിനപ്പോൾ അങ്ങോട്ട് തെറിച്ച പോയത് പോലെ എന്താ സംഭവം? ಇವಾಗ ಇಲ್ಲಿ ನಿಂತ್ಕೊಂಡಿದ್ದಾಗ ಜೈಸನ್ ಆ ಕಡೆ ತೂರಿ ಹೋಗ್ಲಿಕ್ಕೆ ಕಾರಣ ಏನು? ആത്മാവിന്റെ ഷോക്ക് വന്നതാ.
ಆತ್ಮನ ವಿದ್ಯುತ್ ಶಕ್ತಿ ಆಗಿದೆ. ഇതേപോലെ നിങ്ങളുടെ രോഗത്തെ മേലെ വന്നാൽ അത് സൗഖ്യമാവട്ടെ. ಇದೇ ಶಕ್ತಿ ನಿಮ್ಮ ರೋಗದ ಮೇಲೆ ಅದ್ರ ಬಂದ್ರೆ ಸೌಖ್ಯವಾಗ್ತದೆ. ഹല്ലേലൂയ. യേശുവിന്റെ നാമത്തിൽ, യേശുവിന്റെ നാമത്തിൽ ഹല്ലേലൂയ. കർത്താവിന്റെ പ്രവൃത്തിക്ക് ദൈവത്തെ സ്തുതിക്കുന്നു. ಕರ್ತನ ಕಾರ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. കർത്താവിന്റെ പ്രവൃത്തിക്ക് ദൈവത്തെ യേശുവിനിಂದ രക്തസ്രാവകാരി സൗഖ്യമാക്കാൻ, ರಕ್ತಸ್ರಾವ ಸ್ತ್ರೀ ಸೌಖ್ಯವಾಗಲಿಕ್ಕೆ ಕಾರಣ യേശുവിನಿಂದ ಶಕ್ತಿ ಹೊರಟು ಹೋಗಿ ಯೇಸುವಿನಿಂದ ಶಕ್ತಿ ಹೊರಟು ಹೋಗುವುದರಿಂದ ಅಪೊಸ್ತಲರಲ್ಲಿ ಸೌಖ್ಯಮಾക്കാൻ, ಅಪೊಸ್ತಲರ ಮೂಲಕ ಸೌಖ್ಯ ಆಗಲಿಕ್ಕೆ ಕಾರಣ ಅಪೊಸ್ತಲರ ಶಕ್ತಿ ಹೊರಟು ಹೋಗಿ ಅಪೊಸ್ತಲರ ಮೂಲಕ ಶಕ್ತಿ ಹೊರಗಡೆ ಚಲಿಸ್ತಾ ಇರೋದ್ರಿಂದ ഹല്ലേലൂയ. ಆಮೆನ್. ഒരു കാര്യം ഉറപ്പായിട്ട് ಒಂದು ವಿಷಯ ನಿಶ್ಚಯ, ഹല്ലേലൂയ. ദൈവം നമുക്കെല്ലാം നല്ലതാണ് തന്നിരിക്കുന്നത്. ದೇವರು ನಮಗೆ ಎಲ್ಲವನ್ನ ಒಳ್ಳೆದನ್ನೇ വേണ്ട ಕೊಟ್ಟಿದ್ದಾನೆ. മുഴുവൻ വിടുതലാണ് തന്നിരിക്കുന്നത്. ಬೇಕಾದ ಎಲ್ಲ ಬಿಡುಗಡೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. കർത്താവ് ഞങ്ങൾക്ക് ಕರ್ತನ್ ನಮಗೆ കഷ്ടത്തിന്റെ അപ്പവും ಕಷ್ಟದ ರೊಟ್ಟಿ, ഞെരുക്കത്തിന്റെ മാത്രം തന്നില്ല. ಶ್ರಮದ ನೀರನ್ನು ಕೊಟ್ಟಿಲ್ಲ. നിന്റെ ഉപദേശം മറഞ്ഞിരിക്കത്തില്ല. ಕೊಟ್ಟಿರುವುದಾದ್ರೆ ಇನ್ನು ನಿನ್ನ ಬೋಧಕನು ಮರೆಯಾಗಿರಲಾರ. ഹല്ലേലൂയ. നീ നടക്കേണ്ട വഴി ദൈവം കാണിച്ചു. ಇನ್ನು ನಿನ್ನ ನಡೆಯಬೇಕಾದ ಮಾರ್ಗವನ್ನು ಅವನು ನಿನಗೆ ഇതുവരെ ತೋರಿಸ್ತಾನೆ. ഒരു വഴി തുറന്നില്ല അല്ലേ? ಇದುವರೆಗೂ ಯಾವ ದಾರಿ ഒരു ತೆರೆಯಲಿಲ್ಲ വഴി ಅಲ್ವಾ? കണ്ടില്ല അല്ലേ? ಯಾವ ದಾರಿನೂ ಕಂಡಿಲ್ಲ ಅಲ್ವಾ? ഇന്ന് മുതൽ ಅದು ಇವತ್ತಿನಿಂದ കർത്താവാണ് നിന്റെ വഴി. ಕರ್ತನಾಗಿದ್ದಾನೆ ನಿನ್ನ ದಾರಿ. കർത്താവ് നിനക്ക് വഴി തുറക്കണം. ಕರ್ತನ್ ನಿನಗಾಗಿ ದಾರಿ ತೆರೀತಾನೆ. ദൈവം ಕರ್ತನ ದಾರಿ ತೆರೆಯುವವನಾಗಿದ್ದಾನೆ. പ്രവർത്തിക്കാൻ കഴിയാത്ത സാഹചര്യങ്ങൾ, ಯಾರಿಗೂ ಕಾರ್ಯ ಮಾಡ್ಲಿಕ್ಕೆ ಆಗದೇ ಇರುವ ಸನ್ನಿವೇಶದಲ್ಲಿ, ആർക്കും ഒന്നും ചെയ്യാൻ പറ്റാത്ത സാഹചര്യം, ಯಾರಿಗೂ ಏನು ಮಾಡ್ಲಿಕ್ಕೆ ಆಗದೇ ಇರುವ ಸನ್ನಿವೇಶದಲ್ಲಿ ಕರ್ತನ್ ಹೇಳ್ತಿದ್ದಾನೆ, ഇത് ഞാൻ പറയും ഏത് വഴിയാണ്. ಇನ್ನು ನಾನು ಹೇಳ್ತೇನೆ ಯಾವ ದಾರಿ. ഇത് കാര്യങ്ങൾ ഞാൻ തീരുമാനിക്കും. ಇನ್ನು ವಿಷಯವನ್ನ ನಾನು ತೀರ್ಮಾನಿಸ್ತೇನೆ. ഒരുങ്ങിപ്പോയല്ലേ? ನೀನು ಸಿಕ್ಕಾಕೊಂಡೆ ಅಲ್ವಾ? നീ വല്ലാതെ ആയിപ്പോയല്ലേ? ನೀನು ಒದ್ದಾಡದೆ ಅಲ್ವಾ? എന്റെ വിഷയത്തിൽ ನಿನ್ನ ವಿಷಯದಲ್ಲಿ കാര്യങ്ങൾ ഞാനാണ് ವಿಷಯ തീരുമാനിക്കുന്നത്. ತೀರ್ಮಾನ ಮಾಡೋದು ನಾನಾಗಿದೆ, ദൈവമാണ് തീരുമാനിക്കുന്നത്. ದೇವರಾಗಿದೆ ತೀರ್ಮಾನ ಮಾಡೋದು. പക്ഷേ പ്രാർത്ഥിക്കുന്നവന്റെ, ಪ್ರಾರ್ಥಿಸುವವನ, ഏൽപ്പിച്ചു കൊടുക്കുന്നവന്റെ, ಒಪ್ಪಿಸಿಕೊಡುವವನ, ദൈവത്തിന് വേണ്ടി ജീവിക്കുന്നവന്റെ ದೇವರಿಗಾಗಿ ಜೀವಿಸುವ കാര്യങ്ങൾ ವಿಷಯಗಳನ್ನ, ദൈവം നിയന്ത്രിക്കാൻ തുടങ്ങിയ ಅವರ ವಿಷಯಗಳನ್ನ ದೇವರು ನಿಯಂತ್ರಿಸಲಿಕ್ಕೆ ಆರಂಭಿಸಿದ್ರೆ മുമ്പുണ്ടായിരുന്ന ಇನ್ನು ಮುಂಚೆ ಇದ್ದ ഒരു ശക്തിക്ക് ഒന്നും ചെയ്യാൻ കഴിയില്ല. ಯಾವ ಶಕ್ತಿಗೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ഭഗവാനെ, ಪರವಾನನೆ, നീ ജനത്തെ ഉപദ്രവിക്കുന്നുണ്ടോ? ನೀನ್ ಜನಗಳನ್ನ ಹಿಂಸಿಸ್ತಾ ಇದೀಯಾ? നീ വലിയ വേലകളെ ഏൽപ്പിച്ചിട്ടുണ്ടോ? ನೀನ್ ಅವರಿಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೀಯಾ? കഠിനമായി ശിക്ഷിക്കുന്നുണ്ടോ? ನೀನ್ ಕಠಿಣವಾಗಿ ಅವರನ್ನ ಶಿಕ್ಷಿಸ್ತಾ ಇದೀಯಾ? നീ വിവരം അറിയും. ನಿನಗೆ ವಿಷಯ ಗೊತ್ತಾಗುತ್ತೆ. നീ ഇന്ന് ഈ കൊട്ടാരത്തിലേക്ക് ഇരിക്കുന്നത് ನೀನ್ ಇವತ್ತು ಈ ಅರಮನೆಯಲ್ಲಿ ಕೂತಿರೋದು എന്റെ ദാസന്റെ വന്നതുകൊണ്ടാ, ನನ್ನ ದಾಸನಿಲ್ ಬಂದಿದ್ರಿಂದ, ജോസഫോട് വന്നതുകൊണ്ടാ. ಯೋಸೇಫನಿ ಐಗುಪ್ತಕ್ಕೆ ಬಂದಿದ್ರಿಂದ ಫರೋಹನೇ ನೀನು ಈ ಸ್ಥಾನದಲ್ಲಿ അതോ ಕೂತಿರೋದು. നിങ്ങൾക്ക് അനുഗ്രഹിക്കപ്പെട്ടിരിക്കുന്നത്. ಅದಕ್ಕೆ ನೀವೆಲ್ಲ ಆಶೀರ್ವಾದಪಟ್ಟಿರೋದು. ക്ഷാമകാലം നീക്ക് തീർന്നു പോയി. ಇಲ್ಲದೆ ಇದ್ರೆ ಕ್ಷಾಮದ ಕಾರಣದಿಂದ ನೀವೆಲ್ಲ ಯಾವತ್ತೋ ನಾಶವಾಗ್ತಾ ഇന്ന് ಇದ್ದೀರಿ. എന്റെ ദാസനെ തിരികിക്കുന്നുണ്ടോ? ഇന്ന് എന്റെ ദാസനെ ಇವತ್ತು ನನ್ನ ದಾಸನಿಗೆ ವಿರುದ್ಧವಾಗಿ ನೀನ್ ನಿಂತ್ಕೊಂಡಿದೀಯ. ഇന്ന് എന്റെ ദാസനെ തിരികുന്നുണ്ടോ? ಇವತ್ತು ನನ್ನ ದಾಸನಿಗೆ ವಿರುದ್ಧವಾಗಿ ನೀನ್ ನಿಂತ್ಕೊಂಡಿದೀಯ. എന്റെ ദൈവം കാണലോ? ನನ್ನ ದೇವರು ಅದನ್ನು ಕಾಣ್ತಿದ್ದಾರೆ. ദൈവം പറയുകയാണ്, ನನ್ನ ದೇವರು ಹೇಳ್ತಿದ್ದಾರೆ, ഇനി ഇസ്രായേൽ അടിക്കാൻ നിനക്ക് പറ്റത്തില്ല. ಇನ್ನು ಇಸ್ರಾಯೇಲರನ್ನು ಹೊಡಿಲಿಕ್ಕೆ ನಿನಗೆ ಆಗಲ್ಲ. ഇനി ഇസ്രായേലിനെ കഠിന ബുദ്ധിമുട്ട് ബുദ്ധിമുട്ട് നിന്നെ കൊണ്ട് പറ്റത്തില്ല. ಇನ್ನು ಇಸ್ರಾಯೇಲರಿಗೆ ಕಷ್ಟಪಡ್ಲಿಕ್ಕೆ ನಿನಗೆ ಆಗೋದಿಲ್ಲ. ഇനി ഇസ്രായേലിലേക്ക് ഞാൻ ഇറങ്ങി വരാം. ಇನ್ನು ಇಸ್ರಾಯೇಲರಿಗಾಗಿ ನಾನು ಇಳಿದು ಬರಲಿಕ್ಕೆ ಕೊಡ್ತಿದ್ದೆ. അവരെ പിതാക്കന്മാർക്ക് ഞാൻ കൊടുത്ത വാക്കാണ്. ಇದು ಅವರ ಪಿತೃಗಳಿಗೆ ನಾನು ಕೊಟ್ಟ ಮಾತಾಗಿದೆ. ഞാൻ ഇറങ്ങി വരും. ನಾನು ಇಳಿದು ಬರ್ತೇನೆ. അതിന് എനിക്ക് ദൈവം വാക്ക് തന്നിട്ടുണ്ടോ? ನನಗೆ ದೇವರು ಮಾತು ಕೊಟ್ಟಿದ್ದಾನೆ. വാക്ക് തന്നിട്ടുണ്ട്. ಮಾತು ಕೊಟ್ಟಿದ್ದಾನೆ. എത്ര വാക്ക്? ಎಷ್ಟೆಷ್ಟು ಮಾತು? അതിൽ ഒന്നായി ഇന്ന് വായിച്ചത്. ಅದರಲ್ಲಿ ಒಂದು ಮಾತಾಗಿದೆ ಇವತ್ತು ಓದಿದ್ದು. കർത്താവ് നിങ്ങൾക്ക് ಕರ್ತನು ನಿಮಗೆ കഷ്ടത്തിന്റെ അപ്പവും ಕಷ್ಟದ ರೊಟ್ಟಿ, ഞെരുക്കത്തിന്റെ വെള്ളവും ಶ್ರಮದ ನೀರು തന്നാലും ಕೊಟ್ಟಿದ್ರೆ ഇനി നിന്റെ ഉപദേശം ಇನ್ನು ನಿಮ್ಮ ಬೋಧಕನು അടങ്ങിയിരിക്കത്തില്ല. ಯಾರೆಯಾಗಿರಲಾರನು. നമുക്ക് തന്ന വാക്ക് തന്നെ. ಇದಾಗಿದೆ ನಮಗೆ ಕೊಟ್ಟ ವಾಗ್ದಾನ. പിടിക്കുന്നവർക്ക് ಇದನ್ನು ദൈവം ಗಟ್ಟಿಯಾಗಿ ಹಿಡ್ಕೊಳ್ಳೋರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. വിശ്വസിക്കുന്നവർക്ക് ಆ ವಾಗ್ದಾನ ನಂಬುವವರಿಗಾಗಿ ನಾವು ದೇವರಿಗೆ ಸ್ತೋತ್ರ ദൈവം ಮಾಡ್ತೇವೆ. ഇനി ഫറവോനെ, ಇನ್ನು ಫರೋಹನೇ, സൈന്യമേ, ಸೈನ್ಯವೇ, എന്റെ ജനത്തെ നീ തൊടരുത്. ನನ್ನ ಜನರನ್ನು ನೀನು ಮುಟ್ಟುವ രോഗാത്മാവേ, ರೋಗದ ಆತ್ಮವೇ, ശാപക്കെട്ടുകൾ, ಶಾಪದ ಬಂಧನವೇ, സന്ധികൾ, ಸನ್ನಿವೇಶಗಳು, അപകടങ്ങൾ, ಅಪಘಾತಗಳು, ആക്സിഡന്റുകൾ, ಆಕ್ಸಿಡೆಂಟ್ಗಳು, എന്റെ മക്കളെ നീ തൊടരുത്. ನನ್ನ ಮಕ್ಕಳ ನಿನ್ನ ಮುಟ್ಟಬಾರದು. ദൈവം കൽപ്പിക്കുന്നു. ದೇವರು ಆಜ್ಞಾಪಿಸಿದ್ದಾರೆ. ദൈവം കൽപ്പിക്കുന്നു. ದೇವರು ಆಜ್ಞಾಪಿಸಿದ್ದಾರೆ. ദൈവം കൽപ്പിച്ചു. ದೇವರು ಆಜ್ಞಾಪಿಸಿದ್ರು. ಕಾರಣ അവരെ ജനത്തിന്റെ അടുക്കലേക്ക് ഇറങ്ങി വരും. ಅವನ ಜನಗಳಿಗಾಗಿ ನಾನು ನನ್ನ ಜನಗಳಿಗಾಗಿ ನಾನು ಇಳಿದು ಬರ್ತೇನೆ. നീ വിടുവിച്ചില്ലെങ്കിൽ ನೀನು ಬಿಡುಗಡೆ ಮಾಡಿಲ್ಲ, നിന്നെ കൊണ്ട് ഞാൻ വിടുവിക്കും. ನಿನ್ನ ಮೂಲಕನೇ ನಾನು ಬಿಡುಗಡೆ നീ ಮಾಡ್ತೇನೆ. വിടുവിച്ച് പറ്റൂ. ನೀನು ಬಿಡುಗಡೆ നീ ಮಾಡಲೇಬೇಕು. എത്ര വരെ പിടിച്ചു വെച്ചാലും ನೀನು ಎಷ್ಟುವರೆಗೂ ಹಿಡ್ಕೊಂಡ್ರು നിനക്ക് പിടിച്ചു വെക്കാൻ കഴിയത്തില്ല. ನಿನಗೆ ಅವ್ರನ್ನ ಹಿಡಿದಿಡಕ್ ಆಗಲ್ಲ. ഈ നിലവാരത്തിൽ ಈ ಹಂತದಲ್ಲಿ ദൈവത്തിന് വേണ്ടി നിൽക്കുന്നവർക്ക് വേണ്ടി ದೇವರಿಗಾಗಿ ನಿಲ್ಲುವವರಿಗೆ ദൈവം പുറപ്പെടുവിക്കുന്ന ദൈവം. ದೇವರು ನಮ್ಮನ್ನ ಹೊರಡಿಸುವ നീ ഒരു ದೇವರಾಗಿದ್ದಾನೆ. കാലത്തോടെ നിന്ന് രക്ഷപ്പെടാൻ കഴിയത്തില്ല. ಇನ್ನು ಯಾವುದೇ ಸನ್ನಿವೇಶದಲ್ಲೂ ಅದು ಯಾವುದೇ ಕಾಲಕ್ಕೂ ನಾನು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ഇവിടെ കിടന്ന് ഞങ്ങളുടെ കുട്ടികൾ മരിക്കും. ಇಲ್ಲೇ ನಾವು ನಮ್ಮ ಮಕ್ಕಳು ಸಾಯ್ತೇವೆ. ഒരു അനുഗ്രഹം കൊണ്ട് ಯಾವ ഉണ്ടാകത്തില്ല. ಆಶೀರ್ವಾದವೂ ಇರುವುದಿಲ್ಲ മിസ്രൈമില്. ಐಗುಪ್ತದಲ್ಲಿ. പക്ഷെ വേറെ കാര്യമുണ്ട്. ಆದ್ರೆ ಇನ್ನೊಂದು ವಿಷಯ, അത് നിങ്ങൾ പറയുന്നത്, ಅದು ನೀವ್ അത് ಹೇಳ್ತಿರೋದು, നിങ്ങൾ ചിന്തിക്കുന്നത്. ಅದು ನೀವ್ ಯೋಚನೆ പക്ഷെ ಮಾಡ್ತಿರೋದು. നിന്റെ അപ്പനോട് ಆದ್ರೆ ನಿಮ್ಮ ಅಪ್ಪನಿಗೆ ഞാനൊരു വാക്ക് പറയണം. ನಾನೊಂದು ಮಾತಾಡಿದ್ದೇನೆ. നിന്റെ സന്തതി ആകാശ നക്ഷത്രങ്ങളെ പോലെ ആയിരിക്കും. ನಿಮ್ಮ ತಂದೆಯಾಗಿರುವಂತ ಅಬ್ರಾಮನಿಗೆ ನಾನು ಮಾತಾಡಿದ್ದೇನೆ. ನಿನ್ನ ಸಂತತಿಯು ಆಕಾಶದ ನಕ್ಷತ್ರಗಳಂತೆ ಶೋಭಿಸಿದ. മിസ്രൈമിലല്ല, ಅದು ಐಗುಪ್ತದಲ್ಲ, ಕಾನಾನ್ ದೇಶದಲ್ಲಿ. അവിടെ എത്താൻ ഞാൻ വാക്ക് പറഞ്ഞു ಅಲ್ಲಿ പോയി. ನಾನು ತಲುಪಿಸ್ತೇನೆ ಅಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ഫറവൻ അങ്ങനെ ചെയ്യുന്നത് കൊണ്ട് ಫರೋಹನನ ಆ ರೀತಿಯಲ್ಲಿ ಮಾಡಿದ್ರಿಂದ ഞാൻ അടങ്ങിയിരിക്കത്തില്ല. ನಾನ್ ಸುಮ್ಮನೆ ಇರಲ್ಲ. കാരണം ഞാനൊരു വാക്ക് പറഞ്ഞു പോയി. ಯಾಕಂದ್ರೆ ನಾನು ಮಾತು ಹೇಳ್ಬಿಟ್ಟಿದ್ದೀನಿ. ജനത്തെ ഞാൻ പിടിവിക്കുമെന്ന്. ನನ್ನ ಜನಗಳನ್ನ ನಾನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ. വാക്ക് പറഞ്ഞിട്ടുണ്ടെങ്കിൽ ನಿಮಗೆ ದೇವರೊಂದು ಮಾತು ಹೇಳಿದ್ರೆ ഒരു ശക്തി ഏതെല്ലാം രീതി പ്രതികരിച്ചു. ಯಾವ ಶಕ್ತಿ ಯಾವುದೆಲ್ಲ ರೀತಿ
ರೀತಿಯಲ್ಲಿ ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು. ವಾಗ್ದಾನ ಬೆಳಕನ್ನು ದೇವರ ವಾಗ್ದಾನ ನಿಮ್ಮ ಮೇಲೆ ಇರೋದ್ರಿಂದ ದೇವರು ನಿಮ್ಮನ್ನ ರಕ್ಷಿಸೇ ರಕ್ಷಿಸ್ತಾನೆ. ದೇವರು ನಿಮ್ಮನ್ನು ಹೊರಡಿಸ್ತಾನೆ. ಈ ವಾಗ್ದಾನ ಹೇಗೆ ಕೇಳದೆ ಇರೋರು ಹೇಗೆ ಕೇಳಬಹುದು? ತೀರ್ಮಾನ ಬಿಡ್ತಾವೆ. ನೀವು ತೀರ್ಮಾನ ತಗೊಂಡ್ರೆ ದೇವರ ಹತ್ತಿರ ಬಂದು ಜೀವನ ಮಾಡಿ ನಿಮ್ಮೊಂದಿಗೆ ದೇವರ ವಾಗ್ದಾನವನ್ನು ಮಾತಾಡ ವಾಗ್ದಾನ ನಿಮ್ಮ ಮೇಲೆ ಬಂದಿದ್ರೆ ನೀವು ತಪ್ಪಿಸ್ಕೊಂಡ್ರಿ. ಜೋಡಿ ಗಟ್ಟಿಯ ಕೆಲವರು ಹೇಳ್ತಾರೆ ಸರ್ಕಾರ ಕೆಲಸ ಸಿಕ್ಬಿಟ್ರೆ ನಾವು ತಪ್ಪಿಸ್ಕೊಂಡೆ ಅಂತ. ಆದ್ರೆ ಅಲ್ಲಿ ವಾಗ್ದಾನ ಕೇಳಿದವ್ರು ತಪ್ಪಿಸ್ಕೊಳ್ತಾರೆ ಅಂತ ನನಗೆ ಉದ್ಧಾರ ಆಗ್ತಾರೆ ಅಂತ. ಇನ್ನು ನಿನ್ನ ಬೋಧಕನ ಮನೆ ಆಗಿರಲ್ಲ. ಜನಗಳನ್ನ ದೇವರಲ್ಲಿಂದ ಬಿಡುಗಡೆ ಮಾಡು. ಜನಗಳನ್ನ ಬಿಡುಗಡೆ ಮಾಡು. ನಾನು ಹೇಳಿದ್ದು ಒಂದು 12 ಕಂಡಿದೆ. ಎರಡನೇದು ಪತ್ಮೋಸದಲ್ಲಿ ಯೋಹಾನ, ജോസഫിലൂടെ ചരിത്രം. 3 ಯೋಸೇಫನ ಚರಿತ್ರೆ. ദൈവം പിടിവിക്കുന്ന ദൈവം. ದೇವರು ಬಿಡುಗಡೆ ಮಾಡೋ ದೇವರು. ನಾನು ಇನ್ನು ಮುಂದೆ ಹೋಗೋದಿಲ್ಲ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. യേശുവിന്റെ കരങ്ങളിൽ പകരം നമ്മളെ വിട്ടുകൊടുക്കും. ಯೇಸುವಿನ ಕರಗಳಲ್ಲಿ ಹಗಲು ಬೆಳಗ್ಗೆ ಬಿಟ್ಕೊಳ್ಳೋಣ. ആരാധനയ്ക്ക് നമ്മൾ വന്ന അല്ലെങ്കിൽ എല്ലാ ആഴ്ചയിലും പോയി അങ്ങനെയല്ല. ಆರಾಧನೆ ಬಂದ್ವಿ, ಎಲ್ಲ ವಾರ ಓದ್ವಿ, ಆ ರೀತಿಯಲ್ಲ. ഞാൻ എന്റെ കർത്താവിനെ ആരാധിക്കാനാണ്. ನಾನು ನನ್ನ ಕರ್ತನನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದು. കർത്താവിന്റെ അടുക്കൽ ദൈവത്തെ മഹത്വപ്പെടുത്താനാണ്. ನಾನು ನನ್ನ ಕರ್ತನ ಬಳಿಯಲ್ಲಿ ಮಹಿಮೆ ಪಡಿಸಲಿಕ್ಕಾಗಿ ಬಂದಿದ್ದು. കർത്താവിന്റെ ശബ്ദം കേൾക്കാനാണ്. ನನ್ನ ಕರ್ತನ ಶಬ್ದವನ್ನು ಕೇಳಲಿಕ್ಕಾಗಿ ಆ ಅರಿವಿನಲ್ಲಿ ಮಾತ್ರ ನಾನಾಗಿದೆ. യേശുവിന്റെ കരങ്ങളിൽ പകരം വിട്ടുകൊടുക്കും. ಯೇಸುವಿನ ಕರಗಳಲ್ಲಿ ಹಗಲು ಬೆಳಗ್ಗೆ ಬಿಟ್ಕೊಳ್ಳೋಣ. എനിക്ക് വേണ്ടി അത്ഭുതം ചെയ്യാൻ കഴിയും. ನಮ್ಮ ಕರ್ತನ ನಮಗಾಗಿ ಅದ್ಭುತ ಮಾಡುತ್ತಾನೆ. വചനം പോലെ ಕೇಳಿದ ವಾಕ್ಯದಂತೆ ഞാനിന്നത് ഏറ്റെടുക്കുകയാണ്. ನಾನು ಇವತ್ತು ಅದನ್ನು ಸ್ವೀಕರಿಸ್ತೇನೆ. എന്റെ വിഷയത്തിൽ ನನ್ನ ವಿಷಯದಲ್ಲಿ എന്റെ ഉപദേഷ്ടാവ് ನನ್ನ ಬೋಧಕರು എന്നെ മാർഗ്ഗീകരിക്കത്തില്ല. ಇನ್ನು ಮರೆಯಾಗಿರಲಾರದು. ഇടത്തോട്ടോ വലത്തോട്ടോ തിരികത്തക്ക ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗತಕ್ಕ ರೀತಿ വരുമ്പോൾ ಸಮಸ್ಯೆಗಳು ಬರುವಾಗ മാർഗ്ഗീകരിക്കത്തില്ല. ಅವನಿನ್ನು ಮರೆಯಾಗಿರೋದಿಲ್ಲ. മാർഗ്ഗീകരിക്കത്തില്ല. ಆತನಿನ್ನು ಮರೆಯಾಗಿರೋದಿಲ್ಲ. ദൃഷ്ടി വെക്കും. ದೇವರು ಹೇಳ್ತಾರೆ, ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು ನಾನು ಆಲೋಚನೆಯನ್ನು ಹೇಳಿಕೊಡುತ್ತೇನೆ. ಈ ಹಗಲು ಬೆಳಲಿಕ್ಕೆ ದೇವರು ನಿಮ್ಮ ಸಂಗಡ ಆಲೋಚನೆಯನ್ನು ಹೇಳ್ತಾನೆ. ದೇವರಿಗಾಗಿ ಬಿಟ್ಕೊಡ್ರಿ, ಕರ್ತನ ಸಮ್ಮುಖದಲ್ಲಿ ಬಿಟ್ಕೊಡ್ರಿ. ಯೇಸುವಿನ ಅಧಿಕಾರಗಳನ್ನು ಆರಾಧನೆಗೆ ಬಂದು ಸುಮ್ಮನೆ ಹೋಗುವಂತವರಾಗಿ ಮಾರ್ಪಡಬಾರದು. ರಕ್ಷಣೆಯನ್ನು ಅನುಭವಿಸದೆ ನಾನು ಇಲ್ಲಿ ಹೋಗಲ್ಲ. ಯಾಕಂದ್ರೆ ನನ್ನ ದೇವರು ಅದ್ಭುತದ ದೇವರು, ಆತನ ಅದ್ಭುತದ ದೇವರು. ಆರಾಧನೆಗೆ ಬಂದು ವಾಡಿಕೆ ಪ್ರಕಾರ ಹೋಗ್ಲಿಕ್ಕಾಗಿ ಅಲ್ಲ, ನಾನು ಕರ್ತನನ್ನು ಮುಟ್ಟಬೇಕು. ರಕ್ತಸ್ರಾವ ಸ್ತ್ರೀ ಮೇಲೆ ಯೇಸುವಿನ ಶಕ್ತಿ ಬಂದಿರೋದಾದ್ರೆ ನನ್ನ ವಿಷಯದ ಮೇಲೆ ಯೇಸುವಿನ ಶಕ್ತಿ ಬರ್ತದೆ. ಕುರುಡನ ದೃಷ್ಟಿ ಕಂಡಿರೋದಾದ್ರೆ ನನ್ನ ಆತ್ಮಿಕ ಕಣ್ಣು ಸಹ ತೆರೆಯಲ್ಪಡುತ್ತೆ. ಯಾರೆಲ್ಲ ಯೇಸುವನ್ನು ಮುಟ್ಟಿದ್ದಾರೆ ಅವರೆಲ್ಲರ ಜೀವಿತದಲ್ಲಿ ಬದಲಾವಣೆ ಬಂದಿರೋದಾದ್ರೆ ನನ್ನ ಜೀವಿತದಲ್ಲೂ ಬದಲಾವಣೆ ಬರ್ತದೆ. ಆ ಹಂತದಲ್ಲಿ ನಿಮ್ಮನ್ನ ಕರ್ತನ ಸಮ್ಮುಖದಲ್ಲಿ ಬಿಟ್ಕೊಡ್ರಿ. അങ്ങേ വിട്ടെങ്ങും പോകയില്ല ഞാൻ, അങ്ങേ വിട്ടെങ്ങും പോകയില്ല ഞാൻ, അങ്ങിൽ ചേർന്നെന്നും ജീവിക്കും ഞാൻ. സത്യസാക്ഷിയ ജീവിക്കും ഞാൻ, അങ്ങിൽ ചേർന്നെന്നും ജീവിക്കും ഞാൻ. സത്യസാക്ഷിയ ജീവിക്കും ഞാൻ. നിത്യസ്നേഹത്താൽ എന്നെ സ്നേഹിച്ചു, നിത്യസ്നേഹത്താൽ എന്നെ സ്നേഹിച്ചു. അമ്മയേകിടും സ്നേഹത്തേക്കാൾ ലോകം നൽകിടും സ്നേഹത്തേക്കാൾ അമ്മയേകിടും സ്നേഹത്തേക്കാൾ ലോകം നൽകിടും സ്നേഹത്തേക്കാൾ
അങ്ങേ വിട്ടെങ്ങും പോകയില്ല ഞാൻ, അങ്ങേ വിട്ടെങ്ങും പോകയില്ല ഞാൻ, അങ്ങിൽ ചേർന്നെന്നും ജീവിക്കും ഞാൻ, സത്യസാക്ഷിയ ജീവിക്കും ഞാൻ, അങ്ങിൽ ചേർന്നെന്നും ജീവിക്കും ഞാൻ. യേശുവേ നിത്യസ്നേഹത്താൽ, ഓ നിത്യസ്നേഹത്താൽ എന്നെ സ്നേഹിച്ചു, നിത്യസ്നേഹത്താൽ എന്നെ സ്നേഹിച്ചു, അമ്മയേകിടും സ്നേഹത്തേക്കാൾ ലോകം നൽകിയിടും സ്നേഹത്തേക്കാൾ, അമ്മയേകിടും സ്നേഹത്തേക്കാൾ ലോകം നൽകിയിടും സ്നേഹത്തേക്കാൾ, അമ്മയേകിടും സ്നേഹത്തേക്കാൾ. യേശുവേ, യേശുവേ.